ಹಲೋ ಫ್ರೆಂಡ್ಸ್, ಹೇಗಿದ್ದಾರಲ್ಲ? ಚೆನ್ನಾಗಿದ್ದೀರಾ? ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂದ್ಕೊಳ್ಳೇ ನಿಮಗೇನು ಅರ್ಥ ಆಗ್ತಿದೆ, ಇಲ್ಲೇನೋ ಕೋಆರ್ಡಿನೇಷನ್ ಇದೆ ಆಟಮ್ಗಳ ಮಧ್ಯೆ, ಮಾಲಿಕ್ಯೂಲ್ಗಳ ಮಧ್ಯೆ ಅಂತ. ಸೊ ಅದನ್ನೇ ಇವತ್ತು ನಾವು ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇರೋದು. ಸೊ ಅದರಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂದಾಗ ನಮಗೆ ಸಾಕಷ್ಟು ಜೊಮೆಟ್ರಿಗಳನ್ನು ನೋಡ್ಬೋದು, ಹೈಬ್ರಿಡೈಸೇಷನ್ ನೋಡ್ಬೋದು, ಕಲರ್ ನೋಡ್ಬೋದು, ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ನ ನೋಡ್ಬೋದು. ಇವೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ರಿಯಲ್ ಲೈಫಲ್ಲಿ ನಾವು ನೋಡೋದಾದ್ರೂ ಕೋಆರ್ಡಿನೇಷನ್ ಕಾಂಪೌಂಡ್ ವೆರಿ ಇಂಪಾರ್ಟೆಂಟ್. ಯಾಕೆ? ಫಾರ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಸಿಸ್ಪ್ಲಾಟಿನ್ ಡ್ರಗ್ ಆಗಿ ಯೂಸ್ ಮಾಡ್ತೀವಿ, ಎಲ್ಲಿ ಕ್ಯಾನ್ಸರ್ ಸೆಲ್ನ ಕಿಲ್ ಮಾಡೋಕ್ಕೆ. ಅದೇ ರೀತಿ ನಾವು ನೋಡೋದ್ರೆ ಬಾಡಿಲಿ ಬ್ಲಡ್ ಇದೆ, ಬ್ಲಡ್ಡಲ್ಲಿದೆ ಐಯನ್ ಇದೆ. ಸೊ ಇದೇನಾಗಿದೆ, ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ನ ಫಾರ್ಮ್ ಮಾಡಿದೆ. ಈ ರೀತಿ ಸಾಕಷ್ಟು ಅಪ್ಲಿಕೇಶನ್ಸ್ಗಳಿದ್ದಾವೆ. ಸೊ ಎಲ್ಲನೂ ಡಿಸ್ಕಸ್ ಮಾಡುತ್ತಾ ಹೋಗೋಣ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋದಾದರೆ ಇದು ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಯಾಕೆ? 11 ಮಾರ್ಕ್ಸ್ ಬರುತ್ತೆ. ಸೊ 11 ಮಾರ್ಕ್ಸು ಇಲ್ಲಿಂದ ಪಾರ್ಟ್ ಸಿಯಿಂದ 3 ಕ್ವಶನ್ಸ್ ಬರುತ್ತೆ. ಇಲ್ಲಿ ಪಾರ್ಟ್ ಸಿಯಿಂದ ಏನಾಗುತ್ತೆ, 3 ಕ್ವಶನ್ಸು 3 × 3 ವಿಚ್ ಇಸ್ ಈಕ್ವಲ್ ಟು 9 ಮಾರ್ಕ್ಸ್. ಅದೇ ರೀತಿ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಇಲ್ಲಾಂದರೆ ಒಂದು MCQ ಅಂತ 2 × 1 2 ಮಾರ್ಕ್ಸ್. ಟೋಟಲ್ ಎಷ್ಟಾಗುತ್ತೆ? 11 ಮಾರ್ಕ್ಸ್ ಈ ಚಾಪ್ಟ್ರಿಂದ ಬರುತ್ತೆ. ವೆರಿ ಇಂಪಾರ್ಟೆಂಟ್. ಯಾಕೆ? ಪಾರ್ಟ್ಸ್ಲಿ ಇರೋದೇ 5 ಕ್ವಶನು, 3 ಕ್ವಶನ್ ನಾವು ಇಲ್ಲಿಂದನೇ ಅಟೆಂಪ್ಟ್ ಮಾಡ್ಬೋದು, ಇಲ್ಲಿಂದ ಕೋಆರ್ಡಿನೇಷನ್ ಕಾಂಪೌಂಡ್ಸಿಂದ. ಅದಕ್ಕೋಸ್ಕರ ಈ ಚಾಪ್ಟರ್ ವೆರಿ ಇಂಪಾರ್ಟೆಂಟ್. ಅದಷ್ಟೇ ಅಲ್ಲದೆ ಈ ವಿಡಿಯೋದಲ್ಲಿ ಫುಲ್ಲು ನಿಮ್ಮ ಬೋರ್ಡ್ ಪೇಪರಿಂದ ಏನು ಬಂದಿದ್ದಲ್ಲ, 3 ಪೇಪರ್ ಏನು ಬಂದಿದ್ದಲ್ಲ, ಸೊ ಅದನ್ನು ಎಲ್ಲದನ್ನೂ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಕೋಆರ್ಡಿನೇಷನ್ ಕಾಂಪೌಂಡ್. ಸೊ ಹಾಗಾದರೆ ಕೋಆರ್ಡಿನೇಷನ್ ಕಾಂಪೌಂಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದ್ರ ಬೇಸ್ ನೋಡಬೇಕಲ್ಲ. ಸೊ ಬೇಸ್ ನೋಡಬೇಕಂದ್ರೆ ಫಸ್ಟ್ ಏನು ಮಾಡಬೇಕಂದ್ರೆ ಮಾಲಿಕ್ಯುಲರ್ ಕಾಂಪೌಂಡ್ಸಿಗೆ ಹೋಗಬೇಕು. ಸೊ ಮಾಲಿಕ್ಯುಲರ್ ಕಾಂಪೌಂಡ್ಸಿಂದನೇ ನಮಗೇನಾಗುತ್ತೆ, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಮತ್ತು ಡಬಲ್ ಸಾಲ್ಟ್ಸ್ ಅನ್ನೋದು ಬರುತ್ತೆ. ಸೊ ಹಾಗಾದರೆ ಮಾಲಿಕ್ಯುಲರ್ ಕಾಂಪೌಂಡ್ಸ್ ಅಂದರೆ ಏನು? ಬೇಸಿಕಲಿ ಮಾಲಿಕ್ಯುಲರ್ ಕಾಂಪೌಂಡ್ಸ್ ಅಂದರೆ ಏನಿಲ್ಲ, 1-2 ಸಾಲ್ಟ್ ತೊಗೊಳ್ತೀರಿ, ಮಿಕ್ಸ್ ಮಾಡ್ತೀರಿ. ಮಿಕ್ಸ್ ಮಾಡಾದ್ಮೇಲೆ ಏನಾಗುತ್ತೆ, ಒಂದು ಸೊಲ್ಯೂಷನ್ ಆಗುತ್ತೆ. ಆ ಸೊಲ್ಯೂಷನ್ನ ನೀವು ಹೀಟ್ ಮಾಡಿದಾಗ ಏನಾಗುತ್ತೆ, ಹೊಸ ಕ್ರಿಸ್ಟಲ್ಸ್ಗಳು ಫಾರ್ಮ್ ಆಗ್ತವೆ. ಹೊಸ ಕ್ರಿಸ್ಟಲ್ಸ್ಗಳೇನು ಫಾರ್ಮ್ ಆಗಿದಾವಲ್ಲ, ಅದೇ ಏನು ಮಾಲಿಕ್ಯುಲರ್ ಕಾಂಪೌಂಡ್. ಈ ಮಾಲಿಕ್ಯುಲರ್ ಕಾಂಪೌಂಡಲ್ಲಿ ಇಟ್ ಕ್ಯಾನ್ ಬಿ ಡಬಲ್ ಸಾಲ್ಟ್ ಆರ್ ಕೋಆರ್ಡಿನೇಷನ್ ಕಾಂಪೌಂಡ್. ಸೊ ಡಬಲ್ ಸಾಲ್ಟ್ ಆಗಿರ್ಬೋದು, ಇಲ್ಲಾಂದರೆ ಕೋಆರ್ಡಿನೇಷನ್ ಕಾಂಪೌಂಡ್ ಆಗಿರ್ಬೋದು. ಹಾಗಾದರೆ ಇವಾಗ ಡಬಲ್ ಸಾಲ್ಟ್ ಮತ್ತು ಕೋಆರ್ಡಿನೇಷನ್ ಕಾಂಪೌಂಡ್ನ ನಾವು ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು? ಸೊ ಬೇಸಿಕಲಿ ಏನಾಗುತ್ತೆ ಅಂದರೆ, ಡಬಲ್ ಸಾಲ್ಟ್ ಏನಾದ್ರು ಫಾರ್ಮ್ ಆಗಿದ್ದರೆ ಇದೇನಾಗುತ್ತೆ, ಫಾರ್ ಎಕ್ಸಾಂಪಲ್ ಇವಾಗ ಡಿಫ್ರೆಂಟ್ ಸಾಲ್ಟ್ನ ತೊಗೊಂಡಿದ್ದೀನಿ, ಮಿಕ್ಸ್ ಮಾಡೇನಾಗುತ್ತೆ ಒಂದು ಪ್ರಾಡಕ್ಟ್ ಬಂದಿದೆ. ಸೊ ಇದೇನಾಗುತ್ತೆ, ಇವಾಗ ನಾವೇನಾದ್ರು ವಾಟರ್ ಜೊತೆ ಡಿಸಾಲ್ವ್ ಮಾಡಿದಾಗ ಇದು K+Cl- Mg2+, ಈ ರೀತಿ ಏನಾಗುತ್ತೆ, ಸಿಂಪಲ್ ಅಯಾನ್ಸ್ ಆಗಿ ಬ್ರೇಕ್ ಆಗ್ತಾ ಹೋಗುತ್ತೆ. ಅದೇ ರೀತಿ ನಾವು ಒಂದು ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ನ ತೊಗೊಂಡಾಗ ಇದೇನಾಗುತ್ತೆ, CuNH3 4 ಟೈಮ್ಸ್ 2+ SO4 2- ಆಗುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ, ಡಬಲ್ ಸಾಲ್ಟ್ ಅಂತ ನಾವು ಕರೆದ್ರೆ, ಫಾರ್ ಎಕ್ಸಾಂಪಲ್ ಇದು ಡಬಲ್ ಸಾಲ್ಟ್ಗೆ ಎಕ್ಸಾಂಪಲ್, ಓಕೆನಾ? ಇದೇನು ಕೋಆರ್ಡಿನೇಷನ್ ಕಾಂಪೌಂಡ್ಗೆ ಎಕ್ಸಾಂಪಲ್. ಸೊ ಡಬಲ್ ಸಾಲ್ಟಲ್ಲಿ ಏನಾಗುತ್ತೆ ಅಂದರೆ, ನಮಗೆ ವಾಟರ್ ಜೊತೆ ಡಿಸಾಲ್ವ್ ಮಾಡಿದಾಗ ಸಿಂಪಲ್ ಅಯಾನ್ಸ್ ಆಗಿ ಬ್ರೇಕ್ ಆಗ್ತಾ ಹೋಗುತ್ತೆ. ಸೊ ಅವಾಗ ನಾವೇನು ಮಾಡ್ಬೋದು, ಡಬಲ್ ಸಾಲ್ಟ್ ಇದು ಅಂತ ಫೈನ್ ಮಾಡ್ಬೋದು. ಅದೇ ರೀತಿ ನಾವು ನೋಡೋದಾದರೆ ಕೋಆರ್ಡಿನೇಷನ್ ಕಾಂಪೌಂಡ್ಗೆ ಹೋದಾಗ ಹಾಗಾಗಲ್ಲ. ಇಲ್ಲೇನಾಗುತ್ತೆ, ಒಳಗಡೆ ಇರೋದೇನಾಗುತ್ತಲ್ಲ ಇದು ಸ್ಟೇಬಿಲೈಸ್ ಆಗಿರುತ್ತೆ, ಹೊರಗಡೆ ಇರೋದೇನಲ್ಲ ಇದು ಮಾತ್ರ ಸಿಂಪಲ್ ಅಯಾನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ, ಇದು ಸ್ಟೇಬಿಲೈಸ್ ಆಗಿರುತ್ತೆ. ಕಾಂಪ್ಲೆಕ್ಸ್ ಏನಾಗಿರುತ್ತೆ, ಇದು ಸ್ಟೇಬಿಲೈಸ್ ಆಗಿರುತ್ತೆ. ಹೊರಗಡೆ ಇರೋದೇನದು ಅಯನೈಸ್ ಹೋಗುತ್ತೆ ಸಿಂಪಲ್ ಅಯಾನ್ ಆಗಿ. ಸೊ ನಾವು ಈ ರೀತಿ ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು ಕೋಆರ್ಡಿನೇಷನ್ ಕಾಂಪೌಂಡ್ ಮತ್ತು ಡಬಲ್ ಸಾಲ್ಟ್ಸ್ಗಳನ್ನ. ಡಬಲ್ ಸಾಲ್ಟಲ್ಲಿ ಏನಾಗುತ್ತೆ ಅಂದರೆ ಸಿಂಪಲ್ ಅಯಾನ್ಸಾಗಿ ಕನ್ವರ್ಟ್ ಆಗ್ತವೆ, ಎಲ್ಲದೂ ಬ್ರೇಕ್ ಆಗೋಗುತ್ತೆ. ಬಟ್ ಕೋಆರ್ಡಿನೇಷನ್ ಕಾಂಪೌಂಡಿಗೆ ಬಂದಾಗ ಏನಾಗುತ್ತೆ, ಈ ಕಾಂಪ್ಲೆಕ್ಸ್ ಅಯಾನ್ ಏನಿದೆಯಲ್ಲ ಅದು ಸ್ಟೇಬಿಲೈಸ್ ಆಗಿರುತ್ತೆ, ಹೊರಗಡೆ ಇರೋದೇನಿಲ್ಲ ಅದು ಅಯೋನೈಸಿಗೆ ಹೋಗುತ್ತೆ. ಸೊ ಇದು ಕೋಆರ್ಡಿನೇಷನ್ ಕಾಂಪೌಂಡ್ದು ಬೇಸಿಕ್ಸ್. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಹಾಗಾದರೆ 1-2 ಎಕ್ಸಾಂಪಲಿಂದ. ಸೊ ಇದೇ ರೀತಿ ನಾವು ನೋಡೋದಾದರೆ ಇವಾಗ ಒಂದು ಪ್ರಾಡಕ್ಟ್ ಫಾರ್ಮ್ ಆಗಿದೆ. ಸೊ ಇದೇನು KCl MgCl2 6s2 ಕ್ಯಾನಲೈಟ್ ಅಂತ ಕರಿತೀವಿ. ಸೊ ಇದೇನು ಡಬಲ್ ಸಾಲ್ಟ್. ಯಾಕೆ? ಮತ್ತೆ ಬ್ರೇಕ್ ಆಗಿ ಹೋಗುತ್ತೆ. ಅದೇ ರೀತಿ ನಾವು ನೋಡೋದಾದರೆ ಇಲ್ಲೂ ಇದೆ. ಸೊ ಇಲ್ಲೇನು SO4 FeSO4 ಮತ್ತು NH4 2SO4 ಅಂತ ಫಾರ್ಮ್ ಆಗಿದೆ. ಸೊ ಇಲ್ಲೇನಾಗುತ್ತೆ, Fe2+, ನೆಕ್ಸ್ಟು SO4 2-, ನೆಕ್ಸ್ಟ್ ಏನಾಗುತ್ತೆ NH4+. ಈ ರೀತಿ ಸಾಕಷ್ಟು ಅಯಾನ್ಸ್ಗಳಿದಾವಲ್ಲ, ಎಲ್ಲೇನಾಗುತ್ತೆ ಸಿಂಪಲ್ ಅಯಾನ್ಸ್ ಆಗಿ ಬ್ರೇಕ್ ಆಗ್ತಾ ಹೋಗುತ್ತೆ. ಏನಾಗುತ್ತೆ, ಸಿಂಪಲ್ ಅಯಾನ್ಸ್ ಆಗಿ ಬ್ರೇಕ್ ಆಗ್ತಾ ಹೋಗುತ್ತೆ. ಬಟ್ ಯಾವಾಗ ನಾವು ಒಂದು ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಫಾರ್ಮ್ ಆಗುತ್ತಲ್ಲ ಈ ರೀತಿ, ಸೊ ಇದೇನಾಗುತ್ತೆ, ಬ್ರೇಕ್ ಆಗಲ್ಲ. ಸೊ ಏನಾಗುತ್ತೆ, CuNH3 4 ಹಾಗೆ ಇರುತ್ತೆ 4 ಟೈಮ್ಸು. ನೆಕ್ಸ್ಟ್ ಏನಾಗುತ್ತೆ, SO4 2- ಹೊರಗಡೆ ಇದೆಲ್ಲ ಇದೇನಾಗುತ್ತೆ ಅಯೋನೈಸ್ ಆಗಿ ಹೋಗುತ್ತೆ. ಸೊ ಇದೇನು ಡಿಫ್ರೆನ್ಸು. ಇವೆರಡು ಎಕ್ಸಾಂಪಲ್ ಡಬಲ್ ಸಾಲ್ಟ್ಗೆ, ಇದೇನು ಕೋಆರ್ಡಿನೇಷನ್ ಕಾಂಪೌಂಡ್ಗೆ ಎಕ್ಸಾಂಪಲ್. ಸೊ ಇದು ನೆನ್ಪಿಟ್ಕೊಳ್ಳಿ, ಮೋರ್ ಸಾಲ್ಟ್ ಕಾರ್ನಲೈಟ್ ಇವೆಲ್ಲೇನು ಡಬಲ್ ಸಾಲ್ಟ್ಗೆ ಎಕ್ಸಾಂಪಲ್ಗಳು. ಟೆಟ್ರಾಮಿನ್ ಕಾಪರ್ ಸಲ್ಫೇಟ್ ಇದೆಲ್ಲ ಇದೇನು ಕೋಆರ್ಡಿನೇಷನ್ ಕಾಂಪೌಂಡ್ಗೆ ಎಕ್ಸಾಂಪಲ್. ಸೊ ಹಾಗಾದರೆ ಒಂದು ಜನರಲಿ ನಿಮಗೊಂದು ಡಿಫ್ರೆನ್ಸು. ಸೊ ಏನಾಗುತ್ತೆ, ಇವಾಗ ಸಾಲಿಡ್ ಸ್ಟೇಟಲ್ಲಿ ಮಾತ್ರ ಇದು ಸ್ಟೆಬಿಲೈಸ್ ಆಗಿರುತ್ತೆ. ಬಟ್ ಇಲ್ಲಿ ಬಂದಾಗ ನಮ್ಗೆ ಏನಾಗುತ್ತೆ, ಎನಿ ಸಾಲ್ವೆಂಟಲ್ಲಿ ಕೂಡ ಅದು ಏನಾಗುತ್ತೆ ಸ್ಟೆಬಿಲೈಸ್ ಆಗಿರುತ್ತೆ. ಕಾಂಪ್ಲೆಕ್ಸ್ ಅನ್ನ ನೀವು ನೋಡಿದ್ರಲ್ಲ, ಸೊ ಏನಾಗುತ್ತೆ, ಅದು ಸ್ಟೆಬಿಲೈಸ್ ಆಗಿರುತ್ತೆ. ಹೊರಗಡೆ ಮಾತ್ರ ಏನಾಗುತ್ತೆ, ಅಯೋನೈಸ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಬಾಂಡ್ ಬ್ರೇಕ್ ಆಗುತ್ತೆ ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ. ಬಟ್ ಇಲ್ಲಿ ಏನಾಗುತ್ತೆ, ಬಾಂಡ್ ಬ್ರೇಕ್ ಆಗಲ್ಲ, ಏನಾಗುತ್ತೆ ಬಾಂಡ್ ಟುಗೆದರ್ ಜೊತೆಗೆ ಇರ್ತವೆ. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ನಮಗೆ ಸಿಂಪಲ್ ಅಯಾನ್ಸ್ ಕನ್ವರ್ಟ್ ಆಗ್ತಿದೆ. ಸೊ ಇಲ್ಲೇನಾಗುತ್ತೆ, ಓನ್ಲಿ SO4 2-. ಸೊ ನೀವು ಈಗ ಏನಾದ್ರು ಟೆಸ್ಟ್ ಮಾಡಿದಾಗಲೂ ನಮ್ಗೆ ಗೊತ್ತಾಗುತ್ತೆ, ಇವೆಲ್ಲ ಅಯಾನ್ಸ್ಗಳನ್ನು ಕೊಟ್ಟರೆ ಅದು ಯಾವುದಾಗುತ್ತೆ, ಡಬಲ್ ಸಾಲ್ಟ್ ಅಂತ. ಇವಾಗ ಇದಷ್ಟೇ ಕೊಟ್ಟರೆ ನಮಗೇನಾಗುತ್ತೆ, ಅದು ಕೋಆರ್ಡಿನೇಷನ್ ಕಾಂಪೌಂಡ್ ಅಂತ ಗೊತ್ತಾಗುತ್ತೆ.
ಸೊ ಇವಾಗ ನೆಕ್ಸ್ಟ್ ನಾವು ಈ ಕೋಆರ್ಡಿನೇಷನ್ ಕಾಂಪೌಂಡ್ನ ಯಾರು ಡಿಸ್ಕಸ್ ಮಾಡಿದ್ರು, ಸೊ ಹೇಗೆ, ಸೊ ಯಾವ ರೀತಿ ಅವರು ಈ ಮಾಲಿಕ್ಯೂಲ್ ಈ ರೀತಿ ಕಾಂಪ್ಲೆಕ್ಸ್ನ ಫಾರ್ಮ್ ಮಾಡಿದೆ, ಸೊ ಬೇರೆ ಹೊರಗಡೆ ಇರೋದು ಮಾತ್ರ ಅಯೋನೈಸ್ ಆಗಿದೆ ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು ಯಾರು ಅಂತ ನೋಡೋದಾದರೆ ಅದು ವರ್ನಸ್ ಥಿಯರಿ. ಸೊ ವರ್ನಸ್ ಥಿಯರಿಯಲ್ಲಿ ಏನು ಹೇಳುತ್ತಾನೆ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಕಾಂಪ್ಲೆಕ್ಸ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ. ಸೊ CuNH3 4 times SO4. ಸೊ ಇಲ್ಲೇನಾಯ್ತು ಅಂದರೆ ವರ್ನಸ್ ಏನು ಎಕ್ಸ್ಪ್ಲೇನ್ ಮಾಡೋದು ಅಂದರೆ ಹೊರಗಡೆ, ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿಲ್ಲ ಸೆಂಟ್ರಲ್ ಮೆಟಲ್ ಆಟಮ್ ಅಂತ ಕರಿತೀವಿ, ಓಕೆನಾ. ಮೆಟಲ್ ಆಟಮ್ ಇದೆಯಲ್ಲ ಅದನ್ನ ನಾವು ಸೆಂಟ್ರಲ್ ಮೆಟಲ್ ಆಟಮ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿರೋದೇನಿದೆಲ್ಲ ಇದೇನು ಮಾಡುತ್ತೆ ಅಂದರೆ NH3 ಅನ್ನೋದು ಏನು ಮಾಡುತ್ತೆ, ಇದು ಎಲೆಕ್ಟ್ರಾನ್ಗಳನ್ನು ಮೆಟಲಿಗೆ ಕೊಡುತ್ತೆ. ಯಾರು ಎಲೆಕ್ಟ್ರಾನ್ಗಳನ್ನ ಮೆಟಲಿಗೆ ಕೊಡ್ತಾರೋ ಅವ್ರಿಗೆ ಏನಂತ ಕರಿತೀವಿ ನಾವು, ಲಿಗ್ಯಾಂಡ್ ಅಂತ ಕರಿತೀವಿ, ಓಕೆನಾ. ಲಿಗ್ಯಾಂಡ್ ಅಂತ ಕರಿತೀವಿ. ಇದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಸಪ್ರೇಟಾಗಿ ಸೆಂಟ್ರಲ್ ಮೆಟಲ್ ಆಟಮ್ ಅಂದರೆ ಏನು, ಲಿಗ್ಯಾಂಡ್ ಅಂದರೆ ಏನು, ನೆಕ್ಸ್ಟ್ ಕೌಂಟರ್ ಅಯಾನ್ಸ್ ಅಂದರೆ ಏನು, ಇವೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ, ಓಕೆನಾ. ಕೌಂಟರ್ ಅಯಾನ್ಸ್. ಸೊ ಇಲ್ಲೇನಾಗುತ್ತೆ ಅಂದರೆ ವರ್ನಸ್ಸು ಫಸ್ಟ್ ಸ್ಟಾರ್ಟಿಂಗ್ ಕಾಂಪೌಂಡ್ ಅವನು ಹುಡುಕಿದಾಗ ಅವನೇನಂದ ಅಂದರೆ, ಸೊ ಅಂದರೆ ಸೊ ಏನಾಗುತ್ತೆ, ಇದು ಸೆಕೆಂಡರಿ ವ್ಯಾಲೆನ್ಸಿ, ಇದು ಒಳಗಡೆ ಇರೋದೇನಿದೆಯಲ್ಲ ಇದು ಸೆಕೆಂಡರಿ ವ್ಯಾಲೆನ್ಸಿ ಅಂತ ಕರೆದ್ರು. ಸೊ ಹೊರಗಡೆ ಏನಿದೆ ಅಲ್ಲ ಅದು ಪ್ರೈಮರಿ ವೇಲೆನ್ಸಿ ಅಂತ ಕರೆದ್ರು. ಇದೇನಾಗುತ್ತೆ ಪ್ರೈಮರಿ ವೇಲೆನ್ಸಿ ಅಂತ ಕರೆದ್ರು, ಇದನ್ನು ಸೆಕೆಂಡರಿ ವೇಲೆನ್ಸಿ ಅಂತ ಕರೆದ್ರು. ಯಾಕೆ, ಹೊರಗಡೆ ಇರೋದು ಅಯೋನೈಸ್ ಆಗಿ ಹೋಗ್ತಾ ಇದೆ, ಒಳಗಡೆ ಇರೋದೇನಾಗಿದೆ ಫಿಕ್ಸ್ ಆಗಿದೆ ಅಂತ ಹೇಳಿದ್ರು. ಸೊ ಹೊರಗಡೆ ಇರೋದು ಅಯೋನೈಸ್ ಹೋಗ್ತಾ ಇದೆ, ಬಟ್ ಒಳಗಡೆ ಇರೋದೇನಿದೆ ನಾನ್ ಅಯೋನೈಸಬಲ್ ಅಂತ ಹೇಳಿದ್ರು. ನಾನ್ ಅಯೋನೈಸಬಲ್ ಅಂತ ಸಿಂಪಲ್ ಆಗಿ ಬರ್ದಿದ್ದು, ನಾನ್ ಅಯೋನೈಸಬಲ್. ಸೊ ಇದೇನಾಗುತ್ತೆ ಅಯೋನೈಸಬಲ್ ಆಗಿ ಹೊರಗಡೆ ಹೋಗುತ್ತೆ ಅಂತ. ಸೊ ಇದು ನಾನ್ ಅಯೋನೈಸಬಲ್ ಏನಾಗುತ್ತೆ ಫಿಕ್ಸ್ ಆಗಿರುತ್ತೆ. ಸೊ ಫಿಕ್ಸ್ ಆಗಿದೆ ಅಂದ್ಕೊಳ್ಳೆ ನಮ್ಗೆ ಏನಾಗುತ್ತೆ ಯಾವುದೇ ರೀತಿಯ ಚೇಂಜಸ್ ಆಗಲ್ಲ ಇಲ್ಲಿ. ಸೊ ಏನಾಗುತ್ತೆ ಫಿಕ್ಸ್ ಜಾಮೆಟ್ರಿನ ಕೊಡುತ್ತೆ ಅಂತ ಹೇಳಿದ್ರು. ಆಕ್ಟಾಹೆಡ್ರಲ್, ಟೆಟ್ರಾಹೆಡ್ರಲ್, ಸ್ಕ್ವೇರ್ ಪ್ಲೇನ್ ಆ ರೀತಿ ಜಾಮೆಟ್ರಿನ ಕೊಡುತ್ತೆ ಅಂತ ಹೇಳಿದ್ರು. ಬಟ್ ಇಲ್ಲಿ ಬಂದಾಗ ನಮ್ಗೇನು ಹೇಳಿದ್ರು ಅಂದರೆ ಇದು ಹೊರಗಡೆ ಇರೋದು. ಸೊ ಹೊರಗಡೆ ಇರೋದು ಏನು ಮಾಡುತ್ತೆ ಅಂದರೆ ನಮಗೆ ಆಕ್ಸಿಡೇಷನ್ ಸ್ಟೇಟ್ನ ಮಾತ್ರ ಶೋ ಮಾಡುತ್ತೆ ಅಂತ ಹೇಳಿದ್ರು. ಸೊ ಏನಾಗುತ್ತೆ SO4 2 ಮೈನಸ್ನ ಹೊರಗಡೆ ತೆಗೆದ್ರೆ ಸೊ ಕಾಂಪ್ಲೆಕ್ಸ್ ಮೇಲೆ ಏನಾಗುತ್ತೆ 2+ ಚಾರ್ಜ್ ಬರುತ್ತೆ. ಯಾಕೆ SO4 2 ಮೈನಸ್ ಅಲ್ಲ, SO4 2 ಮೈನಸ್ ಆಗುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಕಾಂಪ್ಲೆಕ್ಸ್ ಮೇಲೆ 2+ ಚಾರ್ಜ್ ಮಾತ್ರ ಬರುತ್ತೆ ಅಂತ ಹೇಳಿದ್ರು. ಸೊ ಏನಾಗುತ್ತೆ ಆಕ್ಸಿಡೇಷನ್ ಸ್ಟೇಟ್ನ ಶೋ ಮಾಡುತ್ತೆ ಅಂತ. ಬಟ್ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನು ಹೇಳಿದ್ರು ಅಂದರೆ ಒಳಗಡೆ ಏನಿದೆಲ್ಲ ಸೊ ಇದೇನಾಗುತ್ತೆ ನ್ಯೂಟ್ರಲ್ ಲಿಗೆಂಡ್ ಅಥವಾ ಆ್ಯನೈನಿಕ್ ಲಿಗೆಂಡ್ ಆಗಿರ್ಬೋದು ಅಂತ ಹೇಳಿದ್ರು. ನ್ಯೂಟ್ರಲ್ ಆ್ಯಂಡ್ ಆ್ಯನಯೋನಿಕ್, ಓಕೆನಾ, ಆ್ಯನಯೋನಿಕ್. ಬಟ್ ಇಲ್ಲೇನಾಗತ್ತೆ ಅಂದರೆ ಹೊರಗಡೆ ಏನಿದೆಲ್ಲ ಅದು ಆ್ಯನಯೋನಿಕ್ ಲಿಗೆಂಡ್ ಮಾತ್ರ ಆಗಿರುತ್ತೆ ಅಂತ ಹೇಳಿದ್ರು. ಆ್ಯನಯೋನಿಕ್ ಲಿಗೆಂಡ್, ಇದು ಲಿಗೆಂಡ್, ಓಕೆನಾ. ನ್ಯೂಟ್ರಲ್ ಲಿಗೆಂಡ್ ಅಥವಾ ಅನಾನಿಕ್ ಲಿಗೆಂಡ್, ಹೊರಗಡೆ ಇರೋದೇನು ಅನಾನಿಕ್ ಲಿಗೆಂಡ್. ಸೊ ಈ ರೀತಿ ಅವ್ರು ಏನು ಮಾಡಿದ್ರು ಒಂದು ಕಾಂಪ್ಲೆಕ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಇಲ್ಲಿ ನೋಡ್ಬೋದು ನೀವು ಪಾಯಿಂಟ್ಸ್ ಇದೆ, ಪ್ರೈಮರಿ ವೇಲೆನ್ಸಿ ಅಂದ್ರೇನು, ಸೆಕೆಂಡರಿ ವೇಲೆನ್ಸಿ ಅಂದ್ರೇನು, ಅಯನೈಸಬಲ್, ನಾನ್ ಅಯನೈಸಬಲ್ ಅಂತ. ಸೊ ನೆಕ್ಸ್ಟ್ ಏನು ಮಾಡುತ್ತೆ ಅಂದರೆ ಸ್ಪೆಷಲ್ ಅರೇಂಜ್ಮೆಂಟ್ಸ್ನ ಕೊಡುತ್ತೆ ಅಂತ. ಸೊ ಇದು 1 by 1 ನಿಮ್ಮ ಪಾಯಿಂಟ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ. ಸೊ ನಾನ್ ಅಯನೈಸಬಲ್ ಅದನ್ನ ಫುಲ್ ಬರ್ಕೊಳ್ಳಿ, ಅಯನೈಸಬಲ್ ಅದನ್ನ ಫುಲ್ ಬರ್ಕೊಳ್ಳಿ, ಓಕೆನಾ. ಸೊ ಇವಾಗ ಅವ್ರು ಹೇಗೆ ಮಾಲಿಕ್ಯೂಲ್ನ ಸ್ಟಾರ್ಟ್ ಮಾಡಿದ್ರು, ಸ್ಟಾರ್ಟಿಂಗಲ್ಲಿ ಏನು ನೋಡೋದಾದರೆ ಅವ್ರೇನು ಮಾಡಿದ್ರು ಒಂದು ಕಾಂಪ್ಲೆಕ್ಸ್ನ ತೊಗೊಂಡ್ರು. ಸೊ ಕಾಂಪ್ಲೆಕ್ಸ್ನ ತೊಗೊಂಡು AgNO3 ಜೊತೆ ರಿಯಾಕ್ಟ್ ಮಾಡಿದ್ರು. ರಿಯಾಕ್ಟ್ ಮಾಡಿದಾಗ ಅವ್ರಿಗೆ ಏನಾಯಿತು 3 mole ಆಫ್ AgCl ಫಾರ್ಮ್ ಆಯಿತು. ನಿಮ್ಗೆ ಗೊತ್ತು ಯಾವಾಗ AgCl ಫಾರ್ಮ್ ಆಗಬೇಕಂದ್ರೆ ಏನಿರಬೇಕು, ಕಾಂಪ್ಲೆಕ್ಸ್ ಅಯನು ಸ್ಟೇಬಿಲೈಸ್ ಆಗಿರುತ್ತೆ. ಹೊರಗಡೆ ಇದ್ದಾಗ ಮಾತ್ರ ಏನಾಗುತ್ತೆ ಅದು ಅಯೋನೈಸಬಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನಾಯ್ತು ಅಂದರೆ ಫಸ್ಟ್ ಅವ್ರು ರಿಯಾಕ್ಟ್ ಮಾಡಿದ್ರು, 3 mole ಆಫ್ AgCl ಫಾರ್ಮ್ ಆಯಿತು, ಓಕೆನಾ. ಸೊ ಏನಾಯ್ತು ಇವಾಗ ಅದು ಫಾರ್ಮ್ ಆಗಿದೆ ಅಂದರೆ AgCl, ಆ Cl ಎಲ್ಲಿರಬೇಕು, ಹೊರಗಡೆ ಇತ್ತು ಅದು Cl. ಸೊ ಏನಾಗುತ್ತೆ Cl ಹೊರಗಡೆ ಇತ್ತು, ಅದಕ್ಕೋಸ್ಕರ ಏನಾಯಿತು ಅಯೋನೈಸಬಲ್ ಆಗಿ ಹೊರಗಡೆ ಹೋಯಿತು. AG ಜೊತೆ ರಿಯಾಕ್ಟ್ ಆಗಿ ಏನಾಯಿತು Cl ಹೊರಗಡೆ ಹೋಗ್ಬಿಡ್ತು. ನೆಕ್ಸ್ಟ್ ಅವ್ರು ಏನು ಮಾಡಿದ್ರು, ಇನ್ನೊಂದು ಕಮ್ಮಿ ತೊಗೊಂಡಾಗ ಏನಾಯಿತು 6 ಇತ್ತು, ಇವಾಗ ಏನು ಮಾಡಿದ್ರು 5 ತೊಗೊಂಡು ಮತ್ತೆ ರಿಯಾಕ್ಟ್ ಮಾಡಿದಾಗ ಏನಾಯಿತು 2 mole ಆಫ್ AgCl ಹೊರಗಡೆ ಹೋಯಿತು. ಸೊ ಅವಾಗ ಅಂದ್ಕೊಂಡ್ರು, ಹಾಗಾದರೆ ಇವಾಗ ಏನಾಗಿದೆ 2 mole ಹೊರಗಡೆ ಇದೆ. ಸೊ ಏನಾಗಿದೆ 2 mole ಹೊರಗಡೆ ಇದೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ಏನಾಗುತ್ತೆ ಇನ್ನೊಂದ್ಸಲ ಏನು ಮಾಡಿದ್ರು, ಇನ್ನೊಂದು NH3ನ ಕಮ್ಮಿ ತೊಗೊಂಡು ರಿಯಾಕ್ಟ್ ಮಾಡಿದಾಗ ಅವ್ರಿಗೆ ಏನಾಯಿತು 1 mole ಆಫ್ AgCl ಫಾರ್ಮ್ ಆಯಿತು. ಸೊ 1 mole ಇವಾಗ ಏನಾಯಿತು 1 mole ಹೊರಗಡೆ ಇದೆ ಇವಾಗ ಅಂತ. ಸೊ ಏನಾಗುತ್ತೆ 1 mole ಹೊರಗಡೆ ಇದೆ ಅಂತ ಗೊತ್ತಾಯಿತು. ಸೊ ಈ ರೀತಿ ಅವ್ರು ಏನು ಮಾಡಿದ್ರು ರಿಯಾಕ್ಷನ್ ಮಾಡ್ತಾ ಹೋದರು. ಸೊ ಅವಾಗ ಅವ್ರಿಗೆ ಗೊತ್ತಾಯಿತು ಹೊರಗಡೆ ಇರೋದೇನಾಗುತ್ತೆ ಅದು ರಿಯಾಕ್ಟ್ ಆಗಿ ಹೋಗ್ಬಿಡತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ ನಾನ್ ಅಯನೈಸಬಲ್, ಅದಕ್ಕೋಸ್ಕರ ಏನು ಮಾಡೋದು ಆಕ್ಸಿಡೇಷನ್ ಸ್ಟೇಟ್ನ ಶೋ ಮಾಡುತ್ತೆ ಅಂತ ಹೇಳಿದ್ರು. ಒಳಗಡೆ ಇರೋದೇನಾಗುತ್ತೆ ಸ್ಟೇಬಿಲೈಸ್ ಆಗಿರುತ್ತೆ, ಅದಕ್ಕೋಸ್ಕರ ಏನು ಮಾಡುತ್ತೆ ಅದು ನಮಗೆ ಫಿಕ್ಸ್ ಜಾಮೆಟ್ರಿನ ಶೋ ಮಾಡುತ್ತೆ ಅಂತ ಕರೆದ್ರು. ಸೊ ಅದಕ್ಕೋಸ್ಕರ ಇದೇನಾಯಿತು ಪ್ರೈಮರಿ ವೇಲೆನ್ಸಿ ಅಂತ ಹೇಳ್ತೀವಿ, ಇದನ್ನೇನಾಗುತ್ತೆ ಸೆಕೆಂಡರಿ ವೇಲೆನ್ಸಿ ಅಂತ ಕರಿತೀವಿ. ಇಲ್ಲೂ ಏನಾಗುತ್ತೆ ಸೆಕೆಂಡರಿ ವೇಲೆನ್ಸಿ, ಪ್ರೈಮರಿ ವೇಲೆನ್ಸಿ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಸೆಕೆಂಡರಿ ವೇಲೆನ್ಸಿ, ಪ್ರೈಮರಿ ವೇಲೆನ್ಸಿ, ಓಕೆನಾ. ಸೊ ಹಾಗಾದರೆ ಕಾಂಪ್ಲೆಕ್ಸ್ ಯಾವ ರೀತಿ ಇತ್ತು, ಕಾಂಪ್ಲೆಕ್ಸ್ ಇವಾಗ Cl3 ಹೊರಗಡೆ ಹೋಗ್ಬಿಟ್ರೆ ಉಳಿದಿರೋದೇನೋ ಅದೇ ನಮ್ಮ ಕಾಂಪ್ಲೆಕ್ಸ್ ಆಗಿತ್ತು. ಸೊ ಇವಾಗ ಬರೆಯೋದಾದರೆ ನಮಗೇನಾಗುತ್ತೆ CO ಇದೆಯಾ, ಓಕೆ, CONH3 6 times. ನೆಕ್ಸ್ಟ್ ಏನಾಗುತ್ತೆ ಒಂದು NHನ ಕಮ್ಮಿ ಮಾಡಬೇಕು. ಸೊ ಏನಾಗುತ್ತೆ CuNH3 5 times Cl ಆಗುತ್ತೆ. 2 Cl ಹೊರಗಡೆ ಹೋಯ್ತಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು ಎಷ್ಟಿದೆ Cl 3 ಇದೆ, 2 Cl ಇಲ್ಲಿ, Cl ಇಲ್ಲಿ. ನೆಕ್ಸ್ಟ್ ಏನಾಗುತ್ತೆ CuNH3
4 ಟೈಮ್ಸ್ Cl2. ಸೊ ಈ ರೀತಿ ಕಾಂಪ್ಲೆಕ್ಸ್ಗಳಿತ್ತು. ಸೊ ಇದೇನಾಯಿತು, AgNO3 ಜೊತೆ ರಿಯಾಕ್ಟ್ ಆಯಿತು. ಸೊ ರಿಯಾಕ್ಟ್ ಆದಾಗ ನಮಗೇನಾಯಿತು, Cl3 ಹೊರಗಡೆ ಇದೆ. ಸೊ ಏನಾಗುತ್ತೆ, 3 Ag+ ಜೊತೆ ರಿಯಾಕ್ಟ್ ಆಗಿ 3 Cl- ಏನಾಯಿತು, ಹೊರಗಡೆ ಹೋಯಿತು. ಇಲ್ಲೇನಾಗುತ್ತೆ, 2 Ag+ ಜೊತೆ ರಿಯಾಕ್ಟ್ ಆಗಿ 2 Cl- ಹೊರಗಡೆ ಹೋಯಿತು. ಸೊ ಇದರಿಂದ ಅವ್ರೇನು ಮಾಡಿದ್ರು, ಕನ್ಕ್ಲೂಡ್ ಮಾಡಿದ್ರು. ಸೊ ಈ ರೀತಿ ಕಾಂಪ್ಲೆಕ್ಸ್ ಇರುತ್ತೆ, ಇದೇನಾಗುತ್ತೆ, ಹೊರಗಡೆ ಇರೋದು ಅಯನೈಸಬಲ್, ಸೊ ರಿಯಾಕ್ಟ್ ಆಗಿ ಹೊರಗಡೆ ಹೋಗುತ್ತೆ. ಸೊ ಹಾಗಾದರೆ ಇವಾಗ ಪ್ರೈಮರಿ ವೇಲೆನ್ಸಿ, ಸೆಕೆಂಡರಿ ವೇಲೆನ್ಸಿ ಹೇಗೆ ಕಂಡುಹಿಡಿಯೋದು? ಸೆಕೆಂಡರಿ ವೇಲೆನ್ಸ್ ಅಂದರೆ ಏನಿಲ್ಲ, ಒಳಗಡೆ ಎಷ್ಟು ಡೋನರ್ ಆಟಮ್ಸ್ಗಳಿದ್ದಾವೆ ಅಂತ. ಇಲ್ಲೇನಾಗುತ್ತೆ, 6 ಇದೆ. ಹೊರಗಡೆ ಎಷ್ಟಿದೆ, ಇದು 3. ನೆಕ್ಸ್ಟ್ ಇಲ್ಲಿ ಬಂದಾಗ ನಮ್ಗೆ ಏನಾಗುತ್ತೆ, 5 NH3 ಇದೆ, 1 Cl ಇದೆ. ಸೊ ಸೆಕೆಂಡರಿ ವೇಲೆನ್ಸಿ ಎಷ್ಟಾಯಿತು, 6. ಇಲ್ಲಿ ಬಂದಾಗ ನಮಗೇನಾಯಿತು, 2 ಆಯಿತು. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಬಂದಾಗ 6 ಇದೆ. ನೆಕ್ಸ್ಟ್ ಹೊರಗಡೆ ಎಷ್ಟಿದೆ, 1 ಇದೆ. ಸೊ ಏನಾಗುತ್ತೆ, ಇದು 6. ಇಲ್ಲಿ ಬಂದಾಗ ಏನಾಗುತ್ತೆ, 1 ಆಗುತ್ತೆ. ಸೊ ಇದೇನು ಪ್ರೈಮರಿ ವೇಲೆನ್ಸಿ, ಸೆಕೆಂಡರಿ ವೇಲೆನ್ಸಿ ಅಂತ. ಇದು ವೆರಿ ಇಂಪಾರ್ಟೆಂಟ್. ಯಾಕೆ, ಇದರ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ. ಸೊ ನೋಡ್ಬೋದು. ಬಟ್ ಇನ್ನೊಂದು ಏನಂದರೆ, ಇಲ್ಲೂ ಕೂಡ 1 mole ಆಫ್ AgCl ಇದೆ, 4 NH3 ಇದೆ, ಇಲ್ಲೂ 4 NH3 ಇದೆ. ಬಟ್ ಇದ್ರ ಮೇಲೆ ಡಿಫ್ರೆನ್ಷಿಯೇಟ್ ಮಾಡಿಲ್ಲ. ಯಾಕೆ? ಸೊ ಇದೇನು ಒಂದು ಸಿಸ್ ಫಾರ್ಮ್, ಇದೊಂದು ಟ್ರಾನ್ಸ್ ಫಾರ್ಮ್. ಸೊ ಏನಾಗುತ್ತೆ ಅಂದರೆ, ಸಿಸ್ ಮತ್ತು ಟ್ರಾನ್ಸ್ ಇದೆ. ಸೊ ಏನಾಗುತ್ತೆ, ನಮಗೆ ಗೊತ್ತಾಗಲ್ಲ ಸಿಸ್ ಮತ್ತು ಟ್ರಾನ್ಸ್. ಜೊಮೆಟ್ರಿ ಸೇಮ್ ಇರುತ್ತೆ, ಮಾಲಿಕ್ಯುಲರ್ ಫಾರ್ಮ್ನೂ ಸೇಮ್ ಇರುತ್ತೆ. ಬಟ್ ಏನಾಗುತ್ತೆ, ಫಿಸಿಕಲ್ ಪ್ರಾಪರ್ಟೀಸ್, ಕೆಮಿಕಲ್ ಪ್ರಾಪರ್ಟೀಸ್ ಚೇಂಜ್ ಆಗುತ್ತೆ, ಕಲರ್ ಚೇಂಜ್ ಆಗಿದೆ. ಇದು ಗ್ರೀನ್ ಇದೆ, ಇದು ವೈಲೆಟ್ ಕಲರ್ ಇದೆ, ಆ ರೀತಿ. ಸೊ ಏನಾಗುತ್ತೆ, ಕಲರ್ ಚೇಂಜಸ್ ಆಗ್ತಾ ಇದೆ. ಬಟ್ ಇದನ್ನ ಅವರು ಡಿಫ್ರೆನ್ಷಿಯೇಟ್ ಮಾಡಿಲ್ಲ. ಸೊ ಸ್ಟಾರ್ಟಿಂಗಲ್ಲಿ ನಮ್ಗೆ ಇಷ್ಟು ಮಾತ್ರ ಇಂಟ್ರೊಡಕ್ಷನ್ನ ಕೊಟ್ಟರು. ಸೊ ಅದನ್ನ ನಾವು ನೆಕ್ಸ್ಟ್ ಕಲಿಯೋದು, ಓಕೆನಾ? ಸೊ ಇವಾಗ ಈ ರೀತಿ ನಿಮಗೆ ವರ್ನರ್ಸ್ ಯಾವ ರೀತಿ ಕಂಡುಹಿಡ್ದ ಅಂತ. ಸೊ ಇವಾಗ ಅದ್ರ ಮೇಲೆ ಒಂದು ಕ್ವಶನ್ ಇದೆ, ನೀವು ನೋಡ್ಬೋದು. ಆಲ್ಫ್ರೆಡ್ ವರ್ನರ್, ಸ್ವಿಸ್ ಕೆಮಿಸ್ಟ್, ಫಾರ್ಮುಲೇಟೆಡ್ ಹಿಸ್ ರೆವಲ್ಯೂಷನರಿ ಐಡಿಯಾಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ವೆನ್ ಅ ಕಾಂಪೌಂಡ್ COCl3 6NH3 is treated with excess of AgNO3, 3 moles of AgCl is obtained. 3 moles of AgCl is obtained from this molecule. Okay na. Next, based on his observation, write the formula of the compound. Write the formula of the compound ಅಂತ ಕೇಳಿದ್ದಾರೆ. ಕಾಂಪ್ಲೆಕ್ಸ್ ಯಾವ ರೀತಿ ಇತ್ತು, ಅದ್ರ ಫಾರ್ಮುಲಾ ಏನು ಅಂತ. ನೆಕ್ಸ್ಟ್ ಏನು ಕೇಳಿದ್ದಾರೆ, ಮೆನ್ಷನ್ ದ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ವೇಲೆನ್ಸಿ ಅಂತ ಕೇಳಿದ್ದಾರೆ. ಪ್ರೈಮರಿ ವೇಲೆನ್ಸಿ, ಸೆಕೆಂಡರಿ ವೇಲೆನ್ಸಿ ಹೇಳಿ ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಇವಾಗ ಎಲ್ಲದ್ರದ್ದು ಕಲ್ತಿದ್ದೀರಾ, ಒಂದ್ರದ್ದು ಬರೆಯೋಕ್ಕಾಗಲ್ವಾ? ಸೊ ಬರೆಯೋಣ ಇವಾಗ, ಓಕೆನಾ? ಸೊ ಏನಾಗುತ್ತೆ, ಅವ್ರೇನು ಮಾಡಿದ್ರು, ಒಂದು ಕಾಂಪ್ಲೆಕ್ಸ್ ಇತ್ತು, ರಿಯಾಕ್ಟ್ ಮಾಡಿದಾಗ ನಮಗೇನಾಯಿತು, 3 mole ಆಫ್ AgCl ಫಾರ್ಮ್ ಆಗಿದೆ ಅಂತ. ಸೊ ಯಾವ ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ, ಇದೇ ಕಾಂಪ್ಲೆಕ್ಸು ಇಲ್ಲಿ ಕೊಟ್ಟಿದ್ದಾರೆ. ಸೊ ಏನಾಯಿತು, 3 mole ಆಫ್ ರಿಯಾಕ್ಟ್ ಆಯಿತು ಅಂತ. ಕಾಂಪ್ಲೆಕ್ಸ್ ಯಾವುದಿತ್ತು, ಈ ಕಾಂಪ್ಲೆಕ್ಸ್ ಇತ್ತು. ಸೆಕೆಂಡರಿ ವೇಲೆನ್ಸಿ ಎಷ್ಟು ಇದ್ರದ್ದು, 6. ಪ್ರೈಮರಿ ವೇಲೆನ್ಸಿ ಎಷ್ಟು, 3. ಸೊ ಇದು ಇಷ್ಟೇ ಇರೋದು, 3 ಮಾರ್ಕ್ಸ್ ಕೇಳಿದ್ದಾರೆ. ಸೊ ಅದೇ ರೀತಿ ನಿಮ್ಗೆ ನೆಕ್ಸ್ಟ್ ಟೈಮ್ ಇದು ಕೇಳ್ಬೋದು. ಸೊ 2 mole ಆಫ್ AgCl ನಮ್ಗೆ ಏನಾಗುತ್ತೆ, ಸೆಕೆಂಡರಿ ವೇಲೆನ್ಸಿ ಫಿಕ್ಸ್ ಆಗಿರುತ್ತೆ, ಇಲ್ಲೇನಾಗುತ್ತೆ, ಪ್ರೈಮರಿ ವೇಲೆನ್ಸಿ ಚೇಂಜಸ್ ಆಗುತ್ತೆ. ಸೊ ಈ ರೀತಿ ನಿಮಗೆ ಯಾವ ರೀತಿ ಕಾಂಪ್ಲೆಕ್ಸ್ಗಳನ್ನು ಚೇಂಜಸ್ ಮಾಡಿಕೊಟ್ರು ನೀವು ಬರಿಬೇಕು. ಸಿಂಪಲ್ ಆಗಿರುತ್ತೆ, ನೀವು ಒಂದು ಜಸ್ಟ್ ಬರೆದ್ರೆ ಆಯಿತು. ಸೊ ಏನು ಕೊಟ್ಟಿದ್ದಾರೆ ಮಾಲಿಕ್ಯೂಲ್, AgNO3 ರಿಯಾಕ್ಟ್ ಮಾಡಬೇಕು. ಸೊ ರಿಯಾಕ್ಟ್ ಮಾಡಿ ನಾವು ಅಲ್ಲಿ ಬರೆದ್ಬಿಟ್ರೆ ಮುಗೀತು. ನೆಕ್ಸ್ಟ್ ಇರೋದು ನಮಗೆ ಸಮ್ ಟರ್ಮ್ಸು. ಇವಾಗ ಏನಾಗುತ್ತೆ ಅಂದರೆ, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನಾನು ಪ್ರೈಮರಿ ವೇಲೆನ್ಸಿ, ಸೆಕೆಂಡರಿ ವೇಲೆನ್ಸಿ ಅಂತ ಹೇಳಿದೆ. ಬಟ್ ಏನಾಗುತ್ತೆ, ಇವಾಗ ಎಲ್ಲದನ್ನೂ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಮಗೆ ಒಂದು ಟರ್ಮ್ಸ್ಗಳು ಬೇಕಲ್ಲ. ಪ್ರೈಮರಿ ವೇಲೆನ್ಸಿ, ಸೆಕೆಂಡರಿ ವೇಲೆನ್ಸಿ ಅಂತ ಹೇಳಿದೆ. ಇಲ್ಲೊಂದು ಕ್ಲೋಸ್ ಬ್ರ್ಯಾಕೆಟ್ ಇತ್ತು, ಅದನ್ನು ನಾನು ಇಂಟ್ರೊಡ್ಯೂಸ್ ಮಾಡಿಲ್ಲ, ಅದೇನೋ ಕೋಆರ್ಡಿನೇಷನ್ ಸ್ಪಿಯರ್ ಅಂತ. ಸೊ ಎಲ್ಲದನ್ನು ನಾನು ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಏನಾಗುತ್ತೆ, ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಡಿಫ್ರೆಂಟ್ ಟರ್ಮ್ಸ್ಗಳು ಬೇಕು ಡಿಸ್ಕ್ರೈಬ್ ಮಾಡೋಕ್ಕೆ. ಸೊ ಅದನ್ನ ಇವಾಗ ಒಂದೊಂದೇ ಪಾಯಿಂಟ್ನ ಕಲಿತಾ ಹೋಗೋಣ, ಓಕೆನಾ? ಸೊ ಫಸ್ಟ್ ಇರೋದೇನೋ ಕೋಆರ್ಡಿನೇಷನ್ ಎಂಟಿಟಿ. ಕೋಆರ್ಡಿನೇಷನ್ ಎಂಟಿಟಿ ಅಂದಾಗ ನಮ್ಗೆ ಏನಾಗುತ್ತೆ, ಒಂದು ಸೆಂಟ್ರಲ್ ಮೆಟಲ್ ಆಟಮ್ ಇರುತ್ತೆ, ಅದ್ರ ಜೊತೆಗೆ ಏನಿರುತ್ತೆ, ಲಿಗ್ಯಾಂಡ್ಸ್ಗಳು ಇರ್ತವೆ, ಕ್ಲೋಸ್ ಆಗಿರುತ್ತೆ. ಅದಕ್ಕೇನಂತೀವಿ ನಾವು ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್, ಕೋಆರ್ಡಿನೇಷನ್ ಎಂಟಿಟಿ ಅಂತ ಕರಿತೀವಿ. ಸೊ ಇದೇನೋ ಕೋಆರ್ಡಿನೇಷನ್ ಎಂಟಿಟಿ, ಇದೊಂದು ಎಕ್ಸಾಂಪಲ್, ಓಕೆನಾ? ಈ ರೀತಿ ಸಾಕಷ್ಟು ಮಾಲಿಕ್ಯೂಲ್ಗಳ ಬಗ್ಗೆ ನಾವು ಕಲಿತಾ ಹೋಗ್ತಿದ್ದೀವಿ. ನೆಕ್ಸ್ಟ್ ಏನಾಗುತ್ತೆ, ಇದ್ರ ಒಳಗಡೆ ಸೆಂಟ್ರಲ್ ಮೆಟಲ್ ಆಟಮ್ ಅಂದರೆ ಏನು, ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಒಳಗಡೆ ಹೋಗಿ. ಸೊ ಹೊರಗಡೆ ಕಾಂಪ್ಲೆಕ್ಸ್ ಈ ರೀತಿ ಇದೆ ಅಂತ. ನೆಕ್ಸ್ಟ್ ಇವಾಗ ಒಳಗಡೆ, ಓಕೆನಾ? ಸೊ ಇವಾಗ ಏನಾಗುತ್ತೆ, ಸೆಂಟ್ರಲ್ ಮೆಟಲ್ ಆಟಮ್ ಅಂದಾಗ ನಮ್ಗೆ ಏನಾಗುತ್ತೆ, ಫಸ್ಟ್ ಮೆಟಲ್ ಆಟಮ್ ಹೇಗಿದೆ, ಇಲ್ಲಿ ಮೆಟಲ್ ಆಟಮಲ್ಲಿ ಏನಾಗುತ್ತೆ ಅಂದರೆ ಎಂಟಿ ಆರ್ಬಿಟಲ್ಸ್ಗಳಿದ್ದಾವೆ. ಸೊ ಲಿಗ್ಯಾಂಡ್ ಏನು ಮಾಡುತ್ತೆ, ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡುತ್ತೆ ಇಲ್ಲಿ ಎಂಟಿ ಆರ್ಬಿಟಲಲ್ಲಿ. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಮೆಟಲ್ ಎಲೆಕ್ಟ್ರಾನ್ಗಳನ್ನು ಎಕ್ಸೆಪ್ಟ್ ಮಾಡ್ತಿದ್ರೆ ಏನಾಗುತ್ತೆ, ಇದು ಲೂಯಿಸ್ ಆ್ಯಸಿಡ್ ಆಗುತ್ತೆ. ಯಾರು ಡೊನೇಟ್ ಮಾಡ್ತಾರೋ ಅವ್ರು ಏನಾಗುತ್ತೆ, ಲೂಯಿಸ್ ಬೇಸ್ ಆಗುತ್ತೆ, ಓಕೆನಾ? ಲೂಯಿಸ್ ಆ್ಯಸಿಡ್, ಲೂಯಿಸ್ ಬೇಸ್ ಆಗುತ್ತೆ. ಸೊ ಇವಾಗ ಏನಾಗುತ್ತೆ, ಮೆಟಲ್ ಲೂಯಿಸ್ ಆ್ಯಸಿಡು. ಇನ್ನೇನಾಗುತ್ತೆ, ಇಲ್ಲಿ ಮೆಟಲು ಫಿಕ್ಸ್ಡ್ ಜಾಮೆಟ್ರಿಲಿದೆ. ಸೊ ಏನು ಮಾಡುತ್ತೆ, ಜಾಮೆಟ್ರಿ ಮಾಡಿಕೊಂಡು, ಸೊ ಏನಾಗುತ್ತೆ, ಆರ್ಬಿಟಲ್ಸ್ಗಳನ್ನ ಏನು ಮಾಡುತ್ತೆ, ಹೈಬ್ರಿಡೈಸ್ ಮಾಡ್ಕೊಂಡು ಏನು ಮಾಡುತ್ತೆ, ಎಲೆಕ್ಟ್ರಾನ್ಗಳನ್ನ ಇಸ್ಕೊಳ್ಳುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, ಸೆಂಟ್ರಲ್ ಮೆಟಲ್ ಆಟಮ್ ಅಂತ ಕರಿತೀವಿ ನಾವು. ಸೊ ಇಲ್ಲಿ ನೋಡೋದಾದ್ರೆ ಇವಾಗ ನಿಕ್ಕಲ್ ಇದೆ ಇಲ್ಲಿ. ಸೊ ನಿಕ್ಕಲ್ ಬದಲಿಗೆ ಮೆಟಲ್ ಅಂತ ಬರ್ತೀನಿ, ಓಕೆನಾ? Cl ಇದೆ. ನೆಕ್ಸ್ಟ್ ಏನಾಗುತ್ತೆ, H2O ಇದು ಯಾವುದು, ನಿಕ್ಕೆಲ್, ಓಕೆನಾ? ಇದು ನಿಕ್ಕೆಲ್. ಸೊ ಈ ರೀತಿ ಏನಾಗಿದೆ, ಮಾಲಿಕ್ಯೂಲ್ ಸೆಂಟ್ರಲ್ ಹೈಬ್ರಿಡೈಸ್ ಆಗಿದೆ. ನೀವು ಇಲ್ಲಿ ನೋಡ್ಬೋದು ಡೆಫಿನೇಷನ್. ಇನ್ ಎ ಕೋಆರ್ಡಿನೇಷನ್ ಎಂಟಿಟಿ ದ ಆಟಮ್ ಆರ್ ಅಯೋನ್ ಟು ವಿಚ್ ಎ ಫಿಕ್ಸ್ಡ್ ನಂಬರ್ ಆಫ್ ions or groups are bound in a definite geometry ಬೌಂಡ್ ಆಗಿದ್ದಾವೆ. ಅರೇಂಜ್ ಅರೌಂಡ್ ಇಟ್ಸ್ ಕಾಲ್ಡ್ ಆಸ್ ಸೆಂಟ್ರಲ್ ಮೆಟಲ್ ಆಟಮ್ ಅಂತ ಕರಿತೀವಿ. ಡಿಫೈನೈಟ್ ಅರೇಂಜ್ ಆಗಿದ್ರೆ ಅದೇನಂತೀವಿ, ಸೆಂಟ್ರಲ್ ಮೆಟಲ್ ಆಟಮ್ ಅಂತ ಕರಿತೀವಿ. ನೆಕ್ಸ್ಟ್ ಇರೋದು
ಲಿಗ್ಯಾಂಡ್ಸ್. ಓಕೆನಾ. ಸೊ ಲಿಗ್ಯಾಂಡ್ಸ್ ಅಂದರೆ ಏನು, ಯಾರು ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡ್ತಾರೋ ಅವೇನು ಲಿಗ್ಯಾಂಡ್ಸ್ಗಳು. ಅದ್ರಲ್ಲಿ ಏನಾಗುತ್ತೆ, ಯಾರು ಡೋನರ್ ಐಟಮ್ ಇರುತ್ತೆ ಅವ್ರ ಹತ್ರ ಡೋನರ್ ಐಟಮ್ ಇರುತ್ತೆ, ಅವು ಏನು ಮಾಡ್ತವೆ, ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡ್ತವೆ. ಸೊ ಅವುಗಳನ್ನು ಏನು ಮಾಡ್ತೀವಿ, ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಅದರಲ್ಲಿ ಏನಾಗುತ್ತೆ, ಯೂನಿಡೆಂಟೆಡ್, ಬೈಡೆಂಟೆಡ್, ಪಾಲಿಡೆಂಟೆಡ್ ಅಂತ. ಯಾರ ಹತ್ರ ಡೋನರ್ ಐಟಮ್ಗಳು, ಸೊ ಡೋನರ್ ಐಟಮ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಡೋನರ್ ಐಟಮ್ಗಳಿದ್ದಾವೆ ಒಂದು ಮಾಲಿಕ್ಯೂಲ್ ಹತ್ರ, ಒಂದು ಲಿಗ್ಯಾಂಡ್ ಹತ್ರ ಅಂತ. ಒಂದಿದ್ರೆ ಅದನ್ನ ಯೂನಿಡೆಂಟೆಡ್ ಅಂತ ಕರಿತೀವಿ, ಎರಡಿದ್ರೆ ಅದನ್ನ ಡೈಡೆಂಟೆಡ್ ಅಂತ ಕರಿತೀವಿ, 2 or more ಇದ್ರೆ ಏನಂತೀವಿ, ಅದನ್ನ ಪಾಲಿಡೆಂಟೆಡ್ ಲಿಗ್ಯಾಂಡ್ ಅಂತ ಕರಿತೀವಿ. ಸೊ ಏನಾಗುತ್ತೆ, ಟೂ ಆರ್ ಮೋರ್ ಡೋನರ್ ಐಟಮ್ಸ್ಗಳಿದ್ದರೆ ನಮಗೇನಾಗುತ್ತೆ, ಪಾಲಿಡೆಂಟೆಡ್ ಅಂತ ಕರಿತೀವಿ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಇವಾಗ ಯೂನಿಡೆಂಟೆಡ್ ಅಂದಾಗ ನಮಗೇನಾಗುತ್ತೆ, ಲಿಗ್ಯಾಂಡು ಒಂದು ಮಾಲಿಕ್ಯೂಲಿಂದ ಡೊನೇಟ್ ಮಾಡ್ತಾ ಇದೆ ಅಂತ, ಒಂದು ಡೋನರ್ ಐಟಮಿಂದ. ಸೊ ಫಾರ್ ಎಕ್ಸಾಂಪಲ್ ಇವಾಗ NH3 ಇದೆ. ಸೊ ಏನಾಗುತ್ತೆ, ಒಂದೇ ಮಾಲಿಕ್ಯೂಲ್ ಇದೆ. ಸೊ ಇದೇನು ಮಾಡ್ತಾ ಇದೆ, ಮೆಟಲಿಗೆ ಡೊನೇಟ್ ಮಾಡ್ತಾ ಇದೆ. ಸೊ ಇದೇನೇನಂತೀವಿ ನಾವು, ಯೂನಿಡೆಂಟೇಟ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದರೆ ಡೈಡೆಂಟೇಟ್. ಡೈಡೆಂಟೇಟ್ ಅಂದರೆ ಏನಾಗುತ್ತೆ, ಒಂದು ಲಿಗ್ಯಾಂಡ್ ಇದೆ. ಸೊ ಒಂದು ಮಾಲಿಕ್ಯೂಲ್ ಇದೆ. ಸೊ ಒಂದು ಕಂಪ್ಲೀಟ್ ಒಂದು ಲಿಗ್ಯಾಂಡ್. ಸೊ ಇದೇನೋ ಒಂದು ಕಂಪ್ಲೀಟ್ ಲಿಗ್ಯಾಂಡ್. ಓಕೆನಾ. ಸೊ ಇದೇನಾಗುತ್ತೆ, ಕಂಪ್ಲೀಟ್ ಒಂದು ಲಿಗ್ಯಾಂಡ್. ಇಲ್ಲೇನಾಗುತ್ತೆ, ಇದು ಕಂಪ್ಲೀಟ್ಲಿ ಒಂದು ಲಿಗ್ಯಾಂಡ್, ಇದು ಕಂಪ್ಲೀಟ್ಲಿ ಒಂದು ಲಿಗ್ಯಾಂಡ್. ಬಟ್ ಇಲ್ಲೇನಾಗಿದೆ, ಎರಡು ಡೋನರ್ ಐಟಮ್ಗಳಿದ್ದಾವೆ. ಏನಾಗುತ್ತೆ, ಎರಡು ಡೋನರ್ ಐಟಮ್ಗಳಿದ್ದಾವೆ. ಇಲ್ಲೂ ನೋಡ್ಬೋದು, ಎರಡು ಡೋನರ್ ಐಟಮ್ಗಳಿದ್ದಾವೆ. ಒಂದು ಕಂಪ್ಲೀಟ್ ಲಿಗ್ಯಾಂಡ್, ಅದರಲ್ಲಿ ಏನಾಗುತ್ತೆ, 2 ಡೋನರ್ ಐಟಮ್ಸ್ಗಳಿದ್ದಾವೆ. ಅಂಥವುಗಳನ್ನ ಅಂತ ಕರಿತೀವಿ ನಾವು ಬೈಡೆಂಟೇಟ್, ಇಲ್ಲ ಅಂದರೆ ಡೈಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಸೊ ಏನಾಗುತ್ತೆ, ಮೆಟಲ್ ಐಟಮ್ ಸಿಂಗಲ್ ಡೋನರ್ ಐಟಮ್ ಇರುತ್ತೆ. ಸೊ ಇವು ಎಕ್ಸಾಂಪಲ್ಗಳು. ಓಕೆನಾ. ಸಿಂಗಲ್ ಡೋನರ್ ಐಟಮಿಂದ ಡೊನೇಟ್ ಮಾಡೋದು. ಬೈಡೆಂಟೇಟ್ ಅಂದಾಗ ಏನಾಗುತ್ತೆ, 2 ಡೋನರ್ ಐಟಮ್ಸ್ ಇರುತ್ತೆ. ಸೊ 2 ಡೋನರ್ ಐಟಮ್ಸಿಂದ ನಮಗೇನಾಗುತ್ತೆ, ಡೊನೇಟ್ ಮಾಡ್ತಾ ಇದೆ ಅಂತ. ಇದನ್ನು ನಾವು ಆಕ್ಸಲೇಟ್ ಅಂತ ಕರಿತೀವಿ, ಇದನ್ನ ಆಕ್ಸಲೇಟ್ ಅಂತ ಕರಿತೀವಿ, ಇದನ್ನು ಈಥೇನ್ 1,2 ಡಯಾಮಿನ್ ಅಂತ ಕರಿತೀವಿ, ಈನ್ ಅಂತ ಕರಿತೀವಿ ನಾವು. ಸಿಂಪಲ್ ಆಗಿ ಹೇಳಿದ್ರೆ EN ಇರುತ್ತೆ ಶಾರ್ಟ್ ಫಾರ್ಮ್. ನೆಕ್ಸ್ಟ್ ನಾವು ನೋಡೋದಾದರೆ ಪಾಲಿಡೆಂಟೇಟ್. ಪಾಲಿಡೆಂಟೇಟ್ ಅಂದಾಗ ಏನಿರುತ್ತೆ, ಜಾಸ್ತಿ ಡೋನರ್ ಐಟಮ್ಗಳು ಇರ್ತವೆ. ಫಾರ್ ಎಕ್ಸಾಂಪಲ್ ಇವಾಗ COO- ಇದೆ, ನೆಕ್ಸ್ಟ್ COO- ಇದೆ, ಇಲ್ಲಿದೆ 4 ಆಯಿತು. ಮತ್ತು ಇಲ್ಲಿಂದ ಡೊನೇಟ್ ಮಾಡುತ್ತೆ, ಇಲ್ಲಿಂದ ಡೊನೇಟ್ ಮಾಡುತ್ತೆ. ಅದು ಹೆಕ್ಸಾ ಕೋಆರ್ಡಿನೇಟೆಡ್ ಕಾಂಪ್ಲೆಕ್ಸ್ ಆಗುತ್ತೆ. 6 ಕಡೆಯಿಂದನೂ ಆಕ್ಟಾಹೆಡ್ರಲ್ ಜಾಮೆಟ್ರಿಲಿ ಇದೇನು ಮಾಡುತ್ತೆ, ಡೊನೇಟ್ ಮಾಡುತ್ತೆ. ಪಾಲಿಡೆಂಟೇಟ್ ಅಂದಾಗ ಏನಾಗುತ್ತೆ, ಒಂದಕ್ಕಿಂತ ಜಾಸ್ತಿ ಡೋನರ್ ಐಟಮ್ಗಳು ಇದ್ದಾವೆ ಅಂತ. ಓಕೆನಾ. ಇದಕ್ಕೇನಂತೀವಿ ನಾವು ಪಾಲಿಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಸೊ ಇದೇನು ಎಕ್ಸಾಂಪಲ್, ಸೆವರಲ್ ಡೋನರ್ ಐಟಮ್ಸ್ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಇದೇನು ಪಾಲಿಡೆಂಟೇಟ್. ಸೊ ಪಾಲಿಡೆಂಟೇಟ್ ಲಿಗ್ಯಾಂಡ್ ಇದೆಲ್ಲ, ಇದನ್ನು ನಾವು ಕೀಲೇಟಿಂಗ್ ಲಿಗ್ಯಾಂಡ್ ಅಂತ ಕರಿತೀವಿ. ಸೊ ಕೀಲೇಟ್ ಅಂದರೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ನೋಡ್ಬೋದು, ಏನು ಮಾಡುತ್ತೆ, ಹಿಂಗೆ ಇಟ್ಕೊಂಡಿದೆ ಅಲ್ಲ. ಸೊ ಏನಾಗುತ್ತೆ, ಹಿಡ್ಕೊಂಡಿದೆ. ಸೊ AD ನೋಡಿದ್ರಲ್ಲ, AD ಏನು ಮಾಡುತ್ತೆ, ಕೀಲೇಟ್ ಮಾಡ್ತಾ ಇದೆ. ಸೊ ಏನಾಗುತ್ತೆ, ಹಿಡ್ಕೊಂಡ್ಬಿಡತ್ತಲ್ಲ. ಅದಕ್ಕೆ ನಾವು ಕೀಲೇಟಿಂಗ್ ಲಿಗ್ಯಾಂಡ್ ಅಂತ ಕರಿತೀವಿ. 2 or more ಇದ್ದಾಗ ಏನಂತೀವಿ ನಾವು, ಕೀಲೇಟಿಂಗ್ ಲಿಗ್ಯಾಂಡ್ ಅಂತ ಕರಿತೀವಿ. ಸೊ ಎಷ್ಟು ಐಟಮಿಂದ ಕನೆಕ್ಟ್ ಆಗಿದೆ ಅದನ್ನ ನಾವೇನಂತೀವಿ, ಡೆಂಟಿಸಿಟಿ ಅಂತ ಕರಿತೀವಿ. ಏನಂತೀವಿ, ಡೆಂಟಿಸಿಟಿ ಅಂತ. ಓಕೆನಾ. ಸೊ ದ ನಂಬರ್ ಆಫ್ ಸಚ್ ಲೈಗೇಟಿಂಗ್ ಗ್ರೂಪ್ ಇಸ್ ಕಾಲ್ಡ್ ಡೆಂಟಿಸಿಟಿ. 2 or more ಡೋನರ್ ಐಟಮ್ಸ್ ಅಂತ ಹಿಡ್ಕೊಂಡಿದ್ರೆ ಅದೇನು ಮಾಡ್ತೀವಿ ನಾವು, ಕೀಲೇಟಿಂಗ್ ಲಿಗ್ಯಾಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಇರೋದು ಯಾವುದು, ಎಂಬಿಡೆಂಟೆಡ್ ಲಿಗ್ಯಾಂಡ್. ಸೊ ಎಂಬಿಡೆಂಟೆಡ್ ಲಿಗ್ಯಾಂಡ್ ಅನ್ನೋದು ಒಂದು ಟೈಪ್ ಆಫ್ ಯೂನಿಡೆಂಟೆಡ್ ಲಿಗ್ಯಾಂಡ್. ಬಟ್ ಇಲ್ಲೇನಾಗುತ್ತೆ, 2 ಡೋನರ್ ಐಟಮ್ ಇರುತ್ತೆ. ಸೊ 2 ಡೋನರ್ ಐಟಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೈಟ್ರೋಜನ್ ಇದೆ, ಇಲ್ಲೇನಾಗುತ್ತೆ, ಒಂದು ಆಕ್ಸಿಜನ್ ಇದೆ. ಓಕೆನಾ. ಸೊ 2 ಡೋನರ್ ಐಟಮ್ ಇದೆ. ಎನ್ನಿಂದನೂ ಅಟ್ಯಾಕ್ ಮಾಡ್ಬೋದು, ಇಲ್ಲಾಂದರೆ ಇಂದನೂ ಕೊಡ್ಬೋದು. ಬಟ್ ಎಟ್ ಎ ಟೈಮು ಯಾವುದಾದ್ರು ಒಂದಿಂದ ಕೊಡಬೇಕು. 2 ಡೋನರ್ ಐಟಮ್ ಇದ್ದಾವೆ, ಬಟ್ ಏನಾಗುತ್ತೆ, ಒಂದರಿಂದ ಮಾತ್ರ ನಾವು ಡೊನೇಟ್ ಮಾಡಬೇಕು. ಸೊ ಇವಾಗ ಎನ್ನಿಂದ ಡೊನೇಟ್ ಮಾಡಿದ್ದೀನಿ ಅಂತಿದ್ರೆ ಏನಾಗುತ್ತೆ, ನೈಟ್ರೈಟು N ಅಂತ ಆಗುತ್ತೆ. ಅದೇ ಇವಾಗ ಇಂದ ಕನೆಕ್ಟ್ ಮಾಡಿದರೆ ನೈಟ್ರೈಟು O ಆಗುತ್ತೆ. ಓಕೆನಾ. ಅದೇ ರೀತಿ ನಾವು ಇಲ್ಲಿ ಬಂದಾಗ ಥಯೋಸೈನೇಟು ಇದೆ. ಸೊ ಥಯೋಸೈನೇಟಲ್ಲಿ ಏನಾಗುತ್ತೆ, S ಇಂದ ಕನೆಕ್ಟ್ ಆದರೆ ಥಯೋಸೈನೇಟು S ಆಗುತ್ತೆ. ಎನ್ನಿಂದನೂ ಕನೆಕ್ಟ್ ಆಗ್ಬೋದು, ಥಯೋಸೈನೇಟು N ಆಗುತ್ತೆ. 2 ಡೋನರ್ ಐಟಮ್ ಇರುತ್ತೆ, ಬಟ್ ಎಟ್ ಎ ಟೈಮ್ ಓನ್ಲಿ 1 ಕ್ಯಾನ್ ಡೊನೇಟ್. ಅಂಥವುಗಳನ್ನ ಏನಂತ ಕರಿತೀವಿ ನಾವು, ಎಂಬಿಡೆಂಟೆಡ್ ಲಿಗ್ಯಾಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಇರೋದೇನು, ಕೋಆರ್ಡಿನೇಷನ್ ನಂಬರ್. ಸೊ ಕೋಆರ್ಡಿನೇಷನ್ ನಂಬರ್ ಅಂತ ಬಂದಾಗ ನಮಗೇನಾಗುತ್ತೆ, ಎಷ್ಟು ಡೋನರ್ ಐಟಮ್ಗಳು ಪ್ರೆಸೆಂಟ್ ಇದ್ದಾವೆ ಒಂದು ಕಾಂಪ್ಲೆಕ್ಸಲ್ಲಿ. ಸೊ ಇದೊಂದು ಕಾಂಪ್ಲೆಕ್ಸ್ ಅಂದರೆ ಈ ಕಾಂಪ್ಲೆಕ್ಸಲ್ಲಿ ಎಷ್ಟು ಲಿಗ್ಯಾಂಡ್ ಐಟಮ್ಗಳಿದ್ದಾವೆ, ಡೊನೇಟ್ ಮಾಡ್ತಿದ್ದಾವೆ ಐಟಮ್ ಏನು ಎಲೆಕ್ಟ್ರಾನ್ಗಳನ್ನು ಮೆಟಲ್ ಐಟಮ್ಗೆ ಅಂತ. ಸೊ ಇಲ್ಲೇನಾಗುತ್ತೆ, 4 ಇದ್ದಾವೆ, 4 ಬರ್ದ್ವಿ. ನೆಕ್ಸ್ಟ್ 6 ಇದೆ, 6 ಬರ್ದ್ವಿ. ಇಲ್ಲಿ ಬಂದಾಗ ಇಲ್ಲಿ 3 ಇದೆ, ಇಲ್ಲಿ ಯಾಕೆ 3 ಬರ್ದಿಲ್ಲ. ಸೊ ಇಲ್ಲೇನಾಗುತ್ತೆ ಅಂದರೆ ಇಲ್ಲಿರೋ ನಂಬರ್ ಮೇಲೆ ಡಿಪೆಂಡ್ ಆಗ್ತಾ ಇಲ್ಲ. ಇದು ಇಲ್ಲಿ ಡಿಪೆಂಡ್ ಆಗ್ತಿರೋದೇನು, ನಂಬರ್ ಆಫ್ ಡೋನರ್ ಐಟಮ್ಸ್ಗಳು ಎಷ್ಟಿದ್ದಾವೆ ಅಂತ. ಫಾರ್ ಎಕ್ಸಾಂಪಲ್ ನಾವು ಇವಾಗ ಇಲ್ಲಿ ಬರೆದ್ರೆ ನೈಟ್ರೋಜನ್. ಓಕೆನಾ. ಸೊ ಇವಾಗ ಇಲ್ಲಿ ಹಿಂಗೆ, ಇದು ಹಿಂಗೆ ಏನಾಗುತ್ತೆ, 6 ಡೋನರ್ ಐಟಮ್ಗಳಿದ್ದಾವೆ. ಇಲ್ಲಿ 6 ಡೋನರ್ ಐಟಮ್ಗಳಿದ್ದಾವೆ. ಬಟ್ ಏನಾಗುತ್ತೆ, ಲಿಗ್ಯಾಂಡ್ ಎಷ್ಟಿದ್ದಾವೆ, 3 ಇದ್ದಾವೆ. ಬಟ್ ಡೋನರ್ ಐಟಮ್ಗಳು 6 ಇದ್ದಾವೆ. ಸೊ ನಮ್ಗೆ ಬೇಕಾಗಿರೋದೇನು ಲಿಗ್ಯಾಂಡ್ ಅಲ್ಲ, ಇಲ್ಲಿ ಎಷ್ಟು ಡೋನರ್ ಐಟಮ್ಗಳು ಇದ್ದಾವೆ ಅನ್ನೋದು. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಇಲ್ಲಿ 6 ಡೋನರ್ ಐಟಮ್ಗಳು ಆಗುತ್ತೆ. ಅದೇ ರೀತಿ ನಾವು ನೋಡೋದಾದ್ರೆ C2O4 ಇದು ಒಂದು ಆಕ್ಸಲೇಟ್, ಇದೇನು ಬೈಡೆಂಟೆಡ್ ಲಿಗ್ಯಾಂಡ್. ಇಲ್ಲೇನಾಗುತ್ತೆ, 3 ಇದ್ದಾವೆ. ಬಟ್ ಏನಾಗುತ್ತೆ, 6 ಡೋನರ್ ಐಟಮ್ಗಳು, 6 ಆಕ್ಸಿಜನ್ ಐಟಮ್ಗಳು ಇದೇ ರೀತಿ ಏನು ಮಾಡುತ್ತೆ, ಡೊನೇಟ್ ಮಾಡ್ತಾ ಇದ್ದಾವೆ. ನೆಕ್ಸ್ಟ್ ನಾವು ನೋಡೋದಾದ್ರೆ NiCO4. ಇಲ್ಲೇನಾಗುತ್ತೆ ಅಂದರೆ ಮೋನೋಡೆಂಟೆಡ್ ಲಿಗ್ಯಾಂಡ್ ಅಲ್ಲ, ನಾವು ಡೈರೆಕ್ಟಾಗಿ ಬರೆದ್ಬಿಡ್ಬೋದು 4 ಅಂತ. ಬೈಡೆಂಟೆಡ್ ಲಿಗ್ಯಾಂಡ್ ಇದ್ದಾಗ ಅಥವಾ ಡೈಡೆಂಟೆಡ್ ಲಿಗ್ಯಾಂಡ್ ಇದ್ದಾಗ ನಾವು ಕೇರ್ಫುಲ್ ಆಗಿ ಇರಬೇಕಾಗತ್ತೆ. CN2 ಅಂದಾಗ ಏನಾಗುತ್ತೆ, 2 ಇದೆ.
ನೆಕ್ಸ್ಟ್ ನಾವು ನೋಡೋದಾದರೆ ಕೋಆರ್ಡಿನೇಷನ್ ಸ್ಪಿಯರ್. ಸೊ ಕೋಆರ್ಡಿನೇಷನ್ ಸ್ಪಿಯರ್ ಅಂದರೆ ಏನು? ಈ ಕಾಂಪ್ಲೆಕ್ಸ್ ಅಯಾನ್ಗಳನ್ನು ಏನು ಹಿಡ್ಕೊಂಡಿರುತ್ತಲ್ಲ ಅದೇ ಕೋಆರ್ಡಿನೇಷನ್ ಸ್ಪಿಯರ್. ಫಾರ್ ಎಕ್ಸಾಂಪಲ್ ಇವಾಗ FeCN6 ಇದೆ, ಇದೇನು ಮಾಡಿದೆ, ಒಂದು ಕ್ಲೋಸ್ ಬ್ರ್ಯಾಕೆಟು ಕವರ್ ಮಾಡಿದೆ, ಇದೇನು ಕೋಆರ್ಡಿನೇಷನ್ ಸ್ಪಿಯರ್. ಈ ಕೋಆರ್ಡಿನೇಷನ್ ಸ್ಪಿಯರಿಂದ ಹೊರಗಡೆ ಏನು ಅಯಾನ್ಗಳಿದಾವಲ್ಲ ಅದೇನಾಗುತ್ತೆ ಅಯೋನಿಕ್ ಸ್ಪಿಯರ್ ಅಂತ ಕರಿತೀವಿ ನಾವು. ಸೊ ಏನಾಗುತ್ತೆ, ಎನ್ಕ್ಲೋಸ್ಡ್ ಇನ್ ಸ್ಕ್ವೇರ್ ಬ್ರ್ಯಾಕೆಟ್ ಇನ್ ದ ಆ್ಯಂಡ್ ಇನ್ ಇಸ್ ಕಲೆಕ್ಟಿವ್ಲಿ ಟರ್ಮ್ಡ್ ಆಸ್ ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಹೇಳಿದ್ದಾರೆ. ಏನಾಗುತ್ತೆ, ದ ಸೆಂಟ್ರಲ್ ಆಟಮ್ ಅಯಾನ್ ಆ್ಯಂಡ್ ದ ಲಿಗ್ಯಾಂಡ್ ಅಟ್ಯಾಚ್ ಟು ಇಟ್ ಎನ್ಕ್ಲೋಸ್ಡ್ ಇನ್ ಸ್ಕ್ವೇರ್ ಬ್ರ್ಯಾಕೆಟ್ ಆ್ಯಂಡ್ ಇಸ್ ಕಲೆಕ್ಟಿವ್ಲಿ ಟರ್ಮ್ಡ್ ಆಸ್ ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಕರಿತೀವಿ. ದ ಅಯೋನೈಸಬಲ್ ಗ್ರೂಪ್ಸ್ ಆರ್ ರಿಟರ್ನ್ ಇನ್ ಔಟ್ಸೈಡ್ ದ ಬ್ರ್ಯಾಕೆಟ್ ಆರ್ ಕಾಲ್ಡ್ ಕೌಂಟರ್ ಅಯಾನ್ಸ್ ಅಂತ ಕರಿತೀವಿ. ಸೊ ಅಯೋನೈಸಬಲ್ ಇದು ನಾವು ಅಯೋನಿಕ್ ಸ್ಪಿಯರ್ ಅಂತ ಕರಿತೀವಿ, ಕೌಂಟರ್ ಅಯಾನ್ಸ್ ಅಂತ ಕರಿತೀವಿ ಹೊರಗಡೆ ಇರೋದನ್ನ. ಓಕೆನಾ, ಇದೇನು ಕೋಆರ್ಡಿನೇಷನ್ ಸ್ಪಿಯರ್. ಮತ್ತು ಅಯೋನಿಕ್ ಸ್ಪಿಯರ್ ಹೊರಗಡೆ ಇರೋದು, ಹೊರಗಡೆ ಇರೋ ಐಟಮ್ಗಳನ್ನ ನಾವು ಕೌಂಟರ್ ಅಯಾನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇರೋದೇನು, ಕೋಆರ್ಡಿನೇಷನ್ ಪಾಲಿಹೈಡ್ರಾನ್. ಸೊ ಕೋಆರ್ಡಿನೇಷನ್ ಪಾಲಿಹೈಡ್ರಾನ್ ಅಂದಾಗ ಈ ಮಾಲಿಕ್ಯೂಲ್ಗಳನ್ನೆಲ್ಲ ನೋಡ್ತಾ ಹೋದ್ರಿ ನಿಮ್ಗೆ ಡಿಫ್ರೆಂಟ್ ಇವಾಗ ಆಕ್ಟಾಹೈಡ್ರಲ್, ಸೊ ಎನ್ ಈ ರೀತಿ ಇತ್ತು ಅಂತ ತೋರಿಸ್ದೆ ನಿಮಗೆ ಇವಾಗ. ಸೊ ಅದೇ ರೀತಿ ಏನಾಗುತ್ತೆ ಅಂದರೆ ಕಾಂಪ್ಲೆಕ್ಸ್ಗಳಿಗೆ ಡಿಫ್ರೆಂಟ್ ಟೈಪ್ ಆಫ್ ಜಾಮೆಟ್ರಿ ಇದ್ದಾವೆ. ಸ್ಕ್ವೇರ್ ಪ್ಲೇನರ್ ಆಗಿರ್ಬೋದು, ಟ್ರೈಗೋನಲ್ ಬೈಪಿರಮಿಡಲ್ ಆಗಿರ್ಬೋದು. ಸೊ ಈ ರೀತಿ ನಾವು ನೋಡೋದಾದರೆ ಇಲ್ಲಿ ಆಕ್ಟಾಹೈಡ್ರಲ್ ಆಗಿರ್ಬೋದು, ಟೆಟ್ರಾಹೈಡ್ರಲ್ ಆಗಿರ್ಬೋದು, ಟ್ರೈಗೋನಲ್ ಬೈಪಿರಮಿಡಲ್ ಆಗಿರ್ಬೋದು, ಸ್ಕ್ವೇರ್ ಪಿರಮಿಡಲ್ ಆಗಿರ್ಬೋದು, ಸ್ಕ್ವೇರ್ ಪಿರಮಿಡಲ್, ಟ್ರೈಗೋನಲ್ ಬೈಪಿರಮಿಡಲ್, ಸ್ಕ್ವೇರ್ ಪ್ಲೇನರ್, ಆಕ್ಟಾಹೈಡ್ರಲ್, ಟೆಟ್ರಾಹೈಡ್ರಲ್, ಈ ರೀತಿ ಸಾಕಷ್ಟು ಜೊಮೆಟ್ರಿಗಳಿದ್ದಾವೆ. ಆಮೇಲೆ ಹೋಗ್ತಾ ಕಾಂಪ್ಲೆಕ್ಸ್ ಆಗ್ತಾ ಹೋದಂಗೂ ಇನ್ನೂ ಜಾಸ್ತಿಗಳನ್ನು ನೋಡ್ಬೋದು ನಾವು. ಈ ಡಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ಈ ರೀತಿ ನಾವು ನೋಡ್ಬೋದು. ಎ ಬ್ಲಾಕ್ ಎಲಿಮೆಂಟ್ಸಲ್ಲಿ ನಾವು ನೋಡೋದಾದರೆ ಇನ್ನೂ ಸಾಕಷ್ಟು ಲಿಗ್ಯಾಂಡ್ಸ್ಗಳು ಏನಾಗುತ್ತೆ ಒಂದೊಂದ್ಸಲ ಬೈಡೆಂಟಿಟಿ ಆಗಿ ಕೂಡ ಆ್ಯಕ್ಟ್ ಮಾಡ್ತವೆ, ಯೂನಿಡೆಂಟೆಡ್ ಲಿಗ್ಯಾಂಡ್ ಇರೋದು. ಸೊ ಅವಾಗ ಏನಾಗುತ್ತೆ, ಕಾಂಪ್ಲೆಕ್ಸ್ ದೊಡ್ಡದಾಗ್ತಾ ಹೋಗುತ್ತೆ. ಆಟಮ್ ಸೈಜ್ ದೊಡ್ಡದಾಗ್ತಿದ್ದಂಗೆ ಏನಾಗುತ್ತೆ, ಕಾಂಪ್ಲೆಕ್ಸಲ್ಲೂ ಸೈಜ್ ದೊಡ್ಡಾಗ್ತಾ ಹೋಗ್ತಾ ಇರುತ್ತೆ. ಸೊ ಇವುಗಳನ್ನು ನಾವು ಡೀಟೇಲಾಗಿ ಆ ಮಾಲಿಕ್ಯೂಲ್ ಅರೇಂಜ್ಮೆಂಟ್ ಮೇಲೆ ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆನಾ, ಒಂದೊಂದಾಗಿ 1 by 1. ನೆಕ್ಸ್ಟ್ ನಾವು ನೋಡ್ತಾ ಇರೋದು ಇಲ್ಲಿ ಆಕ್ಸಿಡೇಷನ್ ಆಫ್ ಸೆಂಟ್ರಲ್ ಆಟಮ್. ಸೊ ಆಕ್ಸಿಡೇಷನ್ ಅಂದರೆ ಏನು, ಮೆಟಲ್ ಆಟಮ್ ಎಷ್ಟು ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡಿದೆ ಅಂತ ನಿಮ್ಗೆ ಗೊತ್ತು. ಎಲ್ಲದೂ ಆಕ್ಸಿಡೇಷನ್ ಸ್ಟೇಟ್ನ ಶೋ ಮಾಡಿದೆ ನಿಮಗೆ, ಯಾರ್ಯಾರು ಎಷ್ಟು ಡೊನೇಟ್ ಮಾಡ್ತಾರೆ, ಯಾಕೆ ಡೊನೇಟ್ ಮಾಡ್ತಾರೆ, ಸ್ಟೇಬಿಲೈಸ್ ಆಗೋಕ್ಕೆ ಟ್ರೈ ಮಾಡ್ತವೆ, D5 D10. ಸೊ ಎಲ್ಲ ನೋಡಿದ್ರಿ ನೀವು. ಇವಾಗ ನಾವು ಇಲ್ಲಿ ನೋಡೋದಾದರೆ FeCN6 4- ಇದೆ. ಸೊ ಹೊರಗಡೆ ಏನಿದೆ ಇಲ್ಲಿ ನಾವು ನೋಡ್ಬೋದು ಚಾರ್ಜಸ್. ಸೊ ಏನಾಗುತ್ತೆ, X plus sum of charges on ligands which is equal to overall charge on the complex ion ಅಂತ ಹೇಳಿದ್ದಾರೆ. ಸೊ ಏನಾಗುತ್ತೆ, ಓವರಾಲ್ ಚಾರ್ಜ್, ಕಾಂಪ್ಲೆಕ್ಸ್ ಮೇಲೆ ಏನು ಚಾರ್ಜ್ ಇದೆಯಲ್ಲ ಅದೇನಾಗುತ್ತೆ ಓವರಾಲ್ ಚಾರ್ಜ್ ಆಗುತ್ತೆ. ಸೊ ಇವಾಗ 4- ಇದೆ, ಅದ್ರ ಬದಲಿಗೆ ಏನಿತ್ತು ಇವಾಗ 4- ಅಂದಾಗ ನಮ್ಗೆ ಏನಾಗುತ್ತೆ K+ ಇತ್ತೇನೋ. ಸೊ ಅದಕ್ಕೋಸ್ಕರ ಏನಾಗುತ್ತೆ 4- ಆಗಿದೆ. ಸೊ ಏನಾಗುತ್ತೆ 4K+ ಇತ್ತು, 4- ಆಗಿದೆ. ಮೈನಸ್ ಚಾರ್ಜ್ ಇದ್ದಾಗ ಏನಾಗುತ್ತೆ, ಪಾಸಿಟಿವ್ ಲಿಗ್ಯಾಂಡ್ಗಳು ಡೊನೇಟ್ ಮಾಡ್ತಾ ಇದ್ದಾವೆ ಅಂತ. ಸೊ ಪಾಸಿಟಿವ್ ಕ್ಯಾಟಯಾನ್ಸ್ಗಳು ಏನು ಮಾಡ್ತವೆ, ಡೊನೇಟ್ ಮಾಡ್ತಿದ್ದಾವೆ ಅಂತ. ನೆಗೆಟಿವ್ ಇದ್ದಾಗ ಅದೇ ಪಾಸಿಟಿವ್ ಇತ್ತು ಅಂದರೆ ಏನಾಗುತ್ತೆ SO4 2-. ಈ ಕಾಂಪ್ಲೆಕ್ಸ್ ಮೇಲೆ ಏನಿದೆ ಇವಾಗ +2 ಚಾರ್ಜ್ ಇದೆ ಅಂತ. ಓಕೆನಾ, ಸೊ ಕಾಂಪ್ಲೆಕ್ಸ್ ಮೇಲೆ ಏನು ಚಾರ್ಜ್ ಇದೆ ನಾವು ಅದನ್ನ ಬರೀಬೇಕು. ಇವಾಗ ಕಾಂಪ್ಲೆಕ್ಸ್ ಇಲ್ಲ ಅಂದರೆ SO4 ಇದೆ ಅಲ್ಲ, SO4ನ ನಾನು ಹೊರಗಡೆ ತೆಗೆದು ಏನು ಬರೀಬೇಕು, ಇವಾಗ 2+ ಚಾರ್ಜ್ನ ಬರೀಬೇಕು. ಈ 2+ ಚಾರ್ಜ್ನ ನಾನು ಏನು ಮಾಡಬೇಕು, ಹೊರಗಡೆ ಓವರಾಲ್ ಚಾರ್ಜ್ ಆಫ್ ದ ಕಾಂಪ್ಲೆಕ್ಸ್ ಅಯಾನ್ ಆಗುತ್ತೆ ಅದು. ಇವಾಗ ನಾನು ಇಲ್ಲಿ ಬರೆಯೋದಾದರೆ ಕೋಆರ್ಡಿನೇಷನ್ ನಂಬರ್, ಸೊ 6 ಇದೆ. ಸೊ 6 × -1. ಸೊ ಏನಾಗುತ್ತೆ, CN ಅನ್ನೋದೇನು ಕೊಡುತ್ತೆ -1 ಚಾರ್ಜ್. ಓಕೆನಾ, ಇಲ್ಲೇನಾಗುತ್ತೆ -1 ಚಾರ್ಜ್. NH3 ಅನ್ನೋದೇನು 0 ಕೊಡುತ್ತೆ. ಎಲ್ಲ ಲಿಗ್ಯಾಂಡ್ಗಳದ್ದು ಚಾರ್ಜ್ ಗೀರ್ಸ್ ಎಲ್ಲ ಡಿಸ್ಕಸ್ ಮಾಡಿದ್ದೀನಿ, ಒಂದು ಚಾರ್ಟೇ ಕೊಡ್ತೀನಿ. ಸೊ ನೀವು ಜಸ್ಟ್ ಇವಾಗ ನಿಮ್ಗೆ ಆಕ್ಸಿಡೇಷನ್ ಸ್ಟೇಟ್ನ ಹೇಗೆ ಕಂಡುಹಿಡಿಯೋದು ಅಂತ. ಓಕೆನಾ, ಸೊ ಇವಾಗ ಏನಾಗುತ್ತೆ ಅಂದರೆ ನಾವು ಇದ್ರ ಬಗ್ಗೆ ನಾವು ಫೈಂಡ್ ಮಾಡೋಕೆ ಹೋಗ್ತಿದ್ದು ಆಕ್ಸಿಡೇಷನ್ ಸ್ಟೇಟ್ ಯಾರ್ದು, ಮೆಟಲ್ ಆಟಮ್ದು. ಸೊ ಏನಾಗುತ್ತೆ, X ಅಂತ ಬರ್ಕೋಬೇಕು. 6 × -1 ವಿಚ್ ಇಸ್ ಈಕ್ವಲ್ ಟು -4 ಆಗುತ್ತೆ. ಅದೇನಾಗುತ್ತೆ +2 ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ -1 ಏನಾಗುತ್ತೆ -3 ಇದೆ. ಇದು ಹೊರಗಡೆ ಹೋದಾಗ ಏನಾಗುತ್ತೆ +6 ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ -3 +3 ಆಗುತ್ತೆ. ನೆಕ್ಸ್ಟ್ ಇರೋದು NH3 0. ಸೊ ಏನಾಗುತ್ತೆ X + 0 ವಿಚ್ ಇಸ್ ಈಕ್ವಲ್ ಟು +2. ಇದೇನಾಗುತ್ತೆ +2 ಆಗುತ್ತೆ. ಸೊ ಆಕ್ಸಿಡೇಷನ್ ಸ್ಟೇಟ್ನ ಕಂಡುಹಿಡಿಯೋದು ವೆರಿ ಇಂಪಾರ್ಟೆಂಟ್. ಓಕೆನಾ, ನಿಮ್ಗೆ ನೆನ್ಪಿಟ್ಕೊಳ್ಬೇಕಾಗಿದೆ ಏನು, ಕಾಂಪ್ಲೆಕ್ಸ್ ಅಯಾನ್ ಮೇಲೆ ಎಷ್ಟು ಚಾರ್ಜ್ ಇದೆ ಅಂತ. ಆಮೇಲೆ ಲಿಗ್ಯಾಂಡ್ಸ್ಗಳ ಚಾರ್ಜಸ್ ನಿಮ್ಗೆ ಗೊತ್ತಿರಬೇಕು. ಎಷ್ಟು ಲಿಗ್ಯಾಂಡ್ ಇದಾವೆ ಅದನ್ನ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿ ನಾವೇನು ಮಾಡಬೇಕು, ಅದನ್ನ ಸಾಲ್ವ್ ಮಾಡಿದ್ರೆ ಆಯಿತು. ಸೊ ನಮಗೇನಾಗುತ್ತೆ ಆಕ್ಸಿಡೇಷನ್ ಸ್ಟೇಟ್ ಸಿಗುತ್ತೆ. ನಿಮಗೆ ಈ ಚಾರ್ಜಸ್ಗಳ ಬಗ್ಗೆ ಎಲ್ಲ ತೋರಿಸ್ಕೊಡ್ತೀನಿ. ಓಕೆನಾ, ನೆಕ್ಸ್ಟ್ ಇರೋದೇನು, ಹೋಮೋಲ್ಯಾಪ್ಟಿಕ್ ಕಾಂಪ್ಲೆಕ್ಸ್. ಸೊ ಹೋಮೋಲ್ಯಾಪ್ಟಿಕ್ ಕಾಂಪ್ಲೆಕ್ಸ್ ಅಂದರೆ ಏನಾಗುತ್ತೆ, ಸೇಮ್ ಟೈಪ್ ಆಫ್ ಲಿಗ್ಯಾಂಡ್ಸ್ ಇರ್ತವೆ. ಹೆಟ್ರೋಲ್ಯಾಪ್ಟಿಕ್ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇರ್ತವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನೀವು, ಸೇಮ್ ಟೈಪ್ ಆಫ್ ಲಿಗ್ಯಾಂಡ್ಸ್ ಇದ್ದಾವೆ. ಬಟ್ ಇಲ್ಲಿ ಕೆಳಗಡೆ ಬಂದಾಗ ನಮ್ಗೆ ಏನಾಗುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ಗಳು ಇದ್ದಾವೆ. ಇಲ್ಲಿ ನೋಡ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಮಿಕ್ಸ್ಡ್ ಇದ್ದಾವೆ. ಬಟ್ ಇಲ್ಲಿ ನೋಡೋದಾದ್ರೆ ನಮ್ಗೆ ಏನಾಗುತ್ತೆ, CN6 ಅನ್ನೋದು ಮಾತ್ರ ಇದೆ, NH3 6 ಟೈಮ್ಸ್ ಅನ್ನೋದು ಮಾತ್ರ ಇದೆ. ಬಟ್ ಇಲ್ಲಿ ಬಂದಾಗ ಏನಾಗುತ್ತೆ, NH3 4 ಟೈಮ್ಸ್ Cl2 ಇದೆ, NH3 ಟ್ವೈಸ್ ಏನಾಗುತ್ತೆ, ಮತ್ತೇನಿದೆ Cl2 ಇದೆ. ಈ ರೀತಿ ಏನಾಗುತ್ತೆ, ಮಿಕ್ಸ್ ಆಗಿದೆ. ಮಿಕ್ಸ್ ಆಗಿರೋದನ್ನ ಹೆಟ್ರೋಲ್ಯಾಪ್ಟಿಕ್ ಅಂತೀವಿ, ಇಲ್ಲಾಂದ್ರೆ ಏನಂತೀವಿ, ಹೋಮೋಲ್ಯಾಪ್ಟಿಕ್ ಕಾಂಪ್ಲೆಕ್ಸ್ಗಳು ಅಂತ ಕರಿತೀವಿ. ನೆಕ್ಸ್ಟ್ ನಾವು ನೋಡೋದಾದರೆ ಒಂದು ಕ್ವಶನ್ ಇದೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಹೋಮೋಲ್ಯಾಪ್ಟಿಕ್ ಕಾಂಪ್ಲೆಕ್ಸ್ ಅಂತ. ಸೊ ಸೇಮ್ ಇರಬೇಕು, ಸೇಮ್ ಇದ್ದರೆ ಮಾತ್ರ ಏನಾಗುತ್ತೆ, ಅದು ಹೋಮೋಲ್ಯಾಪ್ಟಿಕ್ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಹೆಟ್ರೋಲ್ಯಾಪ್ಟಿಕ್ ಆಗುತ್ತೆ. ಸೊ ಹೋಮೋಲ್ಯಾಪ್ಟಿಕ್ ಅನ್ನೋದು ಯಾವುದು, ಇವಾಗ ಫಸ್ಟ್ ಒನ್ ಆಗಲ್ಲ, ಯಾಕೆ ಮಿಕ್ಸ್ ಇದೆ. ನೆಕ್ಸ್ಟ್ ಹೋದಾಗ ಇದು ಆಗಲ್ಲ, ಯಾಕೆ ಮಿಕ್ಸ್ ಇದೆ. ನೆಕ್ಸ್ಟ್ ಇಲ್ಲಿ ಬಂದಾಗ ಏನಾಗುತ್ತೆ, NH3 4 ಟೈಮ್ಸ್ S2 ಟ್ವೈಸ್ ಇದೆ. ಬಟ್ ಇಲ್ಲಿ ಬಂದಾಗ ಏನಾಗುತ್ತೆ ಅಂದರೆ 4 ಇದೆ, ಇಲ್ಲಿ 2 ಇದೆ. ಸೊ ಇಲ್ಲಿ 4 2 ಅಂದಾಗ ನಮಗೇನಾಗುತ್ತೆ,
ಮಿಕ್ಸ್ಡ್ ಆಯಿತು, ಅದು ಆಗಲ್ಲ. ಇಲ್ಲೇನಾಗುತ್ತೆ, ಎಲ್ಲವೂ ಸೇಮ್ ಇದೆ, ಏನಾಗುತ್ತೆ, ಇದು ಆಪ್ಷನ್ ಆಗುತ್ತೆ. ಓಕೆನಾ, ಅರ್ಥ ಆಯ್ತಾ? ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂತ. ಅದು ಬೇರೆ ಕೊಟ್ಟಿದ್ರೆ ಏನಾಗೋದು, ಹೆಟ್ರೋಲೆಪ್ಟಿಕ್ ಕಾಂಪ್ಲೆಕ್ಸ್ ಆಗೋದು. ಸಿಂಪಲ್. ನೆಕ್ಸ್ಟ್ ನಾವು ನೋಡೋದಾದರೆ ಟೈಪ್ಸ್ ಆಫ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಬೇಸ್ಡ್ ಆನ್ ಚಾರ್ಜ್. ಸೊ ಕಾಂಪ್ಲೆಕ್ಸ್ ಮೇಲೆ ಏನು ಚಾರ್ಜ್ ಇದೆ ಅನ್ನೋದ್ರ ಮೇಲೆ ಡಿಫ್ರೆಂಟ್ ಟೈಪ್ಸ್ಗಳಿದ್ದಾವೆ. ಸೊ ಫಸ್ಟ್ ಏನಾಗುತ್ತೆ, ಪಾಸಿಟಿವ್ ಚಾರ್ಜ್ ಇದೆ. ನೆಕ್ಸ್ಟ್ ಏನಾಗುತ್ತೆ, ನೆಗೆಟಿವ್ ಚಾರ್ಜ್ ಇದೆ. ಮತ್ತೇನಾಗುತ್ತೆ, ನೋ ಚಾರ್ಜ್. ಇಲ್ಲೇನಾಗುತ್ತೆ, ನೋ ಚಾರ್ಜ್ ಇದೆ. ಪಾಸಿಟಿವ್ ಚಾರ್ಜ್ ಇದ್ರೆ ಅದನ್ನ ಕರಿತೀವಿ ನಾವು ಕ್ಯಾಟೈನಿಕ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ನೆಗೆಟಿವ್ ಚಾರ್ಜ್ ಇದ್ರೆ ಅದನ್ನ ಆನೈನಿಕ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಚಾರ್ಜ್ ಇಲ್ಲ ಅಂದರೆ ಅದನ್ನ ನಾವು ನ್ಯೂಟ್ರಲ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಸೊ ಪಾಸಿಟಿವ್ ಚಾರ್ಜ್ ಇದ್ದಾಗ ನಮಗೇನಾಗುತ್ತೆ, ಫಾರ್ ಎಕ್ಸಾಂಪಲ್ ನೆಗೆಟಿವ್ ಆ್ಯನಯನ್ಸ್ಗಳು ಇರ್ತವೆ. ಇವಾಗ ಇಲ್ಲಿ ನೆಗೆಟಿವ್ ಇದ್ದಾಗ ನಮಗೇನಾಗುತ್ತೆ, ಪಾಸಿಟಿವ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ 4K+ ಇತ್ತೇನೋ. ಓಕೆನಾ. ಸೊ ನೆಗೆಟಿವ್ ಇದ್ದಾಗ ಚಾರ್ಜ್ ಕಾಂಪ್ಲೆಕ್ಸ್ ಮೇಲೆ ಪಾಸಿಟಿವ್ ಇದ್ದಾಗ ಏನಾಗುತ್ತೆ, ನೆಗೆಟಿವ್ ಅಯನ್ಸ್ಗಳಿರ್ತವೆ. ನೆಕ್ಸ್ಟ್ ಏನಾಗುತ್ತೆ, ಪಾಸಿಟಿವ್ ಇರ್ತವೆ. ಸೊ ನೆಗೆಟಿವ್ ಇದ್ದಾಗ ಪಾಸಿಟಿವ್ ಇರ್ತವೆ. ಏನೂ ಇಲ್ಲ ಅಂದರೆ ಏನೂ ಲಿಗ್ಯಾಂಡ್ಸ್ಗಳು ಇರಲ್ಲ. ಸೊ ಇಲ್ಲೇನಾಗುತ್ತೆ ಅಂದರೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಇದ್ದಾಗ ಏನಾಗುತ್ತೆ, SO4 2- ಅನ್ನೋದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆನಾ. ಸೊ ನಾಮಿನ್ಕ್ಲೇಚರಿಗೆ ಇದ್ರ ಮೇಲೆ ಅದಕ್ಕೋಸ್ಕರ ಈ ಸ್ಲೈಡ್ ಹಾಕಿರೋದು ಇಂಬ ಈಸಿ ಆಗಲಿ ಅಂತ. ಸೊ ಇಲ್ಲೇನಾಗುತ್ತೆ ಅಂದರೆ ಯಾವಾಗ ಕ್ಯಾಟೈನಿಕ್ ಕಾಂಪ್ಲೆಕ್ಸ್ ಇರುತ್ತೋ ಈ ನೆಗೆಟಿವ್ ಅಯನ್ಗಳಿರುತ್ತೆ ರೈಟ್ ಸೈಡಲ್ಲಿರುತ್ತೆ. ಇವಾಗ ಈ ಕಾಂಪ್ಲೆಕ್ಸ್ ಅಂತ ನಾನು ಈಗ ನೋಡೋದಾದರೆ, ಸೊ ಇಲ್ಲೇನಾಗುತ್ತೆ, ಆ್ಯನೈನಿಕ್ ಕಾಂಪ್ಲೆಕ್ಸ್ ಇದೆ. ಆ್ಯನೈನಿಕ್ ಕಾಂಪ್ಲೆಕ್ಸ್ ಇದ್ದಾಗ ಏನಾಗುತ್ತೆ, ಪಾಸಿಟಿವ್ ಚಾರ್ಜ್ ಇಲ್ಲಿರುತ್ತೆ, ಲೆಫ್ಟ್ ಸೈಡಲ್ಲಿರುತ್ತೆ. ಸೊ ಇಲ್ಲೇನಾಗುತ್ತೆ, K4 ಇಲ್ಲೇನಾಗುತ್ತೆ, K4 ಇಲ್ಲಿರುತ್ತೆ, ಲೆಫ್ಟ್ ಸೈಡಲ್ಲಿರುತ್ತೆ. ಪಾಸಿಟಿವ್ ಚಾರ್ಜ್ ಇದ್ದಾಗ ರೈಟ್ ಸೈಡಲ್ಲಿರುತ್ತೆ, ನೆಗೆಟಿವ್ ಚಾರ್ಜ್ ಇದ್ದಾಗ ಲೆಫ್ಟ್ ಸೈಡಲ್ಲಿರುತ್ತೆ. ಸೊ ಏನಾಗುತ್ತೆ, ಲೆಫ್ಟ್ ಸೈಡಿಂದ ರೈಟ್ ಸೈಡ್. ಓಕೆನಾ. ಸೊ ಇಲ್ಲೇನಾಗುತ್ತೆ, ಲೆಫ್ಟ್ ಸೈಡಿಂದ ರೈಟ್ ಸೈಡ್ ಬರ್ತೀನಿ, ರೈಟ್ ಸೈಡಲ್ಲಿದೆ ಅಂತ. ಕ್ಯಾಟೈನಿಕ್ ಕಾಂಪ್ಲೆಕ್ಸ್ ಇದ್ದಾಗ ನಮ್ಗೆ ಯಾವುದೇ ರೀತಿಯ ಚೇಂಜಸ್ ಇಲ್ಲ. ಇದೊಂದು ಎಕ್ಸಾಂಪಲ್. ಸೊ ನಿಮ್ಗೆ ಅರ್ಥ ಆಯ್ತಾ? ಕ್ಯಾಟೈನ್ ಅಂದರೆ ಏನಿಲ್ಲ, ಪಾಸಿಟಿವ್, ನೆಗೆಟಿವ್, ಮತ್ತೇನಾಗುತ್ತೆ, ನೋ ಚಾರ್ಜ್. ಅದನ್ನ ಬೇಸ್ಡ್ ಆನ್ ಚಾರ್ಜ್ ಮೇಲೆ. ಓಕೆನಾ. ನೆಕ್ಸ್ಟ್ ಇರೋದೇನು, ಅದೇ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ನೆಕ್ಸ್ಟ್ ಇರೋದೇನು, ನಾಮಿನ್ಕ್ಲೇಚರ್. ಸೊ ನಾಮಿನ್ಕ್ಲೇಚರ್ ಬಂದಾಗ ನಮಗೇನಾಗುತ್ತೆ, 3 ಟೈಪ್ ಆಫ್ ಕಾಂಪ್ಲೆಕ್ಸ್ ಇದ್ದಾವೆ. ನೀವು ನೋಡಿದ್ರಿ ಯಾವುದು, ಫಸ್ಟು ಇಲ್ಲಿ 3 ಕಾಂಪ್ಲೆಕ್ಸ್ಗಳನ್ನ ಕೊಟ್ಟಿದ್ದೀನಿ. ಓಕೆನಾ. ಇದು ಯಾವುದು, ನ್ಯೂಟ್ರಲ್ ಕಾಂಪ್ಲೆಕ್ಸು. ನೆಕ್ಸ್ಟ್ ಇರೋದೇನು, ರೈಟ್ ಸೈಡಲ್ಲಿದೆ ಅಂದ್ಕೊಳ್ಳಿ ಏನಾಗುತ್ತೆ, ಇದು Cl2 ಅಂದ್ಕೊಳ್ಳಿ ಏನಾಗುತ್ತೆ, ಇದು ಈ ಕಾಂಪ್ಲೆಕ್ಸ್ಗೆ ಏನಾಗುತ್ತೆ, ಪಾಸಿಟಿವ್ ಚಾರ್ಜ್ ಸಿಗುತ್ತೆ. ಇದೇನು ಕ್ಯಾಟಯೋನಿಕ್ ಕಾಂಪ್ಲೆಕ್ಸ್ ಆಗುತ್ತೆ. ಈ ಲೆಫ್ಟ್ ಸೈಡಲ್ಲಿದ್ದಾಗ ಏನಾಗುತ್ತೆ, ಇದು ಕ್ಯಾಟಯಾನ್ ಆಯಿತು. ಸೊ ಏನಾಗುತ್ತೆ, ಕಾಂಪ್ಲೆಕ್ಸ್ ಮೇಲೆ ಏನಿದೆ, ನೆಗೆಟಿವ್ ಚಾರ್ಜ್ ಇದೆ, ಅದೇನಾಗುತ್ತೆ, ಆ್ಯನೈನಿಕ್ ಕಾಂಪ್ಲೆಕ್ಸ್ ಆಗುತ್ತೆ. ಏನಾಗುತ್ತೆ, ಆ್ಯನೈನಿಕ್ ಕಾಂಪ್ಲೆಕ್ಸ್ ಆಗುತ್ತೆ. ಇವಾಗ ಈ 3 ಕಾಂಪ್ಲೆಕ್ಸ್ ಮೇಲೆ, ನ್ಯೂಟ್ರಲ್, ಆಮೇಲೆ ಕ್ಯಾಟಯಾನಿಕ್, ಆ್ಯನೈನಿಕ್ ಕಾಂಪ್ಲೆಕ್ಸ್ ಮೇಲೆ ಹೇಗೆ ನಾಮಿನ್ಕ್ಲೇಚರ್ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ. ಓಕೆನಾ. ಸೊ ಫಸ್ಟ್ ಇರೋದು ಕ್ಯಾಟಯನ್ ನೇಮ್ಡ್ ಫಸ್ಟು. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ಫಸ್ಟ್ ಏನು ಮಾಡೋಣ ಅಂದರೆ ಹೊರಗಡೆ ಇರೋದನ್ನ ಡಿಸ್ಕಸ್ ಮಾಡೋಣ. ಆಮೇಲೆ ಏನಾಗುತ್ತೆ, ಈ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಒಳಗಡೆ ಹೋಗೋಣ. ಫಸ್ಟು ಈ ಕಾಂಪ್ಲೆಕ್ಸ್ ಹೊರಗಡೆ ಇರೋದು. ನ್ಯೂಟ್ರಲ್ ಕಾಂಪ್ಲೆಕ್ಸ್ ಇದ್ದಾಗ ನಮಗೇನಾಗುತ್ತೆ, ಹೊರಗಡೆ ಏನು ಅಯನ್ಸ್ಗಳು ಇರಲ್ಲ. ಬಟ್ ಡಿಸ್ಕಷನ್ ಮಾಡ್ತಿರೋದಲ್ಲಿ ಕ್ಯಾಟಯನ್ ಕಾಂಪ್ಲೆಕ್ಸ್ ಮತ್ತು ಆ್ಯನೈನಿಕ್ ಕಾಂಪ್ಲೆಕ್ಸು. ಸೊ ಕ್ಯಾಟಯನ್ ಕಾಂಪ್ಲೆಕ್ಸ್ ಅಂದಾಗ ನಮಗೇನಾಗುತ್ತೆ, ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್. ಓಕೆನಾ. ಎ ಅನ್ನೋದು ಒಂದು ಲಿಗ್ಯಾಂಡ್ ಅಂತ ಅಂದ್ಕೊಂಡ್ರೆ ಕೌಂಟರ್ ಅಯಾನ್. ಸೊ ಏನಿರುತ್ತೆ, ರೈಟ್ ಸೈಡಲ್ಲಿರುತ್ತೆ ಯಾವಾಗ ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್. ಆ್ಯನೈನಿಕ್ ಕಾಂಪ್ಲೆಕ್ಸ್ ಇದ್ದರೆ ಏನಾಗುತ್ತೆ, ಲೆಫ್ಟ್ ಸೈಡಲ್ಲಿದೆ ಅಂತ ಅಂದ್ಕೊಳ್ಳೋಣ. ಏನಾಗುತ್ತೆ, ಆ್ಯನೈನಿಕ್ ಕಾಂಪ್ಲೆಕ್ಸ್ ಇದ್ದಾಗ ನಮಗೇನಾಗುತ್ತೆ, ಕ್ಯಾಟಯಾನಿಕ್ ಅಂದರೆ ಏನಾಗುತ್ತೆ, ಕಾಂಪ್ಲೆಕ್ಸ್ ಮೇಲೆ ಪಾಸಿಟಿವ್ ಚಾರ್ಜ್ ಇದೆ ಅಂತ. ಆ್ಯನೈನಿಕ್ ಕಾಂಪ್ಲೆಕ್ಸ್ ಇದ್ದರೆ ನಮಗೇನಾಗುತ್ತೆ, ನೆಗೆಟಿವ್ ಚಾರ್ಜ್ ಇದೆ ಅಂತ. ನೆಗೆಟಿವ್ ಚಾರ್ಜ್ ಇದ್ದಾಗ ಏನಾಗುತ್ತೆ, ನಮ್ಮ ಲಿಗ್ಯಾಂಡ್ ಏನಿರುತ್ತೆ ಲೆಫ್ಟ್ ಸೈಡಲ್ಲಿರುತ್ತೆ. ಕ್ಯಾಟಯನ್ ಅಂದಾಗ ನಮಗೇನಾಗುತ್ತೆ, ಪಾಸಿಟಿವ್ ಸೈಡ್. ಇದು 1, ಇದು 2. ಓಕೆನಾ. ನ್ಯೂಟ್ರಲ್ ಇದ್ದಾಗ ಏನಾಗುತ್ತೆ, ಯಾವುದೇ ರೀತಿಯ ಚಾರ್ಜಸ್ಗಳು ಇರಲ್ಲ. ಸೊ ನಮ್ಗೆ ಯಾವಾಗಲೂ ನೆನ್ಪಿಟ್ಕೋಬೇಕು, ಏನು ಮಾಡಬೇಕು ನಾವು, ಲೆಫ್ಟ್ ಟು ರೈಟ್ ಹೋಗಬೇಕು. ಯಾವಾಗಲೂ ಏನು ಬರಬೇಕು, ಲೆಫ್ಟ್ ಟು ಫಸ್ಟಿಗೆ ಬರೆದ್ಬಿಡ್ತೀನಿ, ಲೆಫ್ಟ್ ಟು ರೈಟ್ ಹೋಗಬೇಕು. ಇವಾಗ ಏನಾಗುತ್ತೆ, ಇಲ್ಲಿ ಯಾವುದೇ ರೀತಿಯ ಕಾಂಪ್ಲೆಕ್ಸ್ಗಳು ಇಲ್ಲ. ಸೊ ಏನಾಗುತ್ತೆ, ಯಾವುದೇ ಕೌಂಟರ್ ಅಯಾನ್ಸ್ಗಳು ಇಲ್ಲ. ಸೊ ಕೌಂಟರ್ ಅಯಾನ್ಸ್ ಇಲ್ಲ ಅಂದ್ಕೊಳ್ಳಿ ನಮಗೇನಾಗುತ್ತೆ, ನಾವು ಡೈರೆಕ್ಟ್ ಕೋಆರ್ಡಿನೇಷನ್ ಸ್ಪಿಯರ್ ಒಳಗೆ ಎಂಟ್ರಿ ಹೊಡಿತೀವಿ. ಓಕೆನಾ. ಯಾವಾಗ ಕ್ಯಾಟಯಾನಿಕ್ ಕಾಂಪ್ಲೆಕ್ಸಲ್ಲಿ. ಬಟ್ ಆ್ಯನೈನಿಕ್ ಕಾಂಪ್ಲೆಕ್ಸ್ ಬಂದಾಗ ನಮಗೇನಾಗುತ್ತೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಇರುತ್ತಲ್ಲ, ನಮಗೆ ಪಾಸಿಟಿವ್ ಕ್ಯಾಟಯಾನ್ ಇಲ್ಲಿರುತ್ತೆ, ಲೆಫ್ಟ್ ಸೈಡಲ್ಲಿರುತ್ತೆ. ಸೊ ಫಸ್ಟ್ ಏನಾಗುತ್ತೆ, ಆ್ಯನೈನಿಕ್ ಕಾಂಪ್ಲೆಕ್ಸ್ ಇದ್ದಾಗ ನಾವು ಇಲ್ಲಿಂದನೇ, ಸೊ ಈ ಕ್ಯಾಟಯಾನ್ನ ಫಸ್ಟ್ ಬರೆದು ಆಮೇಲೆ ಮಾಡ್ತೀವಿ, ಒಳಗಡೆ ಎಂಟ್ರಿ ಕೊಡ್ತೀವಿ ನಾಮಿನ್ಕ್ಲೇಚರಲ್ಲಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನೀವು, ಫಸ್ಟ್ ಇರೋದೇನು, ಕ್ಯಾಟಯಾನ್ ನೇಮ್ಡ್ ಫಸ್ಟ್ ಅಂತ. ಸೊ ಕ್ಯಾಟಯಾನ್ ಎಲ್ಲಿದೆ ನಮಗೆ, ಇದೇನು ಆ್ಯನೈನಿಕ್ ಕಾಂಪ್ಲೆಕ್ಸ್. ಇದೇನಾಗುತ್ತೆ, ಇದು ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್, ಇದೇನು ಆ್ಯನೈನಿಕ್ ಕಾಂಪ್ಲೆಕ್ಸಲ್ಲಿ ನಮಗೇನಾಗುತ್ತೆ, ಪಾಸಿಟಿವ್ ಚಾರ್ಜ್ ಫಸ್ಟ್ ಇದೆ. ಸೊ ಏನಾಗುತ್ತೆ, ಫಸ್ಟ್ ಪೊಟ್ಯಾಷಿಯಂ ಬರೀಬೇಕು. ಬಟ್ ಇಲ್ಲೇನಾಯಿತು, ಫಸ್ಟ್ ಪೊಟ್ಯಾಷಿಯಂ ಬರೀಬೇಕು. ಇಲ್ಲೇನಾಗಿದೆ, Cl ಹೊರಗಡೆ ಇದೆ. ಸೊ Cl ಹೊರಗಡೆ ಇರೋದನ್ನೇನು ಬರೀಬೇಕು, ಲಾಸ್ಟಲ್ಲಿ ಬರೀಬೇಕು. ಈ ಕಾಂಪ್ಲೆಕ್ಸಲ್ಲಿ ಫಸ್ಟ್ ಇರೋದನ್ನೇನು ಬರೀಬೇಕು, ಫಸ್ಟಲ್ಲಿ ಬರೀಬೇಕು ಪೊಟ್ಯಾಷಿಯಂ ಅಂತ. ಈ ಕಾಂಪ್ಲೆಕ್ಸಲ್ಲಿ ಏನಾಗುತ್ತೆ ಅಂದರೆ Cl ಲಾಸ್ಟಲ್ಲಿದೆ. ಸೊ ಏನಾಗುತ್ತೆ, ಲಾಸ್ಟಲ್ಲಿ ಬರೀಬೇಕು. ಸೊ ಫಸ್ಟ್ ಕ್ಲಿಯರ್ ಆಯಿತಾ. ಸೊ ಫಸ್ಟ್ ಇರೋದನ್ನ ಫಸ್ಟಿಗೆ ಬರೀಬೇಕು, ಇಲ್ಲಿ ಫಸ್ಟ್ ಇರೋದನ್ನ ಫಸ್ಟಿಗೆ ಬರೀಬೇಕು, ಲಾಸ್ಟ್ ಇರೋದನ್ನ ಲಾಸ್ಟಿಗೆ ಬರೀಬೇಕು. ಫಸ್ಟಿಗೆ, ಲಾಸ್ಟಿಗೆ. ಇದೇನು ಸ್ಟಾರ್ಟಿಂಗ್ ಪಾಯಿಂಟ್. ಓಕೆನಾ. ಸೆಕೆಂಡ್ ಪಾಯಿಂಟ್ ಬಂದಾಗ ನಾವೇನು ಮಾಡಬೇಕು, ಒಳಗಡೆ ಜಂಪ್. ಇವಾಗ ಹೊರಗಡೆ ನಿಮ್ಗೆ ಗೊತ್ತಾಯಿತು, ಫಸ್ಟ್ ಲಾಸ್ಟ್ ಇದ್ದರೆ ಲಾಸ್ಟಿಗೆ ಬರೀತೀರಿ, ಫಸ್ಟ್ ಇದ್ದರೆ ಫಸ್ಟಿಗೆ ಬರೀತೀವಿ, ಏನು ಚೇಂಜಸ್ ಮಾಡೋಂಗಿಲ್ಲ. ಪೊಟ್ಯಾಷಿಯಮ್ ಅಂತ ಇತ್ತು ಅಂದರೆ 4 ಇದಾವೆ ಇಲ್ಲಿ,
4 4 ಅಂತ ಟೆಟ್ರಾ ಅಂತ ಅದೆಲ್ಲ ಬರೆಯೋದೇನಿಲ್ಲ. ಇಲ್ಲೇನಾಗುತ್ತೆ ಅಂದರೆ ಪೊಟ್ಯಾಷಿಯಮ್ 4 ಪೊಟ್ಯಾಷಿಯಮ್ ಅಂತಲೇ ಬರೀಬೇಕು, ಅದಕ್ಕೆ ಮತ್ತು ಯಾವುದೇ ರೀತಿಯ ನಂಬರಿಂಗ್ ಕೊಡೋಂಗಿಲ್ಲ. ಕ್ಲೋರೈಡ್ ಇವಾಗ 3 ಇದ್ದಾವೆ, 2 ಇದ್ದಾವೆ. ಸೊ ಕ್ಲೋರೈಡ್ ಏನಿದೆ ಇಲ್ಲಿ ನೋಡ್ಬೋದು ನೀವು, ಕ್ಲೋರೈಡ್ ಇಲ್ಲಿದೆ ಅಲ್ಲ. ಸೊ ಹೊರಗಡೆ ಎಷ್ಟು ಕ್ಲೋರೈಡ್ ಇದ್ದಾವೆ ಅದನ್ನ 2 ಇದ್ದಾವೆ ಅಂತ ಬರೆಯೋದು, ನಂಬರ್ ಏನಿಲ್ಲ. ಎಷ್ಟೇ ಇದ್ರೂ ನಾವೇನು ಬರೀಬೇಕು, ಸಿಂಪಲಾಗಿ ಕ್ಲೋರೈಡ್ ಅಂತ ಬರೀಬೇಕು. ಫಸ್ಟ್ ಪಾಯಿಂಟ್ ಕ್ಲಿಯರ್ ಆಯಿತಾ? ಇವಾಗ ನೆಕ್ಸ್ಟ್ ಇರೋದು ಒಳಗಡೆ ಜಂಪು. ಸೊ ಏನಾಗುತ್ತೆ, ಲಿಗ್ಯಾಂಡ್ ಫಸ್ಟ್, ಮೆಟಲ್ ನೆಕ್ಸ್ಟು. ಸೊ ಏನಾಗುತ್ತೆ ಇವಾಗ ಇದೇನು ಮೆಟಲ್ಲು, ಒಳಗಡೆ ಇರೋದೇನು ಲಿಗ್ಯಾಂಡು. ಸೊ ಏನಾಗುತ್ತೆ, ನಾವು ಫಸ್ಟ್ ಲಿಗ್ಯಾಂಡ್ನ ನೇಮ್ ಮಾಡಬೇಕು. ಫಸ್ಟ್ ಏನಾಗುತ್ತೆ ಲಿಗ್ಯಾಂಡು ಫಸ್ಟ್, ಇದಾದಮೇಲೆ ಏನಾಗುತ್ತೆ ಲಿಗ್ಯಾಂಡ್ ಫಸ್ಟು, ಆಮೇಲೆ ಏನಾಗುತ್ತೆ ಮೆಟಲ್ ನೆಕ್ಸ್ಟು. ಲಿಗ್ಯಾಂಡ್ ಫಸ್ಟು ಮೆಟಲ್ ನೆಕ್ಸ್ಟು, ಓಕೆನಾ? ಲಿಗ್ಯಾಂಡ್ ಫಸ್ಟ್ ಮೆಟಲ್ ನೆಕ್ಸ್ಟ್ ಅಂದಾಗ ಏನಾಗುತ್ತೆ, ಫಸ್ಟು ನಾವು ಲಿಗ್ಯಾಂಡ್ ಬಗ್ಗೆ ಬರೀಬೇಕು. ಸೊ ಇಲ್ಲೇನಾಗುತ್ತೆ, ಇಲ್ಲಿ ನೋಡ್ಬೋದು ನೀವು ಟೆಟ್ರಾಕಾರ್ಬೋನಿಲ್. ಸೊ ಏನಾಗುತ್ತೆ 4 ಟೆಟ್ರಾಕಾರ್ಬೋನಿಲ್ ನಿಕ್ಕೆಲ್ ಅಂತ ನಾವು ಬರಿತೀವಿ, ಟೆಟ್ರಾಕಾರ್ಬೋನಿಲ್ ನಿಕ್ಕೆಲ್ ಅಂತ ಬರಿತೀವಿ. ಈ ಕಾಂಪ್ಲೆಕ್ಸಿಗೆ ಬಂದಾಗ ನಮ್ಗೆ ಏನಾಗುತ್ತೆ, ಇಲ್ಲಿ ನೋಡ್ಬೋದು 2 ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಇದ್ದಾವೆ. 2 ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಇದ್ದಾಗ ಏನು ಮಾಡಬೇಕು, ಆಲ್ಫಾಬೆಟಿಕಲ್ ಆರ್ಡರ್. ಸೊ ಏನಾಗುತ್ತೆ ಆಲ್ಫಾಬೆಟಿಕಲ್ ಆರ್ಡರ್ಸಲ್ಲಿ ನಾವು ಬರೀಬೇಕು. 2 ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಇದ್ದಾಗ ನಮಗೇನಾಗುತ್ತೆ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ನಾವು ಬರೀಬೇಕು. ಇದೇನು ಈ ಸೆಕೆಂಡ್ ಪಾಯಿಂಟಿಗೆ, ಓಕೆನಾ? ಆಲ್ಫಾಬೆಟಿಕಲ್ ಆರ್ಡರ್ಸಲ್ಲಿ ನಾವೇನು ಬರೀಬೇಕು, ಲಿಗ್ಯಾಂಡ್ಸ್ಗಳನ್ನ ಬರೀಬೇಕು. ಫಾರ್ ಎಕ್ಸಾಂಪಲ್ ಇವಾಗ NH3 ಇದೆ, CL ಇದೆ. NH3 ಅನ್ನೋದೇನು ಅಮೀನ್ ಅಂತ. ಸೊ ಅಮೀನ್ ಅನ್ನೋದೇನಾಗುತ್ತೆ ಎ ಇಂದ ಬರುತ್ತೆ. CL ಅನ್ನೋದೇನು ಕ್ಲೋರೈಡ್ ಅಂತ, ಏನಾಗುತ್ತೆ ಸಿ ಇಂದ ಬರುತ್ತೆ. ಸೊ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ, ಪೆಂಟಾ ಅಮೀನ್ ಕ್ಲೋರೈಡೋ. ಸೊ ಏನಾಗುತ್ತೆ ಪೆಂಟಾ ಅಮೀನ್ ಫಸ್ಟ್ ಬರುತ್ತೆ, ಆಮೇಲೆ ಏನಾಗುತ್ತೆ ಕ್ಲೋರೈಡೋ ಬರುತ್ತೆ, ಅದಾದಮೇಲೆ ಏನಾಗುತ್ತೆ ಕೋಬಾಲ್ಟ್ ಬರುತ್ತೆ, 3 ಕ್ಲೋರೈಡ್ ಬರುತ್ತೆ. ಸೊ ಇವಾಗ ಏನಾಗುತ್ತೆ ಲಿಗ್ಯಾಂಡ್ ಫಸ್ಟು, ಮೆಟಲ್ ನೆಕ್ಸ್ಟು. ಸೊ ಲಿಗ್ಯಾಂಡ್ಸಲ್ಲಿ ಏನಾಗುತ್ತೆ, ಫಸ್ಟ್ ಯಾರ್ದು ಆಲ್ಫಾಬೆಟಿಕಲ್ ಆರ್ಡರ್ ಇರುತ್ತೆ ಅವ್ರು ಫಸ್ಟ್ ಬರ್ತಾರೆ, ಓಕೆನಾ? ನೆಕ್ಸ್ಟ್ ಇರೋದೇನು, ಸೊ ಇವಾಗ ಎಷ್ಟು ನಂಬರ್ ಇದ್ದಾವೆ ಅಂತ. ಸೊ ಪೆಂಟಾ ಅಮೀನ್ ಅನ್ನಲ್ಲ, ಸೊ ಏನಾಗುತ್ತೆ ನೇಮಿಂಗ್ ದ ಲಿಗ್ಯಾಂಡ್ ಆಯಿತು. ಸೊ ಇನ್ನೊಂದು, ಇವಾಗ ಈ ಲಿಗ್ಯಾಂಡ್ಗಳನ್ನ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಅರೇಂಜ್ ಮಾಡಾಯಿತು. ಅರೇಂಜ್ ಮಾಡಿದ್ಮೇಲೆ ಈ ಲಿಗ್ಯಾಂಡ್ಗಳನ್ನು ನಾವು ಹೇಗೆ ಕರಿತೀವಿ ಅನ್ನೋದು. ಸೊ ಈ ಒಳಗಡೆ ಇರೋ ಲಿಗ್ಯಾಂಡ್ಗಳನ್ನು ಏನು ಮಾಡ್ತೀವಿ ನಾವು, ಒಳಗಡೆ ಇರೋ ಲಿಗ್ಯಾಂಡ್ಗಳನ್ನು ಏನು ಮಾಡ್ತೀವಿ, ಓ ಇಂದ ಎಂಡ್ ಮಾಡ್ತೀವಿ. ಸೊ ಏನಾಗುತ್ತೆ ಓ ಇಂದ ಎಂಡ್ ಮಾಡ್ತೀವಿ. ಸೊ ಏನಾಗುತ್ತೆ ಓ ಇಂದ ಎಂಡ್ ಮಾಡ್ತೀವಿ, ಮತ್ತೇನು ನಂಬರಿಂಗ್, ಓಕೆನಾ? ಫಸ್ಟ್ ಇರೋದೇನು ನಂಬರಿಂಗ್, ಓ ಇಂದ. ಕ್ಲೋರೈಡೋ ಯಾವಾಗ ಆ್ಯನೈನಿಕ್ ಲಿಗ್ಯಾಂಡ್ ಇದ್ದಾಗ ಏನಾಗುತ್ತೆ ಓ ಇಂದ ನಾವು ಎಂಡ್ ಮಾಡ್ತೀವಿ. ಸೊ ನ್ಯೂಟ್ರಲ್ ಲಿಗ್ಯಾಂಡ್ ಇದ್ದರೆ ಏನಾಗಲ್ಲ. ಸೊ ನ್ಯೂಟ್ರಲ್ ಲಿಗ್ಯಾಂಡ್ ಯಾವುದು, ಆ್ಯನೈನಿಕ್ ಲಿಗ್ಯಾಂಡ್ ಯಾವುದು ಎಲ್ಲ ತೋರಿಸ್ತಾ ಹೋಗ್ತೀನಿ, ನೀವು ಟೆನ್ಷನ್ ಮಾಡಿಬಿಡಿ. ಆ್ಯನೈನಿಕ್ ಲಿಗ್ಯಾಂಡ್ ಅಂದಾಗ ಏನಾಗುತ್ತೆ F-, Cl-, Br-, ಏನಾಗುತ್ತೆ ಇದೇನಾಗುತ್ತೆ ಫ್ಲೂರೈಡೋ, ಕ್ಲೋರೈಡೋ, ಬ್ರೋಮೈಡೋ, ಸೈನೈಡೋ, ಈ ರೀತಿ ಆಗ್ತಾ ಹೋಗುತ್ತೆ, ಓಕೆನಾ? ಸೊ ಇದೇನಾಯಿತು ಲಿಗ್ಯಾಂಡ್ ನಾವು ಆಲ್ಫಾಬೆಟಿಕಲ್ ಆರ್ಡರ್ ಮಾಡಬೇಕು, ನಂಬರಿಂಗ್ ಮಾಡಬೇಕು. ಸೊ ಇದೇನು ಥರ್ಡ್ ಪಾಯಿಂಟ್ ಆಯಿತು. ನೆಕ್ಸ್ಟ್ ಇರೋದೇನು ಆಕ್ಸಿಡೇಷನ್ ಸ್ಟೇಟು. ಸೊ ಇವೆಲ್ಲ ಬರೆದಾದ್ಮೇಲೆ ಏನಾಗುತ್ತೆ ಆಕ್ಸಿಡೇಷನ್ ಸ್ಟೇಟ್ನ ಬರೀಬೇಕು ನಾವು. ಸೊ ಲಿಗ್ಯಾಂಡ್ ಫಸ್ಟು, ಮೆಟಲ್ ನೆಕ್ಸ್ಟು, ಆಲ್ಫಾಬೆಟಿಕಲ್ ಆರ್ಡರ್, ನಂಬರಿಂಗ್, ಅದಾದಮೇಲೆ ಏನಾಗುತ್ತೆ ಆಕ್ಸಿಡೇಷನ್ ಸ್ಟೇಟ್ನ ನಾವು ಫೈಂಡ್ ಮಾಡಿ ಮೆಟಲ್ ಆಟಮ್ದು. ಸೊ ಏನಾಗುತ್ತೆ ಆಕ್ಸಿಡೇಷನ್ ಸ್ಟೇಟ್ನ ಫೈಂಡ್ ಮಾಡಿ ಇಲ್ಲಿ ಬರೀಬೇಕು. ಬರೆದಾದ್ಮೇಲೆ ಲಾಸ್ಟಿಗೆ ಇರೋದೇನು, ಸೊ ಇಲ್ಲಿ ಇನ್ನೊಂದು ಏನು ಪಾಯಿಂಟು ಅಂದರೆ ಆಕ್ಸಿಡೇಷನ್ ಸ್ಟೇಟ್ನ ಬರೆದ್ರಿ ನೀವು. ಆಕ್ಸಿಡೇಷನ್ ಸ್ಟೇಟ್ ಬರೋಕ್ಕಿಂತ ಮುಂಚೆ ಸೆಂಟ್ರಲ್ ಮೆಟಲ್ ಆಟಮಲ್ಲೂ ಕೂಡ ಒಂದು ಸ್ವಲ್ಪ ಚೇಂಜಸ್ ಆಗುತ್ತೆ. ಸೆಂಟ್ರಲ್ ಮೆಟಲ್ ಆಟಮಲ್ಲೂ ಒಂದು ಸ್ವಲ್ಪ ಏನಾಗುತ್ತೆ, ಸೊ ಆಕ್ಸಿಡೇಷನ್ ಸ್ಟೇಟ್ ಬರೀಬೇಕು. ನೆಕ್ಸ್ಟ್ ಇರೋದೇನು ಸೆಂಟ್ರಲ್ ಮೆಟಲ್ ಆಟಮ್ ಏನಿದೆಲ್ಲ, ಮೆಟಲ್ ಆಟಮ್ಗೆ M ಅಂತ ತೋರಿಸಿದಲ್ಲ, ಇಲ್ಲಿ ಒಂದು ಸ್ವಲ್ಪ ಚೇಂಜಸ್ ಆಗುತ್ತೆ. ಇಲ್ಲೇನಾಗುತ್ತೆ ಆ್ಯನೈನಿಕ್ ಕಾಂಪ್ಲೆಕ್ಸ್ ಇದ್ದರೆ ಮಾತ್ರ ನಮಗೇನಾಗುತ್ತೆ 8 ಅಂತ ನಾವು ಯೂಸ್ ಮಾಡಬೇಕು. ನ್ಯೂಟ್ರಲ್ ಕಾಂಪ್ಲೆಕ್ಸ್ ಇದ್ದರೆ ಇದ್ದರೆ ಇಲ್ಲಾಂದರೆ ನಮ್ಮ ಕ್ಯಾಟೋನಿಕ್ ಕಾಂಪ್ಲೆಕ್ಸ್ ಇದ್ದರೆ ಅದನ್ನ ಏನು ಚೇಂಜಸ್ ಇಲ್ಲ. ಎಲ್ಲಿ ಚೇಂಜಸ್ ಆಗುತ್ತೆ, ಇದು ಯಾವುದು ಆ್ಯನೈನಿಕ್ ಕಾಂಪ್ಲೆಕ್ಸ್. ಇಲ್ಲಿ ಬಂದಾಗ ಮಾತ್ರ ನಮಗೇನಾಗುತ್ತೆ 8 ನಾವು ಯೂಸ್ ಮಾಡಬೇಕಾಗತ್ತೆ. ಸೊ ಏನಾಗುತ್ತೆ ಇಲ್ಲಿ ಆ್ಯನೈನಿಕ್ ಕಾಂಪ್ಲೆಕ್ಸ್ ಇದ್ದರೆ ಮಾತ್ರ ನಮಗೇನಾಗುತ್ತೆ 8ನ ನಾವು ಯೂಸ್ ಮಾಡಬೇಕಾಗತ್ತೆ. ಫೆರೇಟ್, ಆಮೇಲೆ ಪ್ಲಾಟಿನೇಟ್, ಅದೇ ರೀತಿ ನಾವು ನೋಡೋದಾದ್ರೆ ಇಲ್ಲಿ ಯಾವುದಿದೆ, ಫೆರೇಟ್ ಇದೆ. ಸೊ ಅದಕ್ಕೋಸ್ಕರ ಸೊ ಏನಾಗುತ್ತೆ 8ನ ನಾವು ಯೂಸ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಫಸ್ಟ್ ಏನಾಗುತ್ತೆ ಕೋಆರ್ಡಿನೇಷನ್ ಸ್ಪಿಯರ್ ಹೊರಗಡೆ ಇರೋದನ್ನ ಬರೀಬೇಕು. ಅದೇನಾಗುತ್ತೆ ಇಲ್ಲಿ ರೈಟ್ ಸೈಡಲ್ಲಿ ಇರೋದಾದರೆ ಏನಿಲ್ಲ, ಪ್ರಾಬ್ಲಮ್ ಇಲ್ಲ, ಲಾಸ್ಟಿಗೆ ಎಂಡಿಗೆ ಬರೆದ್ಬಿಡ್ತೀವಿ. ಫಸ್ಟ್ ಇರೋದಾದರೆ ಫಸ್ಟಿಗೆ ಬರೆದ್ಬಿಡ್ಬೇಕು, ಯಾವ ರೀತಿ ಪೊಟ್ಯಾಷಿಯಮ್ ಥರ. ನೆಕ್ಸ್ಟ್ ಇರೋದೇನು, ಇದು ಮುಗಿದ ಮೇಲೆ ಲಿಗ್ಯಾಂಡ್ ಮತ್ತು ಮೆಟಲು. ಸೊ ಲಿಗ್ಯಾಂಡ್ ಫಸ್ಟು, ಮೆಟಲ್ ನೆಕ್ಸ್ಟು. ಲಿಗ್ಯಾಂಡ್ ಬರೀಬೇಕಾದ್ರೆ ನಮಗೆ 2 ಕ್ರೈಟೀರಿಯಾ. ಒಂದೇನಾಗುತ್ತೆ ಅಂದರೆ ಆಲ್ಫಾಬೆಟಿಕಲ್ ಆರ್ಡರ್ ಬರೀಬೇಕು. ಇನ್ನೊಂದು ಏನಾಗುತ್ತೆ ಆ್ಯನೈನಿಕ್ ಲಿಗ್ಯಾಂಡ್ ಇದ್ರೆ ಅದನ್ನ ಏನು ಬರೀಬೇಕು, ಓ ಏನಾಗುತ್ತದು ಫ್ಲೋರೈಡೋ, ಕ್ಲೋರೈಡೋ, ಬ್ರೋಮೈಡೋ ಆಗುತ್ತೆ. ನೆಕ್ಸ್ಟು ನಂಬರಿಂಗ್ ಮಾಡಬೇಕಾದ್ರನ್ನ ಎಷ್ಟಿದ್ದಾವೆ ಅಂತ, ಪೆಂಟಾ, ಹೆಕ್ಸಾ, ಹೆಪ್ಟಾ, ಮೋನೋ, ಡೈ, ಟ್ರೈ, ಟೆಟ್ರಾ ಅಂತ ನಂಬರಿಂಗ್ ಮಾಡಬೇಕು. ಅದು ಮಾಡಾದ್ಮೇಲೆ ಒಳಗಡೆ ಮುಗೀತು, ಹೊರಗಡೆ ಆಯಿತು, ಒಳಗಡೆ ಆಯಿತು. ಅದಾದಮೇಲೆ ಇರೋದು ಆಕ್ಸಿಡೇಷನ್ ಸ್ಟೇಟು. ಸೊ ಆಕ್ಸಿಡೇಷನ್ ಸ್ಟೇಟಿಗೆ ಬಂದಾಗ ನಾವು ಫೈಂಡ್ ಮಾಡಬೇಕಾಗುತ್ತೆ ಆಕ್ಸಿಡೇಷನ್ ಸ್ಟೇಟು. ನೆಕ್ಸ್ಟ್ ಇರೋದೇನು ಮೆಟಲಲ್ಲಿ ಒಂದು ಚೇಂಜಸ್ ಏನು ಅಂದರೆ ನಾವು ಲಾಸ್ಟಿಗೆ ಬರೋದೇನು ಮೆಟಲ್ ಅಲ್ಲ. ಸೊ ಮೆಟಲ್ ಏನಾಗುತ್ತೆ ಆ್ಯನೈನಿಕ್ ಕಾಂಪ್ಲೆಕ್ಸ್ ಇದ್ದರೆ ಮಾತ್ರ ಏನಾಗುತ್ತೆ 8 ಅನ್ನೋದನ್ನ ನಾವು ಯೂಸ್ ಮಾಡ್ತೀವಿ. ಸೊ ಏನಾಗುತ್ತೆ ಅದನ್ನ ಬರೆದಿದ್ದೀವಿ. ಇದೇನು ನಾಮಿನ್ಕ್ಲೇಚರ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್. ಇವಾಗ ಒಂದೆರಡು ಎಕ್ಸಾಂಪಲ್ಗಳನ್ನು ನೋಡೋಣ. ಸೊ ಇದೇನು
ನೆಗೆಟಿವ್ ಲಿಗ್ಯಾಂಡ್, ನ್ಯೂಟ್ರಲ್ ಲಿಗ್ಯಾಂಡ್. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಎಲ್ಲದೂ ಬರೀರಿ. F- ಅಂದರೆ ಏನಾಗುತ್ತೆ, -1 ಚಾರ್ಜು, -2 ಚಾರ್ಜು, -1 ಚಾರ್ಜು, -2 ಚಾರ್ಜು, -2 ಚಾರ್ಜು. ಸೊ -2 ಇಂದ ಎಷ್ಟು ಲಿಗ್ಯಾಂಡ್ ಇದಾವೆ ಮಲ್ಟಿಪ್ಲೈ ಮಾಡೋದು, ಈ ಮೆಟಲ್ ಆಟಮ್ನ X ಅಂತ ಬರೆಯೋದು, ಹೊರಗಡೆ ಕಾಂಪ್ಲೆಕ್ಸ್ ಮೇಲೆ ಏನು ಚಾರ್ಜ್ ಇದೆ ಅದನ್ನ ಬರೆದು ಸಬ್ಸ್ಟಿಟ್ಯೂಟ್ ಮಾಡಿ ಆಕ್ಸಿಡೇಷನ್ ಸ್ಟೇಟ್ನ ಫೈಂಡ್ ಮಾಡಿದರೆ ಆಯಿತು. ಓಕೆನಾ. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ. ನ್ಯೂಟ್ರಲ್ ಲಿಗ್ಯಾಂಡ್, ನೆಗೆಟಿವ್ ಲಿಗ್ಯಾಂಡ್ ಅಂತ. ಓಕೆನಾ. ಸೊ ಇದು ನಮ್ಗೆ ಅರ್ಥ ಆಯಿತು ಅಂತ ಅನ್ಸುತ್ತೆ. ನೆಕ್ಸ್ಟು ಎಕ್ಸಾಂಪಲ್ಗಳು. ಸೊ ಏನಾಗುತ್ತೆ ಇವಾಗ NiCO4 ಇದೇನು ನ್ಯೂಟ್ರಲ್ ಕಾಂಪ್ಲೆಕ್ಸ್. ನೆಕ್ಸ್ಟ್ ಇರೋದೇನು ಆ್ಯನೈನಿಕ್ ಕಾಂಪ್ಲೆಕ್ಸ್, ಇದೇನು ಕ್ಯಾಟೈನಿಕ್ ಕಾಂಪ್ಲೆಕ್ಸ್. ಇವು ಮೂರೇನು ಕ್ಯಾಟೈನಿಕ್ ಕಾಂಪ್ಲೆಕ್ಸ್ಗಳು. ನೆಕ್ಸ್ಟ್ ಇಲ್ಲಿರೋದೇನು ಆ್ಯನೈನಿಕ್ ಕಾಂಪ್ಲೆಕ್ಸ್ಗಳು. ಏನಾಗುತ್ತೆ, ಫಸ್ಟು ನ್ಯೂಟ್ರಲ್ ಕಾಂಪ್ಲೆಕ್ಸ್ ಇದ್ದಾಗ ಏನಾಗುತ್ತೆ, ಲಿಗ್ಯಾಂಡ್ ಫಸ್ಟು, ಮೆಟಲ್ ನೆಕ್ಸ್ಟು, ಟೆಟ್ರಾಕಾರ್ಬನಿಲ್ ನಿಕೆಲ್ ಆಗುತ್ತೆ. ನೆಕ್ಸ್ಟ್ ಇರೋದೇನು ಕ್ಯಾಟೈನಿಕ್ ಕಾಂಪ್ಲೆಕ್ಸಲ್ಲಿ ನಮ್ಗೆ ಏನಾಗುತ್ತೆ, ಕೋಆರ್ಡಿನೇಷನ್ ಸ್ಪೇರ್ ಹೊರಗಡೆ ಇರೋದು ಯಾವುದು, ಅಯಾನಿಕ್ ಸ್ಪೇರಲ್ಲಿ ಇರೋದು ಇದು ಕೌಂಟರ್ ಅಯಾನ್. ಅದೇನು ಬರ್ತೀನಿ, ಲಾಸ್ಟಿಗೆ. ಓಕೆನಾ. ಕ್ಲೋರೈಡ್. ನೆಕ್ಸ್ಟ್ ಇರೋದೇನು ಲಿಗ್ಯಾಂಡ್ ಫಸ್ಟ್, ಮೆಟಲ್ ನೆಕ್ಸ್ಟ್. ಸೊ ಏನಾಗುತ್ತೆ, ಒಂದೇ ಟೈಪ್ ಆಫ್ ಲಿಗ್ಯಾಂಡ್ ಇದೆ. ಸೊ ಏನಾಗುತ್ತೆ, ಹೆಕ್ಸಾಮಿನ್, ಕೋಬಾಲ್ಟ್ ಅಂತ ಬರ್ದಿದ್ದೀವಿ. ನೆಕ್ಸ್ಟ್ ಇರೋದೇನು ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಇದೆ. ಸೊ ಇಲ್ಲೇನಾಗುತ್ತೆ, ಅಮೀನ್ ಅನ್ನೋದು ಎ ಇಂದ ಬರುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಸಿ ಇದೆ, ಕ್ಲೋರೈಡ್ ಅನ್ನೋದು. ಸೊ ಏನಾಗುತ್ತೆ, ಪೆಂಟಾ ಅಮೀನ್ ಕ್ಲೋರೈಡ್. ಸೊ ಕ್ಲೋರೈಡ್ ಒಳಗಡೆ ಇರೋದೇನಾಗುತ್ತೆ, ಆ್ಯನೈನಿಕ್ ಲಿಗ್ಯಾಂಡ್, Cl- ಇರುತ್ತದು. ಅದಕ್ಕೋಸ್ಕರ ಏನಾಗುತ್ತೆ, ಕ್ಲೋರೈಡೋ ಆಗುತ್ತೆ. ಓಕೆನಾ, ಕ್ಲೋರೈಡೋ ಆಗುತ್ತೆ. ನೆಕ್ಸ್ಟ್ ಇರೋದು EN3 ಈ ಥರ ಇದೆ. ಸೊ ಇದನ್ನು ನಾವು ಟ್ರಿಸ್ ಬಿಸ್ ಅಂತಲೂ ಕರಿತೀವಿ. 2-3 ಇದ್ದರೆ ಏನಾಗುತ್ತೆ, ಟ್ರಿಸ್ ಬಿಸ್ ಅಂತ ಕರಿತೀವಿ. ಓಕೆನಾ. ಸೊ ಏನಾಗುತ್ತೆ, ಟ್ರಿಸ್ ಈಥೇನ್ 1,2 ಡೈಅಮೀನ್, ಕೋಬಾಲ್ಟ್ 3 ಕ್ಲೋರೈಡ್ ಆಗುತ್ತೆ. ನೆಕ್ಸ್ಟ್ ಇರೋದೇನು ಪೊಟ್ಯಾಷಿಯಮ್. ಇವಾಗ ಬಂದಾಗ ಏನಾಯಿತು, ಪೊಟ್ಯಾಷಿಯಮ್ ಏನು ಕ್ಯಾಟೈನ್ ಇದ್ದರೆ ಏನಾಗುತ್ತೆ, ಫಸ್ಟಿಂದ ನಾವು ಮೆನ್ಷನ್ ಮಾಡ್ತಾ ಹೋಗಬೇಕು. ಸೊ ಫಸ್ಟಿಂದ ಮೆನ್ಷನ್ ಮಾಡ್ತಾ ಹೋದ್ರೆ ಏನಾಗುತ್ತೆ, K4 ಇದೆ. ಸೊ ಏನಾಗುತ್ತೆ, ಫಸ್ಟ್ ಇದನ್ನೇ ಬರೀಬೇಕು. ನಂಬರ್ ನಮಗೆ ಮ್ಯಾಟ್ರ್ ಆಗಲ್ಲ. ಸೊ ಏನಾಗುತ್ತೆ, ಪೊಟ್ಯಾಷಿಯಮ್ ಅದನ್ನೇ ಬರ್ದಿದ್ದೀವಿ. ಪೊಟ್ಯಾಷಿಯಮ್ ಆದಮೇಲೆ ಏನಾಗುತ್ತೆ, ಹೆಕ್ಸಾಸೈನೈಡು ಫರೇಟ್ ಆಗುತ್ತೆ. ಲಿಗ್ಯಾಂಡ್ ಫಸ್ಟ್, ಮೆಟಲ್ ನೆಕ್ಸ್ಟ್ ಏನಾಗುತ್ತೆ, ಆಕ್ಸಾಲೇಟು, ಇದನ್ನು ಬೈಡೆಂಟೆಡ್ ಲಿಗ್ಯಾಂಡು. ಸೊ ಏನಾಗುತ್ತೆ, ಇವಾಗ ಪೊಟ್ಯಾಷಿಯಮ್ ಅದು ನಾವು ಟ್ರಿಸ್ ಅಂತಲೂ ಬರಿಬೋದು. ಪೊಟ್ಯಾಷಿಯಮ್ ಟ್ರಿಸ್ ಆಕ್ಸಾಲೇಟು ಫರೇಟ್ ಆಗುತ್ತೆ. ಸೊ ಏನಾಗುತ್ತೆ, ಇದು ಆ್ಯನೈನಿಕ್ ಕಾಂಪ್ಲೆಕ್ಸ್. ಅದಕ್ಕೋಸ್ಕರ ಏನಾಗುತ್ತೆ, 8 ಅಂತ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ HgCO SCN 4 ಟೈಮ್ಸ್ ಅಂತ ಇದೆ. Hg ಅನ್ನೋದೇನು, Hg2+ ಮರ್ಕ್ಯೂರಿ. ನೆಕ್ಸ್ಟ್ ಏನಾಗುತ್ತೆ, ಮರ್ಕ್ಯೂರಿ ಟೆಟ್ರಾಥಯೋಸೈನೇಟು. ಇಲ್ಲೇನಾಗುತ್ತೆ, ಕೋಆರ್ಡಿನೇಷನ್ ಕಾಂಪ್ಲೆಕ್ಸಲ್ಲಿ ನಮಗೇನಾಗುತ್ತೆ, ಎಬಿಡೆಂಟೆಡ್ ಲಿಗ್ಯಾಂಡ್ ಇದೆ. SCN ಇಂದನೂ ಕನೆಕ್ಟ್ ಆಗ್ಬೋದು, NCS ಇಂದನೂ ಕನೆಕ್ಟ್ ಆಗ್ಬೋದು. ಇಲ್ಲಿಂದ ಏನಾಗಿದೆ, S ಇಂದ ಕನೆಕ್ಟ್ ಆಗಿದೆ ಸ್ಟಾರ್ಟಿಂಗ್ ಐಟಮ್. ಸೊ ಅದಕ್ಕೋಸ್ಕರ ಬರ್ತೀವಿ ಏನು, S ಅಂತ ಬರೆದು ಆಮೇಲೆ ಬರ್ತೀವಿ ಮೆಟಲ್ ಆಟಮ್ ಬರೆದು ಕೋಬಾಲ್ಟೇಟ್ ಅಂತ ಬರ್ತಿದ್ದೀವಿ. ಇದನ್ನು ನಾಮಿನ್ಕ್ಲೇಚರ್ ಫಾರ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ನೆಕ್ಸ್ಟ್ ನಾವು ನೋಡೋದಾದ್ರೆ ಐಸೋಮರಿಸಮ್ ಇನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ಐಸೋಮರಿಸಮ್ ಅಂದಾಗ ನಮಗೇನಾಗುತ್ತೆ, ಇವಾಗ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇರುತ್ತೆ, ಬಟ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ. ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಮತ್ತೇನಾಗುತ್ತೆ, ಅರೇಂಜ್ಮೆಂಟ್ ಆಫ್ ಅಟಮ್ಸ್ ಇಲ್ಲಿ ಡಿಫ್ರೆನ್ಸ್ ಆಗಿರುತ್ತೆ. ಒಂದು ಸೆಕೆಂಡು, ಇಲ್ಲಿ ಒಂದು ಎಕ್ಸಾಂಪಲಿಂದ ತೋರಿಸ್ತೀನಿ. ಓಕೆ, ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸ್ಟ್ರಕ್ಚರಲ್ ಫಾರ್ಮುಲಾ ಎಲ್ಲ ಸೇಮ್ ಇರುತ್ತೆ, ಬಟ್ ಇಲ್ಲೇನಾಗುತ್ತೆ ಅಂದರೆ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಡಿಫ್ರೆಂಟ್ ಇರುತ್ತೆ. ಸೊ ಇವಾಗ ಇದು ಸಿಸ್ ಇದೆ ಅಂತ ಅಂದ್ಕೊಳ್ಳೋಣ, 2 ಗ್ರೀನ್ ಒಂದು ಕಡೆ ಇದೆ. ಬಟ್ ಏನಾಗುತ್ತೆ, ನೆಕ್ಸ್ಟ್ ಟೈಮ್ ಏನು ಮಾಡ್ತೀನಿ, ಇದನ್ನ ಈ ಕಡೆ ಹಾಕ್ತೀನಿ. ಸೊ ಏನಾಯಿತು, ಅರೇಂಜ್ಮೆಂಟ್ ಚೇಂಜ್ ಆಯಿತು. ಇಲ್ಲಿರೋದು ಈ ಕಡೆ ಬಂದಿದೆ. ಸೊ ಸ್ಟ್ರಕ್ಚರು ಸೇಮ್ ಇದೆ, ಮಾಲಿಕ್ಯುಲರ್ ಫಾರ್ಮುಲಾನು ಸೇಮ್ ಇದೆ, ಬಟ್ ಏನಾಗಿದೆ, ಅರೇಂಜ್ಮೆಂಟಲ್ಲೇ ಚೇಂಜಸ್ ಆಗಿದೆ. ಅರೇಂಜ್ಮೆಂಟಲ್ಲಿ ಚೇಂಜಸ್ ಆಗಿದ್ರೆ ಅದನ್ನ ಕರಿತೀವಿ ಐಸೋಮರಿಸಮ್ ಅಂತ ಕರಿತೀವಿ. ಅದರಲ್ಲಿ ನಮ್ಗೆ ಏನಾಗಿದೆ, 2 ಇದೆ. ಒಂದು ಸ್ಟೀರಿಯೋ ಐಸೋಮರಿಸಮ್, ಇನ್ನೊಂದು ಸ್ಟ್ರಕ್ಚರಲ್ ಐಸೋಮರಿಸಮ್. ಸ್ಟೀರಿಯೋ ಐಸೋಮರಿಸಮ್ ಅಂದಾಗ ನಮಗೇನಾಗುತ್ತೆ, ಜೊಮೆಟ್ರಿಕಲ್ ಐಸೋಮರಿಸಮ್ ಅಂತ ಇವಾಗ ತೋರಿಸ್ನಲ್ಲ, ಸಿಸ್ ಟ್ರಾನ್ಸ್ ಅನ್ನೋದು. ಆಪ್ಟಿಕಲ್ ಐಸೋಮರಿಸಮ್ ಅಂದಾಗ ಏನಾಗುತ್ತೆ, ನಾವೊಂದು ಪ್ಲೇನ್ನ ಪಾಸ್ ಮಾಡ್ತೀವಿ. ಪಾಸ್ ಮಾಡಿದಾಗ ಇದು ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಹೋದರೆ ಏನಾಗುತ್ತೆ, ಸೂಪರ್ ಇಂಪಾಸಿಬಲ್ ಆನ್ ದರ್ ಮಿರರ್ ಇಮೇಜಸ್ ಅಂತ ಹೇಳಿದೆ ನಿಮಗೆ ಹ್ಯಾಲೋಲ್ಕೆನ್ಸ್ ಹ್ಯಾಲೋರೆನ್ಸಲ್ಲಿ. ಸೊ ಬಟ್ ಇಲ್ಲಿ ನಮಗೆ ಇದರಲ್ಲಿ ನಾವು ಅದನ್ನೆಲ್ಲ ಆರ್ಗ್ಯಾನಿಕ್ದು ಇಂಟ್ರೊಡ್ಯೂಸ್ ಮಾಡೋದು ಬೇಡ. ಸೊ ಏನಾಗುತ್ತೆ, ಒಂದು ಪ್ಲೇನ್ನ ಪಾಸ್ ಮಾಡಬೇಕು. ರಿಫ್ಲೆಕ್ಟ್ ಆಗ್ತಿದೆ ಅಂದರೆ ನಮಗೇನಾಗುತ್ತೆ, ಅದು ಆಪ್ಟಿಕಲ್ ಐಸೋಮರಿಸಮ್ ಅಲ್ಲ ಅಂತ. ಅದೇನಾದ್ರು ರಿಫ್ಲೆಕ್ಟ್ ಆಗಿಲ್ಲ ಅಂದರೆ ಆಪ್ಟಿಕಲ್ ಐಸೋಮರಿಸಮ್ ಆಪ್ಟಿಕಲಿ ಆ್ಯಕ್ಟಿವ್ ಅಂತ. ರಿಫ್ಲೆಕ್ಟ್ ಆಯಿತು ಅಂದರೆ ಏನಾಗುತ್ತೆ, ಆಪ್ಟಿಕಲಿ ಇನ್ಆ್ಯಕ್ಟಿವ್ ಅಂತ. ಓಕೆನಾ. ಸೊ ಇದು 2 ಟೈಪು. ಲಿಂಕೇಜ್ ಐಸೋಮರಿಸಮ್, ಸ್ಟ್ರಕ್ಚರ್ ಅಂದ್ಕೊಳ್ಳಿ ಏನಾಗುತ್ತೆ, ಸ್ಟ್ರಕ್ಚರ್ ಒಳಗೆ ಚೇಂಜಸ್ ಆಗ್ತಾ ಇದೆ. ಸೊ ಒಂದು ಹೊರಗಡೆ ಹೋಗ್ಬೋದು, ಇನ್ನೂ ನೋಡ್ಬೋದು ಎಂಬಿಡೆಂಟೆಡ್ ಲಿಗ್ಯಾಂಡ್ ಆ ರೀತಿ. ಸೊ ಇವಾಗ 4 ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಯಾವುದು, ನಾವು ಜಿಯೋಮೆಟ್ರಿಕ್ ಐಸೋಮರಿಸಮ್ ಮತ್ತು ಆಪ್ಟಿಕಲ್ ಐಸೋಮರಿಸಮ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಇರೋದೇನು, ಜೊಮೆಟ್ರಿಕಲ್ ಐಸೋಮರಿಸಮ್. ಸೊ ಜೊಮೆಟ್ರಿಕಲ್ ಐಸೋಮರಿಸಮಲ್ಲಿ ನೀವು ನೋಡಿದ್ರಿ, ಫಸ್ಟ್ ಏನಾಯಿತು, ಸಿಸ್ ಪ್ಲಾಟಿನ್ ಮತ್ತು ಇದು ಕೊಟ್ಟಿದ್ದಾರೆ, ಇದೇನೋ ಡ್ರಗ್ಗು. ಸೊ ಏನಾಗುತ್ತೆ, CL ಅನ್ನೋದು ಏನಾಗಿದೆ, ಒಂದು ಸೈಡಲ್ಲಿದೆ. NH3 ಅನ್ನೋದು ಈ ಕಡೆ ಇದೆ. ನೆಕ್ಸ್ಟ್ ಏನಾಗಿದೆ, CL ಆ ಕಡೆ ಹೋಗಿದೆ, NH3 ಈ ಕಡೆ ಬಂದಿದೆ. ಸೊ ಏನಾಗುತ್ತೆ, ಒಂದ್ಸಲ ಇವೆರಡು ಸಿಸ್ ಇದ್ದಾವೆ, ಒಂದ್ಸಲ ಇದೇನಾಗಿದೆ, ಟ್ರಾನ್ಸ್ ಆಗಿದೆ. ಒಂದು ಸಿಸ್ ಇದೆ, ಒಂದು ಟ್ರಾನ್ಸ್ ಇದೆ. ಓಕೆನಾ.
ಸಿಸ್ ಅಂದಾಗ ಏನಾಗುತ್ತೆ ಅಡ್ಜಸೆಂಟ್ ಇರುತ್ತೆ, ಟ್ರಾನ್ಸ್ ಅಂದಾಗ ಏನಾಗುತ್ತೆ ಅಪೋಸಿಟಲ್ಲಿ ಇರುತ್ತೆ. ಸೊ ಇವಾಗ ನಾವು ನೋಡೋದಾದರೆ ಇವು ಜೊಮೆಟ್ರಿಕಲ್ ಐಸೋಮರಿಸಮ್ ನಾವು ನೋಡಿದ್ವಿ. ಈ ಕಾಂಪ್ಲೆಕ್ಸ್ ಏನು ಜೊಮೆಟ್ರಿಕಲ್ ಐಸೋಮರಿಸಮ್ ನಾವು ನೋಡಿದಾಗ ಸಿಸ್ ಇತ್ತು ಮತ್ತೇನಿತ್ತು ಟ್ರಾನ್ಸ್ ಇತ್ತು. ಅದೇ ರೀತಿ ನಾವು ಇವಾಗ ಆಪ್ಟಿಕಲ್ ಐಸೋಮರಿಸಮ್ ನಾವು ಚೆಕ್ ಮಾಡೋಕೆ ಹೋದರೆ ಏನಾಗುತ್ತೆ, ಆಪ್ಟಿಕಲ್ ಐಸೋಮರಿಸಮ್ ಅಂದಾಗ ನಮ್ಗೆ ಏನಾಗುತ್ತೆ ಒಂದು ಪ್ಲೇನ್ನ ನಾವು ಪಾಸ್ ಮಾಡಬೇಕು. ಸೊ ಪ್ಲೇನ್ನ ಪಾಸ್ ಮಾಡಿದಾಗ ಏನಾಗುತ್ತೆ ರಿಫ್ಲೆಕ್ಟ್ ಆದರೆ ನಮ್ಗೆ ಏನಾಗುತ್ತೆ ಆಪ್ಟಿಕಲಿ ಇನ್ಆಕ್ಟಿವ್ ಆಗುತ್ತೆ. ಇವಾಗ ಈ ಕಾಂಪ್ಲೆಕ್ಸ್ ಇದೆ, ಈ ಕಾಂಪ್ಲೆಕ್ಸ್ನ ನಾನು ಇವಾಗ ಹಿಂಗೆ ಪ್ಲೇನ್ನ ಕಟ್ ಮಾಡಿದ್ರೆ ಇದೇನಾಗುತ್ತೆ ಎಲ್ಲ ಅರ್ಧ ಕಟ್ ಆಗ್ತಾ ಹೋಗುತ್ತೆ. ಸೊ ಏನಾಗುತ್ತೆ ಈಕ್ವಲಿ ಡಿವೈಡ್ ಆಗಿದೆ ಅಂದರೆ ಏನಾಗುತ್ತೆ ಇದು ಆಪ್ಟಿಕಲಿ ಇನ್ಆಕ್ಟಿವ್ ಆಗುತ್ತೆ. ಮತ್ತೇನಾಗುತ್ತೆ ಈ ಕಡೆ ಇರೋದು ಈ ಕಡೆನೂ ಕಾಣಿಸುತ್ತೆ ನಮಗೆ. ಇವಾಗ ಕಟ್ ಮಾಡಿದರೆ ಹಿಂಗೆ, ಸೊ ಕಟ್ ಮಾಡಿದ್ರೆ ಏನಾಗುತ್ತೆ ಅರ್ಧ ಆಗುತ್ತಲ್ಲ, ಇದು ಈ ಕಡೆದು ಸೇಮ್ ಇರುತ್ತೆ ಈ ಕಡೆದು ಸೇಮ್ ಇರುತ್ತೆ, ಇದು ಈ ಕಡೆದು ರಿಫ್ಲೆಕ್ಟ್ ಆಗ್ತಿದೆ ಈ ಕಡೆದು ರಿಫ್ಲೆಕ್ಟ್ ಆಗ್ತಾ ಇದೆ, ಅಂಥವುಗಳನ್ನಾಗುತ್ತೆ ಆಪ್ಟಿಕಲಿ ಇನ್ಆಕ್ಟಿವ್ ಆಗುತ್ತೆ. ಇದೇನೋ ಈ ಕಾಂಪ್ಲೆಕ್ಸು ಯಾವಾಗಲೂ ಸ್ಕ್ವೇರ್ ಪ್ಲೇನ್ ಕಾಂಪ್ಲೆಕ್ಸ್ ಏನಿದೆಯಲ್ಲ ಇದು ಆಪ್ಟಿಕಲಿ ಇನ್ಆಕ್ಟಿವ್ ಆಗಿರುತ್ತೆ. ಇಲ್ಲಿ ಬೇರೆ ಅರೇಂಜ್ಮೆಂಟ್ ಮಾಡಿದ್ರೂ ಕೂಡ ಏನಾಗುತ್ತೆ ನಾನು ಈ ರೀತಿ ಕಟ್ ಮಾಡಿದಾಗ ಏನಾಗುತ್ತೆ ಸಿ ಎಲ್ಲ ಅರ್ಧ ಕಟ್ ಆಗ್ತಾ ಹೋಗುತ್ತೆ. ಸೊ ಈ ಕಡೆನೂ ಸೇಮ್ ಇರುತ್ತೆ ಆ ಕಡೆನೂ ಸೇಮ್ ಇರುತ್ತೆ, ಅಂಥವುಗಳನ್ನ ಅಂತೀವಿ ನಾವು ಜೊಮೆಟ್ರಿಕಲ್ ಐಸೋಮರಲ್ಲಿ ಸ್ಕ್ವೇರ್ ಪ್ಲೇನರಲ್ಲಿ ಆಪ್ಟಿಕಲಿ ಇನ್ಆಕ್ಟಿವ್ ಅಂತ ಕರಿತೀವಿ. ನೆಕ್ಸ್ಟ್ ಇರೋದೇನು ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಅಂದಾಗ ನಮಗೆ ಈಗಿರುತ್ತೆ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್. ಸೊ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಲ್ಲಿ ಇವಾಗ ಟ್ರಾನ್ಸ್ಫಾರ್ಮ್ ಆಗಿಬಿಟ್ಟಿದೆ. ಸೊ ಟ್ರಾನ್ಸ್ ಫಸ್ಟ್ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿದೆ ಟ್ರಾನ್ಸ್ಫಾರ್ಮ್. ಇವಾಗ ಇವೆರಡು ಸಿ ಎಲ್ ಅಂತ ಅಂದ್ಕೊಳ್ಳೋಣ, ಮೇಲ್ಗಡೆ ಇರೋದು ಕೆಳಗಡೆ ಇರೋದು. ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ಇದನ್ನು ನಾನು ಸಿಸ್ ಫಾರ್ಮಲ್ಲಿ ತರ್ಬೋದು. ಸೊ ಫಸ್ಟ್ ಏನು ಮಾಡ್ಬೋದು ಟ್ರಾನ್ಸ್ಫಾರ್ಮ್ದು ಡಿಸ್ಕಸ್ ಮಾಡೋಣ. ಸೊ ಜೊಮೆಟ್ರಿಕಲ್ ಐಸೋಮರಿಸಮ್ ಅಂದಾಗ ನಮಗೇನಾಗುತ್ತೆ MeA4B2 ಇದೊಂದು ಟೈಪ್ ಆಫ್ ಐಸೋಮರಿಸಮ್, ಓಕೆನಾ. MeA4B2 ಅಂತ ಏನಾಗುತ್ತೆ NH3 A4 ಅಂತ ಬರ್ತೀನಿ, Cl2 B2 ಅಂತ ಬರ್ತೀನಿ. ಸೊ ಇವಾಗ ಏನಾಗುತ್ತೆ ಇವು 4 ಟೈಪ್ ಇದ್ದಾವೆ. ಸೊ 1 2 3 4. ಇವಾಗ ಏನು ಮಾಡ್ತೀನಿ ಇದನ್ನ ಕರೆಕ್ಟಾಗಿ ಮಧ್ಯದಿಂದ ಕಟ್ ಮಾಡಿದಾಗ ಏನಾಗುತ್ತೆ ವೈಟ್ ರಿಫ್ಲೆಕ್ಟ್ ಆಗ್ತಿದೆ, ಹಂಗಂದ್ರೆ ಏನಾಯಿತು ಆಪ್ಟಿಕಲಿ ಇನ್ಆಕ್ಟಿವ್ ಅಂತ. ಇವಾಗ ಏನಾಯಿತು ಇಲ್ಲಿ ಸಿಸ್ ಇದೆ ಟ್ರಾನ್ಸ್ ಇದೆ. ಟ್ರಾನ್ಸ್ ಅನ್ನೋದೇನು ಆಪ್ಟಿಕಲಿ ಇನ್ಆಕ್ಟಿವ್, ಓಕೆನಾ. ಇವಾಗ ಜೊಮೆಟ್ರಿಕಲ್ ಐಸೋಮರಿಸಮಲ್ಲಿ ಯಾವುದು ಸಿಸ್ ಮಾಡಿದಾಗ ಏನಾಗುತ್ತೆ ಇದನ್ನ ಸ್ವಲ್ಪ ಚೇಂಜಸ್ ಮಾಡಬೇಕು. ಸಿಸ್ ಮಾಡಿದಾಗ ನಾನು ಏನಾದ್ರು ಕಟ್ ಮಾಡ್ಬೋದಾ ಅಂತ. ಸೊ ಇವಾಗ ನಾನು ಈ ರೀತಿ ಕಟ್ ಮಾಡಿದ್ರೆ ಏನಾಗುತ್ತೆ ಈ ಪ್ಲೇನಲ್ಲಿ ಕಟ್ ಮಾಡಿದ್ರೆ ಏನಾಗುತ್ತೆ ರಿಫ್ಲೆಕ್ಟ್ ಆಗ್ತಾಯಿದೆ. ಸೊ ಇದೇನಾಗುತ್ತೆ ಸಿಸ್ಸು ಕೂಡ ಏನು ಆಪ್ಟಿಕಲಿ ಇನ್ಆಕ್ಟಿವ್. ಸೊ ಏನಾಗುತ್ತೆ ಈ ಕಾಂಪ್ಲೆಕ್ಸಲ್ಲಿ MeA4B2 ಅನ್ನೋದ್ರಲ್ಲಿ ನಮಗೇನಾಗಿದೆ ಓನ್ಲಿ ಜೊಮೆಟ್ರಿಕಲ್ ಐಸೋಮರಿಸಮ್ ಮಾತ್ರ ಇದೆ, ಆಪ್ಟಿಕಲಿ ಐಸೋಮರಿಸಮ್ ಯಾವುದೂ ಇಲ್ಲ. ಯಾಕೆ ಎಲ್ಲ ಕಡೆನೂ ಪ್ಲೇನಲ್ಲಿ ಕರೆಕ್ಟಾಗಿ ಕಟ್ ಆಗ್ತಿದೆ ಅಂದಾಗ ಏನಾಗುತ್ತೆ ನಮ್ಗೆ ಯಾವುದೇ ರೀತಿಯ ರಿಫ್ಲೆಕ್ಷನ್ ಆಗ್ತಾ ಇಲ್ಲ ಅಂದರೆ ಏನಾಗುತ್ತೆ ಆಪ್ಟಿಕಲಿ ರಿಫ್ಲೆಕ್ಷನ್ ಆಗ್ತಾ ಇದೆ ಅಂದರೆ ನಮ್ಗೆ ಏನಾಗುತ್ತೆ ಆಪ್ಟಿಕಲಿ ಇನ್ಆಕ್ಟಿವ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಈ ಕಾಂಪ್ಲೆಕ್ಸು ಓನ್ಲಿ ಜೊಮೆಟ್ರಿಕಲ್ ಐಸೋಮರಿಸಮ್ನ ಶೋ ಮಾಡ್ತಾ ಇದೆ ಅಂತ. ನೆಕ್ಸ್ಟ್ ಈ ಕಾಂಪ್ಲೆಕ್ಸ್ಗೆ ಬರೋಣ, ಅದಕ್ಕಿಂತ ಮುಂಚೆ ಇದನ್ನ ಡಿಸ್ಕಸ್ ಮಾಡ್ಕೊಬರೋಣ ಫೇಶಿಯಲ್ ಮತ್ತು ಮೆರಿಡೋನಿಯಲ್ ಅಂತ. ಸೊ ಫೇಶಿಯಲ್ ಮತ್ತು ಮೆರಿಡೋನಿಯಲ್ ನಾವು ನೋಡೋದಾದರೆ ಇಲ್ಲೇನಾಗುತ್ತೆ ಫೇಶಿಯಲಲ್ಲಿ 3 ಐಟಮ್ಸ್ಗಳು ಒಂದೇ ಕಡೆಯಲ್ಲಿ ಇರ್ತವೆ, 1 2 3. ಸೊ ಇವಾಗ ನಾನು ನೋಡೋದಾದರೆ ಇದೇನು ಈ ರೀತಿದಾಗ ಏನಾಗುತ್ತೆ ಫೇಶಿಯಲಲ್ಲಿ, ಓಕೆನಾ. ಸೊ ನೆಕ್ಸ್ಟ್ ಇರೋದು ಯಾವುದು ಮೆರಿಡೋನಿಯಲ್. ಸೊ ಮೆರಿಡೋನಿಯಲ್ ಏನಾಗುತ್ತೆ ಇಲ್ಲಿ 3 ಅಡ್ಜಸೆಂಟ್ ಇತ್ತು, ಇಲ್ಲೇನಾಗುತ್ತೆ 3 ಟ್ರಾನ್ಸ್ ಒಂದು ಇದರಲ್ಲಿರುತ್ತೆ, ಒಂದೇನಾಗುತ್ತೆ 180 ಡಿಗ್ರಿಗೆ ಹೋಗುತ್ತೆ, ಇದೇನು ಮೆರಿಡೋನಿಯಲ್. ಸೊ ಮೆರಿಡೋನಿಯಲ್ ನಾವು ನೋಡೋದಾದರೆ ಇದು ಆಪ್ಟಿಕಲಿ ಆಕ್ಟಿವ್ ಇದೆಯಾ ಅಂತ. ಜೊಮೆಟ್ರಿಕಲ್ ಐಸೋಮರಿಸಮ್ ನಾವು ಬಂದಾಗ MeA3B3 ಇದೆ. ಸೊ MeA3B3 ನಮಗೇನಾಗುತ್ತೆ ಜೊಮೆಟ್ರಿಕಲ್ ಐಸೋಮರಿಸಮಲ್ಲಿ ಒಂದು ಫೇಶಿಯಲ್, ಇನ್ನೊಂದೇನಾಗುತ್ತೆ ನಮಗೆ ಮೆರಿಡೋನಿಯಲ್ ನಾವು ಇವಾಗ ಆಪ್ಟಿಕಲ್ ಆಕ್ಟಿವ್ ಇದೆಯಾ ಅಂತ ನೋಡೋಣ. ಸೊ ಆಪ್ಟಿಕಲ್ ಆಕ್ಟಿವಿಟಿ ನಾವು ನೋಡಿದಾಗ ನಾವು ಇಲ್ಲಿ ಸೆಂಟ್ರಿಂದ ಹಿಂಗೆ ಕಟ್ ಮಾಡಿದ್ರೆ ಏನಾಗುತ್ತೆ ಈ ಕಡೆ ರಿಫ್ಲೆಕ್ಟ್ ಆಗ್ತಿದ್ರೆ ಏನಾಗುತ್ತೆ ಇದು ಆಪ್ಟಿಕಲಿ ಇನ್ಆಕ್ಟಿವ್ ಆಗುತ್ತೆ. ಸೊ ಏನಾಗುತ್ತೆ ಇದು ಯಾವುದೇ ರೀತಿ ಇದು ಆಕ್ಟಿವಿಟಿನ ಆಪ್ಟಿಕಲ್ ಐಸೋಮರಿಸಮ್ನ ಶೋ ಮಾಡ್ತಾ ಇಲ್ಲ ಅಂತ. ಅದೇ ರೀತಿ ನಾವು ಇವಾಗ ಸಿಸ್ ಮಾಡಿದರೆ ಏನಾಗುತ್ತೆ ಇಲ್ಲಿ ನೋಡ್ಬೋದು ನೀವು, ನಾ ಹಿಂಗೆ ಕಟ್ ಮಾಡಿದಾಗ ಏನಾಗುತ್ತೆ ಹಿಂಗೆ ಕಟ್ ಮಾಡಿದಾಗ ಈ ಗ್ರೀನಿಗೆ ರಿಫ್ಲೆಕ್ಟ್ ಆಗ್ತಿದೆ, ಇಲ್ಲೇನಾಗುತ್ತೆ ಈ ಗ್ರೂಪು ಈ ವೈಟಿಗೆ ರಿಫ್ಲೆಕ್ಟ್ ಆಗ್ತಿದೆ. ಸೊ ಮಧ್ಯದಿಂದ ಹೀಗೆ ಕಟ್ ಮಾಡ್ತಾ ಇದ್ದೀನಿ, ಸೊ ಏನಾಗುತ್ತೆ ಇದಕ್ಕೆ ರಿಫ್ಲೆಕ್ಟ್ ಆಗ್ತಿದೆ. ಸೊ ಇದಕ್ಕೋಸ್ಕರ ಏನಾಗುತ್ತೆ ಇದು ಕೂಡ ಆಪ್ಟಿಕಲಿ ಇನ್ಆಕ್ಟಿವ್ ಆಗುತ್ತೆ. ಇವಾಗ ಡಿಫ್ರೆಂಟ್ ಐಟಮ್ಸ್ಗಳನ್ನ ಅರೇಂಜ್ ಮಾಡಿದಾಗ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಸೊ ಏನಾಗುತ್ತೆ ನಮ್ಗೆ ಓನ್ಲಿ ಫೇಶಿಯಲ್ ಮತ್ತು ಮೆರಿಡೋನಿಯಲ್ ಜೊಮೆಟ್ರಿನ ನಾವು ನೋಡ್ಬೋದು, ಓಕೆನಾ. ಇಲ್ಲಿ ಫೇಶಿಯಲ್ ಮತ್ತು ಮೆರಿಡೋನಿಯಲ್ ಜೊಮೆಟ್ರಿಲಿ ಆಪ್ಟಿಕಲಿ ಯಾವುದೇ ರೀತಿಯ ಮಾಲಿಕ್ಯೂಲ್ಸ್ಗಳು ಅಂದರೆ ಆಪ್ಟಿಕಲ್ ಐಸೋಮರಿಸಮ್ ಇಲ್ಲ, ಓನ್ಲಿ ಜೊಮೆಟ್ರಿಕಲ್ ಐಸೋಮರಿಸಮ್ನ ನಾವು ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಬಂದಾಗ ಇಲ್ಲೇನಾಗುತ್ತೆ ಇದೊಂದು ಬೈಡೆಂಟೆಡ್ ಲಿಗೆಂಡ್. ಸೊ ಬೈಡೆಂಟೆಡ್ ಲಿಗೆಂಡ್ ಅಂದಾಗ ಒಂದು ಸ್ವಲ್ಪ ಚೇಂಜಸ್ ಮಾಡಬೇಕಾಗತ್ತೆ. ಬೈಡೆಂಟೆಡ್ ಲಿಗೆಂಡಲ್ಲಿ ಏನಾಗುತ್ತೆ ಈ ರೀತಿದು, ಓಕೆ. ಫಸ್ಟ್ ಒನ್ ಸಿಸ್ಸೇ ಬಂದುಬಿಟ್ಟಿದೆ. ಸಿಸ್ ನಾವು ನೋಡ್ಬೋದು ಹೇಗಿದೆ
ಇಲ್ಲಿದೆ. ನಾವು ಇದನ್ನ ಕಟ್ ಮಾಡೋಕ್ಕಾಗತ್ತಾ? ಇಲ್ಲ. ಯಾಕೆ? ಒಂದು ಮುಂದೆ ಬಂದಿದೆ, ಒಂದು ಹಿಂದೆ ಬಂದಿದೆ, ಒಂದು ಮುಂದೆ ಬಂದಿದೆ, ಒಂದು ಹಿಂದೆ ಬಂದಿದೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಇದು ಫಾರ್ಮ್ ಏನಿದೆಯಲ್ಲ ಇದು ಆಪ್ಟಿಕಲಿ ಆ್ಯಕ್ಟಿವ್ ಇದೆ. ಇಲ್ಲೂ ಕೂಡ ಏನಾಗುತ್ತೆ, ಇದು ಒಂಥರ ಏನು M B2 A ಟ್ವೈಸ್ ಇದೆ ಅಷ್ಟೇ. ಇಲ್ಲೇನಾಗಿದೆ ಅಂದರೆ ಎರಡು, ಇಲ್ಲೊಂದು ನೈಟ್ರೋಜನ್ ಇರುತ್ತೆ, ಇಲ್ಲೊಂದು ನೈಟ್ರೋಜನ್ ಇರುತ್ತೆ, ಇಲ್ಲೊಂದು ನೈಟ್ರೋಜನ್ ಇರುತ್ತೆ. ಈ ನೈಟ್ರೋಜನ್ಗಳ ಮಧ್ಯೆ ಏನಾಗಿದೆ, ಒಂದು ಬಾಂಡ್ ಫಾರ್ಮೇಷನ್ ಆಗಿದೆ ಹೀಗೆ. ಅದಕ್ಕೋಸ್ಕರ ಏನಾಗಿದೆ, ಇದು ಆಪ್ಟಿಕಲಿ ಇದು ಏನಾಗಿದೆ ಅಂದರೆ ಬಾಂಡ್ ಫಾರ್ಮೇಷನ್ ಆಗೋದಕ್ಕೋಸ್ಕರ ಏನಾಗುತ್ತೆ, ಅದ್ರ ಜೊಮೆಟ್ರಿನೇ ಚೇಂಜ್ ಆಗಿಬಿಟ್ಟಿದೆ. ಇದೇನಾಯಿತು, ಆಪ್ಟಿಕಲಿ ಆ್ಯಕ್ಟಿವ್ ಆಯಿತು. ಸೊ ಏನಾಗುತ್ತೆ, ಆಪ್ಟಿಕಲಿ ಆ್ಯಕ್ಟಿವ್ ಆಗ್ತಾ ಇದೆ. ಬಟ್ ಇಲ್ಲಿ ನಾವು ನೋಡೋದಾದರೆ, ಅದೇ ಟ್ರಾನ್ಸ್ಫಾರ್ಮ್ನ ನೋಡೋದಾದರೆ ನಮಗೇನಾಗುತ್ತೆ, ಆಪ್ಟಿಕಲಿ ಇನ್ಆ್ಯಕ್ಟಿವ್ ಆಗುತ್ತೆ. ಯಾಕೆ ನೋಡ್ಬೋದು ನೀವು. ಸೊ ಇಲ್ಲೇನಾಗುತ್ತೆ, ಟ್ರಾನ್ಸ್ಫಾರ್ಮಲ್ಲಿ ನಮಗೆ ಈ ರೀತಿ ಫಾರ್ಮೇಷನ್ ಆಗುತ್ತೆ. ಸೊ ಈ ರೀತಿ ಫಾರ್ಮೇಷನ್ ಆದಾಗ ನಮಗೇನಾಗುತ್ತೆ, ನಾವು ಇಲ್ಲಿಂದ ಕಟ್ ಮಾಡಿದಾಗ ಈ ಕಡೆನೂ ಸೇಮ್, ಈ ಕಡೆನೂ ಸೇಮು. ಹೀಗಿಂದ ಕಟ್ ಮಾಡಿದ್ರೆ ಏನಾಗುತ್ತೆ, ಸೊ ಗ್ರೀನ್ ರಿಫ್ಲೆಕ್ಟ್ ಆಗ್ತಿದೆ. ಇದೇನಾಗುತ್ತೆ, ಆಪ್ಟಿಕಲಿ ಇನ್ಆ್ಯಕ್ಟಿವ್ ಆಗುತ್ತೆ. ಆಪ್ಟಿಕಲಿ ಏನಾಗುತ್ತೆ, ಇನ್ಆ್ಯಕ್ಟಿವ್ ಆಗುತ್ತೆ. ಜೊಮೆಟ್ರಿಕ್ ಐಸೋಮೆರಿಸಮಲ್ಲಿ ನಮಗೇನಾಗುತ್ತೆ, ಈ ಎಕ್ಸಾಂಪಲ್ ನಮಗೇನಾಯಿತು, ಇದು ಸಿಸ್ ಟ್ರಾನ್ಸ್ಫಾರ್ಮ್ನ ಶೋ ಮಾಡಿತು. ಸಿಸ್ ಫಾರ್ಮಲ್ಲಿ ನಮಗೇನಾಗುತ್ತೆ, ಆಪ್ಟಿಕಲಿ ಆ್ಯಕ್ಟಿವ್. ಬಟ್ ಇಲ್ಲಿ ಏನಾಗುತ್ತೆ, ಆಪ್ಟಿಕಲಿ ಇನ್ಆ್ಯಕ್ಟಿವ್ ಇತ್ತು ಟ್ರಾನ್ಸ್ಫಾರ್ಮಲ್ಲಿ. ಸೊ ಈ ರೀತಿ. ನೆಕ್ಸ್ಟ್ ನಾವು ನೋಡೋದಾದರೆ, ಈ ಎಕ್ಸಾಂಪಲ್ನ ಕೇಳಿದ್ದಾರೆ ಎಕ್ಸಾಮಲ್ಲಿ. ಸೊ ಏನಾಗುತ್ತೆ, PtCl2n ಟ್ವೈಸ್ ಇದೆ. ಇದರಲ್ಲಿ ಎಷ್ಟು ಜೊಮೆಟ್ರಿಕಲ್ ಐಸೋಮೆರಿಸಮ್ ಇದ್ದಾವೆ, ಎಷ್ಟು ಆಪ್ಟಿಕಲ್ ಐಸೋಮೆರಿಸಮ್ ಇದ್ದಾವೆ ಅಂತ. ಜೊಮೆಟ್ರಿಕಲ್ ಐಸೋಮೆರಿಸಮ್ನ ನಾವು ನೋಡಿದಾಗ ಏನಾಗುತ್ತೆ, ಎರಡು ಟೈಪ್ ಇದೆ, ಸಿಸ್ಸು ಮತ್ತು ಟ್ರಾನ್ಸು. ಆಪ್ಟಿಕಲ್ ಐಸೋಮೆರಿಸಮ್ನ ನಾವು ನೋಡಿದಾಗ ಟ್ರಾನ್ಸ್ ಅನ್ನೋದೇನು ಆಪ್ಟಿಕಲಿ ಇನ್ಆ್ಯಕ್ಟಿವ್, ಟ್ರಾನ್ಸರ್ ಅದೇನು ಆಪ್ಟಿಕಲಿ ಇನ್ಆ್ಯಕ್ಟಿವ್. ಪ್ಲೇನ್ನ ಪಾಸ್ ಮಾಡಿದಾಗ ರಿಫ್ಲೆಕ್ಟ್ ಆಗ್ತಿಲ್ಲ. ಬಟ್ ಇವಾಗ ಏನಾಗುತ್ತೆ, ಜೊಮೆಟ್ರಿಕಲ್ ಐಸೋಮೆರಿಸಮ್ ಅಂದಾಗ ಇದು ನಮಗೆ ಸಿಸ್ ಐಸೋಮೆರಿಸಮಲ್ಲಿ ಏನಾಗುತ್ತೆ ಅಂದರೆ ಅದರಲ್ಲಿ ಚೇಂಜಸ್ ಆಗ್ತಾಯಿದೆ. ಸೊ ಏನಾಗುತ್ತೆ, ಆಪ್ಟಿಕಲಿ ಆ್ಯಕ್ಟಿವ್ ಆಗುತ್ತೆ. ಆಪ್ಟಿಕಲಿ ಆ್ಯಕ್ಟಿವ್ ಆಗುತ್ತೆ. ನಾವು ನೋಡ್ಬೋದು, ಕರೆಕ್ಟಾಗಿ ಪ್ಲೇನ್ ಹಾಕಿ ನಾವು ಪಾಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ಆಪ್ಟಿಕಲಿ ಆ್ಯಕ್ಟಿವ್ ಆಗುತ್ತೆ. ಸೊ ಇದು ನೀವು ಎಕ್ಸ್ಪ್ಲೇನ್ ಮಾಡಬೇಕು, ಓಕೆನಾ, ಬರೀಬೇಕು. ನೆಕ್ಸ್ಟ್ ಇರೋದೇನೋ ಫೇಶಿಯಲ್ ಮೆರಿಡೋನಿಯಲ್ ಆಯಿತು. ನೀವು ನೆಕ್ಸ್ಟ್ ಇವಾಗ ಆಪ್ಟಿಕಲ್ ಐಸೋಮೆರಿಸಮ್. ಸೊ ಈ PtCl2n ಟ್ವೈಸ್ ಇದೆ. ಇವಾಗ ಅಲ್ಲಿ ತೋರಿಸಿರೋದು ನಮಗೇನು ಜಾಮೆಟ್ರಿಕಲ್ ಐಸೋಮೆರಿಸಮ್. ಅಲ್ಲೇ ನಿಮ್ಗೆ ಏನು ಮಾಡಿದೆ, ಆಪ್ಟಿಕಲ್ ಐಸೋಮೆರಿಸಮ್ನು ಕೂಡ ಎಕ್ಸ್ಪ್ಲೇನ್ ಮಾಡಿಬಿಟ್ಟೆ. ಇವಾಗ ಏನಾಗುತ್ತೆ, ಆಪ್ಟಿಕಲ್ ಐಸೋಮೆರಿಸಮ್ನ ಸಪ್ರೇಟಾಗಿ ತೊಗೊಂಡಿರೋದು. ಸೊ ಇವಾಗ ನೋಡ್ಬೋದು ನೀವು, ಈ ಕೋಆರ್ಡಿನೇಷನ್ ಇಲ್ಲಿ ಏನಾಗುತ್ತೆ ಅಂದರೆ, ನಾವು ಆರ್ಗ್ಯಾನಿಕ್ ಟೈಪಿಂದ ಡಿಸ್ಕಸ್ ಮಾಡೋಕೆ ಹೋದ್ರೆ ಏನಾಗುತ್ತೆ ಫಸ್ಟು ಸೇಮ್ ಮಾಲಿಕ್ಯೂಲ್ ಇರಬೇಕು. ಏನಾಗುತ್ತೆ, ಮಿರರ್ ಇಮೇಜ್ ಕೂಡ ಇರಬೇಕು. ಒಂದ್ರ ಮೇಲೆ ಒಂದು ಮಾತ್ರ ಏನಾಗ್ಬೋದು, ಸೂಪರ್ ಇಂಪೋಸಿಬಲ್ ಆಗಬಾರ್ದು. ಸೊ ಆವಾಗ ಮಾತ್ರ ಏನಾಗುತ್ತೆ, ನಮಗೆ ಇದು ಆಪ್ಟಿಕಲಿ ಆ್ಯಕ್ಟಿವ್ ಐಸೋಮೆರಿಸಮ್ ಆಗುತ್ತೆ. ಇದ್ರ ಡೆಫಿನೇಷನ್ ಕೊಡ್ತೀನಿ, ಓಕೆನಾ. ನೆಕ್ಸ್ಟು ಸೊ ಇಲ್ಲೇನಾಗುತ್ತೆ ಅಂದರೆ ಒಂದ್ರ ಮೇಲೆ ಒಂದು ಸೂಪರ್ ಇಂಪೋಸಿಬಲ್ ಆಗ್ತಿಲ್ಲ. ಅದಕ್ಕಿಂತ ಬದಲಿಗೆ ನೀವು ಅದನ್ನೆಲ್ಲ ನೆನ್ಪಿಟ್ಕೋಬೋದು. ಏನಾಗುತ್ತೆ, ಪಾಸ್ ಮಾಡಬೇಕು ಪ್ಲೇನ್ನ, ರಿಫ್ಲೆಕ್ಟ್ ಆಗ್ತಿಲ್ಲ ಅಂದರೆ ಏನಾಗುತ್ತೆ, ಆಪ್ಟಿಕಲಿ ಆ್ಯಕ್ಟಿವ್ ಆಗುತ್ತೆ. ಅದೇ ರೀತಿ ನಾವು ಈ ಮಾಲಿಕ್ಯೂಲ್ನ ತೊಗೊಂಡಾಗ PtCl2n ಟ್ರೈಸ್ ಇದೆ. ಇವಾಗ ಇಲ್ಲಿದೆ, ಈ ರೀತಿದಾಗಿ ಏನಾಗುತ್ತೆ, ಇದೊಂದು ಕಡೆ ಆಯಿತು. ಸೊ ಇದೇನಾಗುತ್ತೆ, ಆಪ್ಟಿಕಲಿ ಆ್ಯಕ್ಟಿವ್ ಆಗುತ್ತೆ. ಸೊ ಇದೇನಾಗುತ್ತೆ, ಈ ಮಾಲಿಕ್ಯೂಲ್ ಆಪ್ಟಿಕಲಿ ಆ್ಯಕ್ಟಿವ್ ಆಗುತ್ತೆ, ಇದು ಆಪ್ಟಿಕಲಿ ಆ್ಯಕ್ಟಿವ್ ಆಗುತ್ತೆ. ಯಾವಾಗ ಇದು ಸಿಸ್ ಫಾರ್ಮಲ್ಲಿ ಇದ್ದಾಗ ಮಾತ್ರ. ಟ್ರಾನ್ಸ್ಫಾರ್ಮಲ್ಲಿ ಇದ್ದರೆ ಏನಾಗುತ್ತೆ, ಆಪ್ಟಿಕಲಿ ಇನ್ಆ್ಯಕ್ಟಿವ್ ಆಗುತ್ತೆ. ಇವಾಗ ನೆಕ್ಸ್ಟ್ ನೀವು ನೋಡ್ಬೋದು ಇದರದ್ದು ಏನೋ ಡೆಫಿನೇಷನ್. Geometrical isomerism occurs when ligands can occupy different position around the central metal atom, giving different special arrangements. ಏನಾಗುತ್ತೆ, ಸೊ ಸಿಸ್ ಮತ್ತು ಟ್ರಾನ್ಸ್ ಅರೇಂಜ್ಮೆಂಟ್ ಚೇಂಜಸ್ ಆದಾಗ ಏನಾಗುತ್ತೆ, ಸಿಸ್ ಮತ್ತು ಟ್ರಾನ್ಸ್ ಬರುತ್ತೆ ಅಂತ. ನೆಕ್ಸ್ಟ್ ಇರೋದನ್ನು ಆಪ್ಟಿಕಲ್ ಐಸೋಮೆರಿಸಮ್. ವೆನ್ ಟು ಕಾಂಪೌಂಡ್ಸ್ ಆರ್ ಮಿರರ್ ಇಮೇಜಸ್ ಆಫ್ ಈಚ್ ಅದರ್ ಬಟ್ ನಾಟ್ ಸೂಪರ್ ಇಂಪೋಸಿಬಲ್ ಲೈಕ್ ಲೆಫ್ಟ್ ಆರ್ ರೈಟ್ ಹ್ಯಾಂಡ್. ಸೊ ಏನಾಗುತ್ತೆ, ಮಿರರ್ ಇಮೇಜಸ್ ಇದ್ದಾವೆ, ಇದು ಈ ಕಡೆ ರಿಫ್ಲೆಕ್ಟ್ ಆಗಿದೆ, ಈ ಕಡೆ ರಿಫ್ಲೆಕ್ಟ್ ಆಗಿದೆ. ಬಟ್ ಏನಾಗುತ್ತೆ, ಇದನ್ನ ನಾನು ಈ ಕಡೆ ತಂದಿಟ್ಟಾಗ CL ಇಲ್ಲೇ ಈ ಕಡೆ ಬರುತ್ತೇನೋ, ಓಕೆನಾ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಇದು ಆಪ್ಟಿಕಲಿ ಆ್ಯಕ್ಟಿವ್ ಆಗುತ್ತೆ. ನೆಕ್ಸ್ಟ್ ಇದ್ರ ಮೇಲೆ ಕ್ವಶನ್ ಇದೆ, ನೀವು ನೋಡ್ಬೋದು. ಸೊ 3 ಕ್ವಶನ್ಸ್ಗಳಿದ್ದಾವೆ, ಕೇರ್ಫುಲಿ ಓದಿ. ಸೊ ಏನಾಗುತ್ತೆ, ರೈಟ್ ದ ಜಾಮೆಟ್ರಿಕಲ್ ಐಸೋಮೆರಿಸಮ್ ಆಫ್ ಕಾಂಪ್ಲೆಕ್ಸ್ PtCl2n ಟ್ವೈಸ್ 2+. ಸೊ ಇದ್ರ ಬಗ್ಗೆ ಕೇಳಿದರೆ ವಿಚ್ ಅಮಾಂಗ್ ದಮ್ ಇಸ್ ಕೈರಲ್ ಅಂತ. ಸಿಸ್ ಮತ್ತು ಟ್ರಾನ್ಸ್ಫಾರ್ಮ್ ತೋರಿಸಿದೆ ನಿಮಗೆ. ಅದರಲ್ಲಿ ಯಾವುದು, ಸಿಸ್ ಫಾರ್ಮಲ್ಲಿ ಏನಿತ್ತು ನಮಗೆ ಆಪ್ಟಿಕಲಿ ಆ್ಯಕ್ಟಿವ್ ಆಗಿತ್ತು. ಯಾವುದಿತ್ತು, ವಿಚ್ ಅಮಾಂಗ್ ಇಸ್ ಕೈರಲ್ ಅಂತ. ಕೈರಲ್ ಅಂದ್ರೇನು, ಆಪ್ಟಿಕಲಿ ಆ್ಯಕ್ಟಿವ್ ಆಗಿರಬೇಕು ಅಂತ. ಸೊ ಇಲ್ಲಿ ನೋಡಿದ್ರಿ ನೀವು, ಇದೇನಾಯಿತು, ಆಪ್ಟಿಕಲಿ ಆ್ಯಕ್ಟಿವ್ ಇತ್ತು. ಟ್ರಾನ್ಸ್ಫಾರ್ಮ್ ನಮಗೇನಾಗುತ್ತೆ, ಟ್ರಾನ್ಸ್ಫಾರ್ಮ್ ಏನಾಗುತ್ತೆ, ಆಪ್ಟಿಕಲ್ ಇನ್ಆ್ಯಕ್ಟಿವ್ ಆಗುತ್ತೆ. ಕರೆಕ್ಟಾಗಿ ನಾವು ಡಿವೈಡ್ ಮಾಡ್ಬೋದು. ಸೊ ಈ ಫಾರ್ಮ್ ಬರೀಬೇಕು, ಇದು ಆಪ್ಟಿಕಲ್ ಆ್ಯಕ್ಟಿವ್ ಅಂತ ಬರೆದ್ರೆ ಆಯಿತು. ಅದಕ್ಕೋಸ್ಕರ ನಿಮ್ಗೆ ಈ ಎಕ್ಸಾಂಪಲ್ ಇಲ್ಲಿ ಬರ್ದಿತ್ತು, ಓಕೆನಾ. ಇದು ನೋಟ್ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ಇರೋದೇನು, heteroleptic complex with coordination number 6 shows geometrical isomerism. A complex Ma3B3 shows geometrical isomerism if central metal ion M has +3 oxidation state. Predict the denticity and draw the structure of 2 geometrical isomerism of the complex and name them. ಸೊ ನಿಮಗೆ ಗೊತ್ತಾಯ್ತಿದ್ದು ಯಾವುದು ಅಂತ. ಸೊ ಯಾವುದಿದು, Ma3B3 ಅಂದಾಗ ಯಾವುದಾಗುತ್ತೆ, ಫೇಶಿಯಲ್ ಮತ್ತು ಮೆರಿಡೋನಿಯಲ್ ಆಗುತ್ತೆ. ಫೇಶಿಯಲ್ ಮತ್ತು ಮೆರಿಡೋನಿಯಲ್ ಅಂದಾಗ ನಮಗೇನಾವುದು, ಇದು ಫೇಶಿಯಲ್ ಮತ್ತು ಮೆರಿಡೋನಿಯಲ್. ಸೊ ಇಲ್ಲೇನಾಗುತ್ತೆ, ಡೆಂಟಿಸಿಟಿ ಕೇಳಿದ್ದಾರೆ. ಡೆಂಟಿಸಿಟಿ ಅಂದಾಗ ಏನಾಗುತ್ತೆ, ಎಷ್ಟು ಡೋನರ್ ಐಟಮ್ಗಿಂದ ಕನೆಕ್ಟ್ ಆಗಿದೆ ಅಂತ. ಎಲ್ಲದು ಏನು, ಯೂನಿಡೆಂಟೇಟ್. ಇಲ್ಲಿ ಒಂದೊಂದೇ ಡೋನರ್ ಐಟಮಿಂದ ಕನೆಕ್ಟ್ ಆಗಿದ್ದಾವೆ, ಯೂನಿಡೆಂಟೇಟು. ಮತ್ತು ಇನ್ನೊಂದು ಕೇಳಿದರೆ ಅವರು ಜಾಮೆಟ್ರಿ. ಇದು ಫೇಶಿಯಲ್ ಇದನ್ನ ಬರೀಬೇಕು, ಅದನ್ನ ಬರೀಬೇಕು, ಮೆರಿಡೋನಿಯಲ್ ಅಂತ. ಸೊ ನೆಕ್ಸ್ಟ್ ಏನು ಕೇಳಿದರೆ, ನೇಮ್ ಕೇಳಿದ್ದಾರೆ. ಸೊ ನೇಮ್ ಕೇಳಿದಾಗ ನಮಗೇನಾಗುತ್ತೆ, ಇವಾಗ
ಸೊ ನೈಟ್ರೋ ಇದೆ, ಅಮೀನ್ ಇದೆ. ಸೊ ಏನಾಗುತ್ತೆ, ಫಸ್ಟ್ ಅಮೀನ್ ಬರುತ್ತೆ. ಸೊ ಏನಾಗುತ್ತೆ ಟ್ರೈ ಅಮೀನ್, ಆಮೇಲೆ ಏನಾಗುತ್ತೆ ಟ್ರೈ ನೈಟ್ರೋ, ಆಮೇಲೆ ಏನಾಗುತ್ತೆ ಕೊಬಾಲ್ಟ್, ಆಮೇಲೆ ಆಕ್ಸಿಡೇಷನ್ ಸ್ಟೇಟ್ನ ಬರೀಬೇಕು, +3 ಆಗುತ್ತೆ. ಓಕೆನಾ? ಸೊ ಇದು ಕೇಳಿದ್ದಾರೆ, ವೆರಿ ಇಂಪಾರ್ಟೆಂಟ್, ಬರೆದಿಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ವರ್ನರ್ಸ್ ಥಿಯರಿಯಿಂದ ಕೇಳಿದ್ದಾರೆ ನೋಡಿ ಇಲ್ಲಿ. ಆನ್ ಟ್ರೀಟಿಂಗ್ COCl3 4NH3 ವಿತ್ ಎಕ್ಸೆಸ್ ಆಫ್ AgNO3 ಸೊಲ್ಯೂಷನ್ 1 mole of AgCl is formed. Formulate the complex and write its geometrical isomerism ಅಂತ ಕೇಳಿದ್ದಾರೆ. ಯಾವುದೋ ಈ ಕಾಂಪ್ಲೆಕ್ಸ್ನ ಕೊಟ್ಟಿದ್ದಾರೆ ಅವರು, COCl3 4NH3. ಸೊ ಅದರ ಮೇಲೆ ಏನು ಹೇಳಿದ್ದಾರೆ, 1 Cl ಹೊರಗಡೆ ಹೋಗಿದೆ ಅಂತ. ಸೊ ಕೋಆರ್ಡಿನೇಷನ್ ಸ್ಪಿಯರಿಂದ ಹೊರಗಡೆ ಬರೆದ್ಬಿಟ್ರಿ, 1 Cl ಹೊರಗಡೆ ಹೋಯಿತು. 1 Cl ಹೊರಗಡೆ ಹೋಯಿತು ಅಂದರೆ ಉಳಿದಿರೋದೇನು, 2 Cl2, 4 4, ಅದಾದಮೇಲೆ ಏನಾಗುತ್ತೆ 1 ಕೋಬಾಲ್ಟು. ಸೊ ಏನಾಗುತ್ತೆ ಇವಾಗ ಇದ್ರದ್ದು ಪ್ರೈಮರಿ ವೇಲೆನ್ಸಿ ಸೆಕೆಂಡ್ರಿ ವೇಲೆನ್ಸಿ ಕೇಳಿದ್ದಾರೆ. ಪ್ರೈಮರಿ ವೇಲೆನ್ಸಿ ಸೆಕೆಂಡ್ರಿ ವೇಲೆನ್ಸಿ ಓಕೆ, ಇದರಲ್ಲಿ ಕೇಳಿಲ್ಲಲ್ಲ, ಜೊಮೆಟ್ರಿಕಲ್ ಐಸೋಮೆರಿಸಮ್ ಕೇಳಿರೋದು. ಸೊ ಏನಾಗುತ್ತೆ, ಇದು ಯಾವುದು Ma4B2. Ma4B2 ಅಂದರೆ ಏನಾಗುತ್ತೆ, ಸಿಸ್ ಮತ್ತು ಟ್ರಾನ್ಸ್ ಆಗುತ್ತೆ. ಸಿಸ್ ಮತ್ತು ಟ್ರಾನ್ಸ್ ಜೊಮೆಟ್ರಿ, ಈ ಕಾಂಪ್ಲೆಕ್ಸ್ನ ಬರೀಬೇಕು, ಸಿಸ್ ಮತ್ತು ಟ್ರಾನ್ಸ್ನ ಫಾರ್ಮ್ನ ಬರೀಬೇಕು. ಎಲ್ಲಿತ್ತು ಈ ಕಾಂಪ್ಲೆಕ್ಸು, ಇಲ್ಲಿದೆ. ಓಕೆ, ಇಲ್ಲಿದೆ. ಹಾಂ, Ma4B2 ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, Ma4B2. ಸೊ ಏನಾಗುತ್ತೆ, 4 ಸೇಮ್ ಇದಾವೆ, 2 ಡಿಫ್ರೆಂಟ್ ಇದಾವೆ. ಹಂಗಿದ್ದಾಗ ನಮ್ಗೆ ಏನಾಗುತ್ತೆ, ಸಿಸ್ ಮತ್ತು ಟ್ರಾನ್ಸ್ಫಾರ್ಮ್ ಆಗುತ್ತೆ. ಆ ಕಾಂಪ್ಲೆಕ್ಸ್ ನೇಮ್ನ ಬರೆದು ಈ ಸ್ಟ್ರಕ್ಚರ್ನ ಬರೆದುಬಿಟ್ರೆ ನಿಮ್ಗೆ ಏನಾಗುತ್ತೆ, ಫುಲ್ ಮಾರ್ಕ್ಸ್. ನಿಮಗೆಲ್ಲ ಅರ್ಥ ಆಯಿತು ಅಂದ್ಕೊತೀನಿ. ಈ 3 ಕ್ವಶನ್ಸು ಬೋರ್ಡಿಂದ ಬಂದಿರೋವು, ವೆರಿ ಇಂಪಾರ್ಟೆಂಟ್, ನೋಟ್ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ಇರೋದೇನು, ಸ್ಟ್ರಕ್ಚರಲ್ ಐಸೋಮೆರಿಸಮ್. ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಂದಾಗ ನಮಗೇನಾಗುತ್ತೆ, ಸ್ಟ್ರಕ್ಚರಲ್ ಚೇಂಜಸ್ ಆಗ್ತವೆ. ಸೊ ಸ್ಟ್ರಕ್ಚರಲ್ ಚೇಂಜಸ್ ನೋಡಿದಾಗ ಫಸ್ಟ್ ಒನ್ ಇರೋದೇನು, ಲಿಂಕೇಜ್ ಐಸೋಮೆರಿಸಮ್. ಅಂದರೆ ಯಾವುದು, ಲಿಂಕೇಜ್ ಅಂದ್ಕೊಳ್ಳಿ ಏನಾಗುತ್ತೆ ನಮಗೆ, ಯಾವುದರಿಂದ ಕನೆಕ್ಟ್ ಆಗಿದೆ ಅಂತ. ಸೊ ನೈಟ್ರೈಟೋ ಆಗುತ್ತೆ, ಇಲ್ಲೇನಾಗುತ್ತೆ O ಇಂದ ಕನೆಕ್ಟ್ ಆಗಿದೆ, ಇಲ್ಲೇನಾಗುತ್ತೆ N ಇಂದ ಕನೆಕ್ಟ್ ಆಗಿದೆ. ಸೊ ಏನಾಗುತ್ತೆ, ಇದು ಫಸ್ಟ್ ಒನ್ನು. ನೆಕ್ಸ್ಟ್ ಇರೋದೇನು NCS ಅಂತ. ಸೊ NCS ಆಗುತ್ತೆ, ಇಲ್ಲಾಂದರೆ SCN ಆಗುತ್ತೆ. ಇಲ್ಲಿಂದ ಕನೆಕ್ಟ್ ಆಗ್ಬೋದು, ಇಲ್ಲಿಂದ ಕನೆಕ್ಟ್ ಆಗ್ಬೋದು. ಸೊ ಏನಾಗುತ್ತೆ, ನಾವು ಕೋಆರ್ಡಿನೇಷನ್ ಕಾಂಪ್ಲೆಕ್ಸಲ್ಲಿ ನೋಡೋದಾದರೆ ಇಲ್ಲಿ ನೋಡ್ಬೋದು, N ಇಂದ ಕನೆಕ್ಟ್ ಆಗಿದೆ, ಇಲ್ಲೇನಾಗುತ್ತೆ O ಇಂದ ಕನೆಕ್ಟ್ ಆಗಿದೆ. ಇಂಥವುಗಳನ್ನ ಏನಂತೀವಿ ನಾವು, ಸ್ಟ್ರಕ್ಚರಲ್ ಐಸೋಮೆರಿಸಮಲ್ಲಿ ಆ ಲಿಂಕೇಜ್ ಐಸೋಮೆರಿಸಮ್ ಅಂತ ಕರಿತೀವಿ. ಯಾವುದರಿಂದ ಲಿಂಕ್ ಆಗಿದೆ, ಸೈನೈಡೋ ಇಲ್ಲಿ ನೋಡ್ಬೋದು, NCN ಇದೆ, NC ಇದೆ, ಐಸೋಸೈನೋ ಅಂತ ಕರಿತೀವಿ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಎಲ್ಲಿಂದ ಲಿಂಕ್ ಆಗಿದೆ ಅಲ್ಲ, ಅದನ್ನೇನಂತೀವಿ ನಾವು ಲಿಂಕೇಜ್ ಐಸೋಮೆರಿಸಮ್ ಅಂತ ಕರಿತೀವಿ. ಸೊ ಏನಾಗುತ್ತೆ, 2 ಡಿಫ್ರೆಂಟ್ ಡೋನರ್ ಐಟಮ್ ಇರುತ್ತೆ, ಬಟ್ ಲಿಂಕೇಜ್ ಯಾವುದರ ಒಂದಿಂದ. ಸೊ ಅದಕ್ಕೋಸ್ಕರ ಅಂತೀವಿ ಆಮಿಡೇಟೆಡ್ ಲಿಗೆಂಡ್ ಅಂತಲೂ ಕೂಡ ಇದನ್ನ ಕರಿತೀವಿ. ನೆಕ್ಸ್ಟ್ ಇರೋದು ಯಾವುದು, ಕೋಆರ್ಡಿನೇಷನ್ ಐಸೋಮೆರಿಸಮ್. ಕೋಆರ್ಡಿನೇಷನ್ ಐಸೋಮೆರಿಸಮ್ ಅಂದರೆ ಏನಾಗುತ್ತೆ, ಕಾಂಪ್ಲೆಕ್ಸಲ್ಲಿ ಚೇಂಜಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ NH3 ಇಲ್ಲಿರೋದು ಕ್ಯಾಟನೈ ಕಾಂಪ್ಲೆಕ್ಸ್ ಅಂದ್ಕೊಳ್ಳೋಣ, ಇದು ಆನೈನಿಕ್ ಕಾಂಪ್ಲೆಕ್ಸ್. NH3 ನೆಕ್ಸ್ಟ್ ಟೈಮ್ ಏನಾಗುತ್ತೆ, CR ಜೊತೆ ಬರುತ್ತೆ. CN6 ಇರೋದು ಏನಾಗುತ್ತೆ, ಈ ಕಡೆ ಬರುತ್ತೆ, ಎಕ್ಸ್ಚೇಂಜ್ ಆಗುತ್ತೆ. ಕೋಆರ್ಡಿನೇಷನ್ ಸ್ಪಿಯರಲ್ಲಿ ಐಸೋಮೆರಿಸಮ್ 1, ಐಸೋಮರ್ಸ್ 1, ಐಸೋಮರ್ 2. ಸೊ ಏನಾಗುತ್ತೆ, ಚೇಂಜಸ್ ಆಗ್ತಾ ಇದೆ. ಅಂಥವುಗಳೇನಂತ ಕರಿತೀವಿ ನಾವು ಕೋಆರ್ಡಿನೇಷನ್ ಐಸೋಮೆರಿಸಮ್ ಅಂತ ಕರಿತೀವಿ. ಇಂಟರ್ಚೇಂಜ್ ಬಿಟ್ವೀನ್ ಕ್ಯಾಟೈನಿಕ್ ಕಾಂಪ್ಲೆಕ್ಸ್ ಆ್ಯಂಡ್ ಆನೈನಿಕ್ ಕಾಂಪ್ಲೆಕ್ಸ್, ಪಾರ್ಟ್ಸ್ ಆಫ್ ದಿ ಕೋಆರ್ಡಿನೇಷನ್ ಕಾಂಪೌಂಡ್ ಅಂತ ಕೇಳ್ತೀವಿ. ಏನಂದರೆ ಪಾರ್ಟ್ನರ್ಗಳನ್ನ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾವೆ ಅಂತ. ಸೊ ಎಕ್ಸ್ಚೇಂಜಿಗೆ ಪಾರ್ಟ್ನರ್ ಅಂತ. ಓಕೆನಾ, ಇದು ಯಾವುದು ಕೋಆರ್ಡಿನೇಷನ್ ಐಸೋಮೆರಿಸಮ್. ನೆಕ್ಸ್ಟ್ ಇರೋದು ಯಾವುದು, ಅಯನೈಸೇಷನ್ ಐಸೋಮೆರಿಸಮ್. ಅಯನೈಸೇಷನ್ ಐಸೋಮೆರಿಸಮ್ ಅಂದಾಗ ಏನಾಗುತ್ತೆ, BR ಒಳಗಡೆ ಹೋಗುತ್ತೆ, SO4 ಹೊರಗಡೆ ಹೋಗುತ್ತೆ, BR ಹೊರಗಡೆ ಹೋಗುತ್ತೆ, SO4 ಹೊರಗಡೆ ಬರುತ್ತೆ. ಸೊ ಏನಾಗುತ್ತೆ, ಅಯನೈಸ್ ಆಗ್ತಾಯಿದೆ ಒಳಗಡೆ ಹೊರಗಡೆ. ಇದನ್ನ ವರ್ನರ್ಸ್ ಥಿಯರಿ ಎಕ್ಸ್ಪ್ಲೇನ್ ಮಾಡಿಲ್ಲ ಅಲ್ಲ. ಸೊ ಏನಾಗುತ್ತೆ, ಅಯನೈಸೇಷನ್ ಐಸೋಮೆರಿಸಮ್ ಅಂತ ಹೇಳ್ತೀವಿ. ಸೇಮ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಅಯನ್ಸ್ ಇನ್ ಸೊಲ್ಯೂಷನ್ಸ್. ಓಕೆ, ಅದಕ್ಕೋಸ್ಕರ ಏನಂತೀವಿ ನಾವು ಇದನ್ನ ಅಯನೈಸೇಷನ್ ಐಸೋಮೆರಿಸಮ್ ಅಂತ ಕರಿತೀವಿ. ನೆಕ್ಸ್ಟ್ ಇರೋದೇನು, ಸಾಲ್ವೇಟ್ ಐಸೋಮೆರಿಸಮ್. ಸಾಲ್ವೇಟ್ ಐಸೋಮೆರಿಸಮ್ ಅಂದರೆ ಏನು, ವಾಟರ್ ಸಾಲ್ವೆಂಟ್ ಆಗಿರುತ್ತೆ. ಇಲ್ಲಿ ಏನಾಗುತ್ತೆ, ವಾಟರು ಸಾಲ್ವೆಂಟ್ ಆಗಿರುತ್ತೆ, ವಾಟರ್ ಏನಾಗುತ್ತೆ, ಸಾಲ್ವೆಂಟ್ ಆಗಿರುತ್ತೆ. ಸೊ ಏನಾಗುತ್ತೆ, H2O ಒಳಗಡೆ ಬರುತ್ತೆ, H2O ಹೊರಗಡೆ ಹೋಗುತ್ತೆ. H2O ಇಲ್ಲಿ 6 ಟೈಮ್ಸ್ ಇದೆ, H2O ಏನಾಗುತ್ತೆ ಇಲ್ಲಿ 5 ಟೈಮ್ಸ್ ಇದೆ. ವಾಟರ್ ಒಳಗಡೆ ಹೊರಗಡೆ ಹೋದ್ರೆ ಏನಾಗುತ್ತೆ, ಅದನ್ನ ಸಾಲ್ವೇಟ್ ಐಸೋಮೆರಿಸಮ್ ಅಂತೀವಿ. ಪೊಸಿಷನ್ ಆಫ್ ದ ಸಾಲ್ವೆಂಟ್ ಚೇಂಜಸ್. ಏನಾಗುತ್ತೆ, ಪೊಸಿಷನ್ ಆಫ್ ದ ಸಾಲ್ವೆಂಟ್ ಚೇಂಜಸ್ ಅಂತ ಹೇಳ್ತೀವಿ. ಮಾಲಿಕ್ಯೂಲ್ಸ್ ಆರ್ ಇನ್ವಾಲ್ವ್ಡ್ ಇನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆ್ಯಂಡ್ ದ ಪೊಸಿಷನ್ ಆಫ್ ದ ಸಾಲ್ವೆಂಟ್ ಚೇಂಜಸ್ ಅಂತ ಹೇಳ್ತೀವಿ ನಾವು. ಇದನ್ನೇನಂತೀವಿ, ಸಾಲ್ವೇಟ್ ಐಸೋಮೆರಿಸಮ್, ಇಲ್ಲ ಅಂದರೆ ಹೈಡ್ರೇಟ್ ಐಸೋಮೆರಿಸಮ್ ಅಂತಲೂ ಕೂಡ ನಾವು ಕರಿತೀವಿ. ನೆಕ್ಸ್ಟ್ ಇರೋದೇನು, ಬಾಂಡಿಂಗ್ ಇನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ಇವಾಗ ಇರೋದು ವೆರಿ ಇಂಪಾರ್ಟೆಂಟ್, VBT ಥಿಯರಿ. ಸೊ VBT ಥಿಯರಿಲಿ ನಮ್ಗೆ ಏನಾಗುತ್ತೆ ಅಂದರೆ, ಇವಾಗ ನಾವು ಇಲ್ಲಿ ನೋಡೋದಾದ್ರೆ ವರ್ನರ್ಸ್ ಥಿಯರಿ ನಮ್ಗೆ ಏನು ಹೇಳುತ್ತೋ, ಸೆಕೆಂಡ್ರಿ ವೇಲೆನ್ಸಿ, ಪ್ರೈಮರಿ ವೇಲೆನ್ಸಿ, ಅಯೋನೈಸಬಲ್, ನಾನ್ ಅಯೋನೈಸಬಲ್, ಅದಾದಮೇಲೆ ಏನಾಗುತ್ತೆ ಆನೈನಿಕ್, ನ್ಯೂಟ್ರಲ್ ಲಿಗೆಂಡ್, ಅದಾದಮೇಲೆ ಆನೈನಿಕ್ ಲಿಗೆಂಡ್ ಅಷ್ಟೇ ಅಂತ ಹೇಳ್ತು. ಆದಮೇಲೆ ಆಕ್ಸಿಡೇಷನ್ ಸ್ಟೇಟ್ನ ಶೋ ಮಾಡುತ್ತೆ, ಜಾಮೆಟ್ರಿನ ಕೊಡುತ್ತೆ ಅಂತ ಹೇಳಿದ್ರು. ಬಟ್ ಯಾವ ರೀತಿ ಬಾಂಡ್ ಫಾರ್ಮ್ ಮಾಡುತ್ತೆ ಅಂತ ಹೇಳ್ತಾ ಇಲ್ಲ, ಯಾವ ರೀತಿ ಕಲರ್ ಕೊಡುತ್ತೆ ಅಂತ ಹೇಳ್ತಾ ಇಲ್ಲ, ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಸೊ ಇದನ್ನೆಲ್ಲ ನೆಕ್ಸ್ಟ್ ಇರೋ ಥಿಯರೀಸ್ಗಳು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತವೆ. ಸೊ ಏನಾಗುತ್ತೆ, ಇವಾಗ VBTನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ VBTಲಿ ಏನಾಗುತ್ತೆ ಅಂದರೆ, ಅವ್ರೇನು ಹೇಳ್ತಾರೆ, ಸೊ ಇಲ್ಲಿ ಡಿಸ್ಕಸ್ ಮಾಡೋಣ. VBTಲಿ ಏನಾಗುತ್ತೆ ಅಂದರೆ, ಮೆಟಲ್ ಇರುತ್ತೆ,
ಸೊ ಮೆಟಲ್ ಹತ್ರ ಏನಿರುತ್ತೆ ಎಂಟಿ ಆರ್ಬಿಟಲ್ಸ್ಗಳಿರ್ತವೆ. ಸೊ ಎಂಟಿ ಆರ್ಬಿಟಲ್ಸಲ್ಲಿ ಏನಾಗುತ್ತೆ ಅಂದರೆ ಲಿಗ್ಯಾಂಡ್ ಬಂದು ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡುತ್ತೆ. ಲಿಗ್ಯಾಂಡ್ ಬಂದು ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡಬೇಕಾದ್ರೆ ನಮಗೇನಾಗುತ್ತೆ, ಸೊ ಇಲ್ಲೇನಾಗುತ್ತೆ ಅಂದರೆ ಲಿಗ್ಯಾಂಡ್ ಹತ್ತಿರ ಬರ್ತಿದ್ದಂಗೆ ನಮಗೇನಾಗುತ್ತೆ ಪೇರಿಂಗ್ ಆಗ್ಬೋದು, ಪೇರಿಂಗ್ ಆಗದೇ ಇರ್ಬೋದು. ಎಲ್ಲಿ ಎಲೆಕ್ಟ್ರಾನ್ಸ್ಗಳು ಪೇರಿಂಗ್. ಸೊ ಇವಾಗ ಒಂದು ಬರೆದ್ರೆ ನಾನು, ಓಕೆನಾ, ಏನಾಗುತ್ತೆ ಇವಾಗ ಪೇರಿಂಗ್ ಆಗ್ಬೋದು. ಇವಾಗ ಎರಡಿದ್ದಾಗ ಪೇರಿಂಗ್ ಆಗ್ಬೋದು, ಇಲ್ಲಾಂದರೆ ಏನಾಗುತ್ತೆ ಪೇರಿಂಗ್ ಆಗದೆ ಕೂಡ ಇರ್ಬೋದು. ಫಸ್ಟು ಇದು ಓಕೆನಾ, ಪೇರಿಂಗ್ ಆಗತ್ತೆ, ಇಲ್ಲಾಂದರೆ ನೋ ಪೇರಿಂಗ್ ಯಾವಾಗ ಲಿಗ್ಯಾಂಡ್ ಹತ್ತಿರ ಬರ್ತಿದ್ದಂಗೆ. ಇದು ಫಸ್ಟು. ಆದಮೇಲೆ ನಮಗೇನಾಗತ್ತೆ ಇಲ್ಲಿ ಹೈಬ್ರಿಡೈಸೇಷನ್ ಆಗುತ್ತೆ. ಸೊ ಏನಾಗುತ್ತೆ ಉಳಿದಿರೋದು ಆರ್ಬಿಟಲ್ಸ್ಗಳೇನಾಗುತ್ತಲ್ಲ ಅವುಗಳ ಮಧ್ಯೆ ಏನಾಗುತ್ತೆ ಹೈಬ್ರಿಡೈಸ್ ಆಗಿ ನಮಗೇನಾಗುತ್ತೆ ಹೊಸ ಆರ್ಬಿಟಲ್ಸ್ಗಳು ಫಾರ್ಮ್ ಆಗ್ತವೆ. ಈ ಹೊಸ ಆರ್ಬಿಟಲ್ಸ್ಗಳಲ್ಲಿ ನಮಗೇನಾಗುತ್ತೆ ಲಿಗ್ಯಾಂಡ್ ಬಂದು ಎಲೆಕ್ಟ್ರಾನ್ಗಳನ್ನು ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ 6 ಅಂತ ಬರೆದ್ರೆ ನಾನು 3 4 5 6 ಹೊಸ ಹೈಬ್ರಿಡೈಸ್ ಆರ್ಬಿಟಲ್ಗಳನ್ನು ಉಳಿದಿರೋದನ್ನ ಏನಿದೆ ಅಲ್ಲ ಲಿಗ್ಯಾಂಡ್ ಬರ್ತಿದ್ದಂಗೆ ಏನಾಗುತ್ತೆ ಪೇರಿಂಗ್ ಆಗುತ್ತೆ, ಇಲ್ಲಾಂದರೆ ಪೇರಿಂಗ್ ಆಗಲ್ಲ. ಒಂದು ಪಾಯಿಂಟು. ನೆಕ್ಸ್ಟ್ ಏನಾಗುತ್ತೆ ಉಳಿದಿರೋ ಆರ್ಬಿಟಲ್ಸ್ಗಳೇನಾಗುತ್ತೆ ಸೇಮ್ ಆಗಿರ್ಬೇಕಲ್ಲ, ಲಿಗ್ಯಾಂಡಿಂದ ಎಕ್ಸೆಪ್ಟ್ ಮಾಡಬೇಕಂದ್ರೆ ಜೊಮೆಟ್ರಿನೂ ಸೇಮ್ ಬರಬೇಕಲ್ಲ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಹೈಬ್ರಿಡೈಸ್ ಆಗುತ್ತೆ. ಹೈಬ್ರಿಡೈಸ್ ಆಗ ಏನಾಗುತ್ತೆ ನಮಗೆ 6 ಹೈಬ್ರಿಡೈಸ್ ಆರ್ಬಿಟಲ್ ಕೊಡುತ್ತೆ ಅಂತ ಅಂದ್ಕೊಳ್ಳೋಣ. ಆಕ್ಟಾಹೆಡ್ರಲ್ ಜೊಮೆಟ್ರಿಲಿ ಇರುತ್ತೆ 6 ಇರುತ್ತೆ. ಟೆಟ್ರಾಹೆಡ್ರಲ್ ಅಂದರೆ ನಮಗೇನಾಗುತ್ತೆ 4 ಇರುತ್ತೆ. ಸ್ಕ್ವೇರ್ ಪ್ಲೇನ್ ಅಂದರೆ ನಮಗೇನಾಗುತ್ತೆ 4 ಆಗುತ್ತೆ. ಸೊ ಇವಾಗತ್ತೆ ಎಲ್ಲ ಹೈಬ್ರಿಡೈಸ್ ಮಾಡ್ಕೊತವೆ. ಹೈಬ್ರಿಡೈಸ್ ಮಾಡ್ಕೊಂಡು ಏನು ಮಾಡುತ್ತೆ ಲಿಗ್ಯಾಂಡಿಂದ ಎಲೆಕ್ಟ್ರಾನ್ಗಳನ್ನು ಎಕ್ಸೆಪ್ಟ್ ಮಾಡ್ಕೊತವೆ. ಇವಾಗ ಎಕ್ಸೆಪ್ಟ್ ಮಾಡ್ಕೊಂಡಾಗ ನಮಗೇನಾಗುತ್ತೆ 1 2 3 4 5 6 ಇವುಗಳನ್ನ ಏನು ಮಾಡುತ್ತೆ ಲಿಗ್ಯಾಂಡು ಬಂದು ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡುತ್ತೆ. 1 2 3 4 5 6 ಏನು ಮಾಡುತ್ತೆ ಲಿಗ್ಯಾಂಡ್ ಬಂದು ಇಲ್ಲಿ ಮಾಡುತ್ತೆ ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡ್ತಾ ಹೋಗುತ್ತೆ. ಸೊ ಫಸ್ಟ್ ಏನಿರುತ್ತೆ ಮೆಟಲ್ ಹತ್ರ ಎಂಟಿ ಆರ್ಬಿಟಲ್ಸ್ಗಳಿರುತ್ತೆ. ಲಿಗ್ಯಾಂಡ್ ಬಂದು ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡೋಕ್ಕೆ ಬರುತ್ತೆ. ಡೊನೇಟ್ ಮಾಡೋಕ್ಕೆ ಬಂದಾಗ ನಮಗೇನಾಗುತ್ತೆ ಪೇರಿಂಗ್ ಆಗ್ಬೋದು, ಇಲ್ಲಾಂದರೆ ಪೇರಿಂಗ್ ಆಗದೇ ಇರ್ಬೋದು. ನೆಕ್ಸ್ಟ್ ಏನಾಗುತ್ತೆ ಪೇರಿಂಗ್ ಆಗಿಲ್ಲ ಅಂದರೆ ನಮಗೇನಾಗುತ್ತೆ ಹೊರಗಡೆ ಕಾಂಪ್ಲೆಕ್ಸು. ಪೇರಿಂಗ್ ಆಯಿತು ಅಂದ್ಕೊಳ್ಳಿ ನಾವೇನಂತ ಕರಿತೀವಿ ಇದನ್ನ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಓಕೆನಾ ಆಕ್ಟಾಹೆಡ್ರಲಲ್ಲಿ. ಇಲ್ಲಾಂದರೆ ಏನಾಗುತ್ತೆ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಇದನ್ನ ತೊಗೊಳುತ್ತೆ. ಓಕೆನಾ ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಸೊ ಏನಾಗುತ್ತೆ ಕೊಟ್ಟಾಗ ಪೇರಿಂಗ್ ಆಗದೆ ಇರ್ಬೋದು, ಪೇರಿಂಗ್ ಆಗಲೂ ಕೂಡ ಇರ್ಬೋದು. ಆಮೇಲೆ ಏನಾಗುತ್ತೆ ಉಳಿದಿರೋ ಆರ್ಬಿಟಲ್ಸ್ಗಳೇನಾಗುತ್ತೆ ಹೈಬ್ರಿಡೈಸ್ ಆಗ್ತವೆ. ಹೈಬ್ರಿಡೈಸ್ ಆಗಿ ನಮಗೇನಾಗುತ್ತೆ ಹೊಸ ಆರ್ಬಿಟಲ್ಸ್ಗಳು ಫಾರ್ಮ್ ಆಗ್ತವೆ. ಇದರಲ್ಲಿ ನಮಗೆ ಇವಾಗ ಆಕ್ಟಾಹೆಡ್ರಲ್ ನಾವು ಡಿಸ್ಕಸ್ ಮಾಡೋದಾದರೆ sp3d2 ಇರ್ಬೋದು. ಸೊ ಇಲ್ಲೇನಾಗುತ್ತೆ ಇಲ್ಲೇ ಬರೆದ್ಬಿಡ್ತೀನಿ. ಇಲ್ಲೇನಾಗುತ್ತೆ d2 sp3 ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ sp3d2 ಆಗುತ್ತೆ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸಲ್ಲಿ. ಸೊ ಏನಾಗುತ್ತೆ ಹೈಬ್ರಿಡೈಸ್ ಆಗ್ತಾ ಹೋಗುತ್ತೆ. ಸೊ ಹೈಬ್ರಿಡೈಸ್ ಆರ್ಬಿಟಲ್ಸ್ಗಳು ಉಳಿದಿರೋದು ಡಿಯಲ್ಲಿ ಎರಡು ಆರ್ಬಿಟಲ್ಗಳನ್ನ ತೊಗೊಳುತ್ತೆ. ಆಮೇಲೆ ಎಸ್ಸಿಂದ ಮತ್ತೊಂದು ತೊಗೊಳುತ್ತೆ, ಪಿಯಿಂದ ಮತ್ತು 3 ಆರ್ಬಿಟಲ್ನ ತೊಗೊಳುತ್ತೆ. ತೊಗೊಂಡೇನಾಗುತ್ತೆ ಮಿಕ್ಸಪ್ ಆಗುತ್ತೆ. ಮಿಕ್ಸಪ್ ಆಗಿ ಹೊಸ ಆರ್ಬಿಟಲ್ಸ್ಗಳನ್ನ ಕೊಡುತ್ತೆ. ಎಷ್ಟು 6 d2 sp3 ಇಲ್ಲಾಂದರೆ sp3d2 ಹೈಬ್ರಿಡೈಸ್ ಆರ್ಬಿಟಲ್ಗಳನ್ನ ಕೊಡುತ್ತೆ. ಏನು ಈ ಹೈಬ್ರಿಡೈಸ್ ಆರ್ಬಿಟಲ್ ಫಾರ್ಮ್ ಆಗಿದೆಯಲ್ಲ ಈ ಹೈಬ್ರಿಡೈಸ್ ಆರ್ಬಿಟಲ್ ಏನಾಗುತ್ತೆ ಲಿಗ್ಯಾಂಡ್ ಬಂದು ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡ್ತಾ ಹೋಗುತ್ತೆ. ಆವಾಗಲೇ ನಮಗೇನಾಗುತ್ತೆ ಒಳ್ಳೆ ಡಿಫೈನೆಡ್ ಜೊಮೆಟ್ರಿ ಅರೇಂಜ್ಮೆಂಟ್ ಸಿಗುತ್ತೆ. ಆಕ್ಟಾಹೆಡ್ರಲ್ ಆಗಿರ್ಬೋದು, ಟೆಟ್ರಾಹೆಡ್ರಲ್ ಆಗಿರ್ಬೋದು. ಇದು ಯಾವುದು VBT ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಇವಾಗ ಬಂದು ಡೆಫಿನೇಷನ್ ನೋಡಿ. ಸೊ ಡೆಫಿನೇಷನ್ ನಾವು ನೋಡಿದಾಗ ಅಕಾರ್ಡಿಂಗ್ ಟು ದಿಸ್ ಥಿಯರಿ ಮೆಟಲ್ ಆಟಮ್ ಆರ್ ಅಯಾನ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಲಿಗ್ಯಾಂಡ್ಸ್ ಏನಾಗುತ್ತೆ ಯೂಸ್ ಮಾಡ್ಕೊಳುತ್ತೆ ಅವುಗಳ ಆರ್ಬಿಟಲ್ಗಳನ್ನ ಯೂಸ್ ಮಾಡುತ್ತೆ. ಯಾವುದು n-1d ಅಂದಾಗ ನಮಗೇನಾಗುತ್ತೆ n-1 ಅಂದಾಗ ನಮಗೇನಾಗುತ್ತೆ ಒಳಗಡೆ ಅದು. ಸೊ ಏನಾಗುತ್ತೆ ಇಲ್ಲಿ 3d ಬರುತ್ತೆ. ಹೊರಗಡೆದು ಅಂದಾಗ ನಮಗೇನಾಗುತ್ತೆ ಹೊರಗಡೆ ಹೋಗ್ತೈತೆ ಅಂದರೆ ಏನಾಗುತ್ತೆ 4d ಆಗುತ್ತೆ. ಓಕೆನಾ. ಸೊ ಏನಾಗುತ್ತೆ n-1d NS-NP ಆರ್ NS-NP ND ಆರ್ಬಿಟಲ್ಸ್ ಫಾರ್ ಹೈಬ್ರಿಡೈಸೇಷನ್ ಏನು ಮಾಡುತ್ತೆ ಪೇರಿಂಗ್ ಆಗ್ಬೋದು ಆಗದೇ ಇರ್ಬೋದು. ಆ ಟೈಮಲ್ಲಿ ಏನಾಗುತ್ತೆ ಉಳಿದಿರೋ ಆರ್ಬಿಟ್ಸ್ಗಳೇನಾಗುತ್ತೆ ಹೈಬ್ರಿಡೈಸ್ ಆಗ್ತವೆ. ಹೈಬ್ರಿಡೈಸ್ ಆಗಿ ನಮಗೇನಾಗುತ್ತೆ ಟು ಇಲ್ಡ್ ಎ ಸೆಟ್ ಆಫ್ ಇಕ್ವಿವೆಲೆಂಟ್ ಆರ್ಬಿಟಲ್ಸ್ ಆಫ್ ಡಿಫೈನೆಡ್ ಜೊಮೆಟ್ರಿ. ಅವು ಡಿಫೈನೆಡ್ ಜೊಮೆಟ್ರಿನ ಕೊಡ್ತವೆ. ಆ ಡಿಫೈನೆಡ್ ಜೊಮೆಟ್ರಿ ನಮಗೇನಾಗುತ್ತೆ ಲಿಗ್ಯಾಂಡ್ಗಳು ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡ್ತವೆ. ಇಟ್ ಕ್ಯಾನ್ ಬಿ ಆಕ್ಟಾಹೆಡ್ರಲ್, ಟೆಟ್ರಾಹೆಡ್ರಲ್ ಆರ್ ಸ್ಕ್ವೇರ್ ಪ್ಲೇನರ್. ನಮಗೆ ಇವಾಗ 4 ಇದ್ದಾಗ ಏನಾಗುತ್ತೆ sp3 ಆಗುತ್ತೆ. ಯಾವಾಗ ಅದು ಟೆಟ್ರಾಹೆಡ್ರಲ್ ಜೊಮೆಟ್ರಿನ ಕೊಡುತ್ತೆ. ಇವಾಗ ಏನಾದರೂ ಅದು DSP2 ಒಂದು ಒಳಗಡೆ ಇರೋ ಡಿ ಆರ್ಬಿಟಲ್ನ ಹೊರಗಡೆ ಇರೋ ಮತ್ತು S ಮತ್ತು P2 ಅಂತ ಹೊಂಡಿದ್ರೆ ಏನಾಗುತ್ತೆ ಸ್ಕ್ವೇರ್ ಪ್ಲೇನರ್ ಆಗುತ್ತೆ. ಇಲ್ಲಾಂದರೆ 5 ಇದ್ರೆ ಏನಾಗುತ್ತೆ sp3d ಅಂದರೆ ಏನಾಗುತ್ತೆ ಟ್ರೈಗೋನಲ್ ಬೈಪಿರಮಿಡಲ್ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ sp3d2 ಅಂದರೆ ನಮಗೇನಾಗುತ್ತೆ ಆಕ್ಟಾಹೆಡ್ರಲ್ ಆಗುತ್ತೆ. 6 ಇದ್ದಾಗ ನಮಗೇನಾಗುತ್ತೆ d2 sp3 ಆಗುತ್ತೆ. d2 sp3 ಅಂದಾಗ ಏನಾಗುತ್ತೆ ಆಕ್ಟಾಹೆಡ್ರಲ್. ಇದನ್ನು ಔಟರ್ ಆರ್ಬಿಟಲ್. ಡಿ ಹೊರಗಡೆ ಇತ್ತು ಅಂದರೆ ಅದೇನಾಗುತ್ತೆ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ. ಡಿ ಒಳಗಡೆ ತೊಗೊಂಡ್ರೆ ನಮಗೇನಾಗುತ್ತೆ sp3 ಇಲ್ಲೇನಾಗುತ್ತೆ ಅಂದರೆ sp3d2 ಅಲ್ಲ, ಇದು ಹೊರಗಡೆದು ಔಟರ್. ಇವಾಗ ಒಳಗಡೆ ತೊಗೊಂಡ್ರೆ ಏನಾಗುತ್ತೆ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ. 3d ತೊಗೊಂಡಿದೆ ಅಂತ. ಹೊರಗಡೆ ಇದ್ದರೆ ಏನಾಗುತ್ತೆ 4d ತೊಗೊಂಡಿದೆ ಅಂತ. ಓಕೆನಾ. ಇದು ಅರ್ಥ ಆಯ್ತು ನಿಮಗೆ VBT. ಇವಾಗ ಒಂದೊಂದೇ ಪಾಯಿಂಟ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರಬೇಕು ನಿಮಗೆ ಅಟಾಮಿಕ್ ನಂಬರ್ ಗೊತ್ತಿರಬೇಕು. ಅಟಾಮಿಕ್ ನಂಬರ್ ಗೊತ್ತಿಲ್ಲ ಅಂದರೆ ವೆರಿ ಡಿಫಿಕಲ್ಟ್. ಯಾಕಂದರೆ ಇದನ್ನ ನೋಡಿಟ್ಕೊಳ್ಳಿ. ಓಕೆನಾ. ಸ್ಕ್ಯಾಂಡಿಯಮ್ ಅಂದರೆ ನಮ್ಗೆ ಏನಾಗುತ್ತೆ D1 ಆಗುತ್ತೆ. ಇವಾಗ ಅಟಾಮಿಕ್ ನಂಬರ್ ಅಂದ್ಕೊಳ್ಳೆ ಸ್ಕ್ಯಾಂಡಿಯಮ್ 3+ ಅಂದಾಗ ನಮಗೇನಾಗುತ್ತೆ
3d0 4s0. ಸೊ ಅದಕ್ಕೋಸ್ಕರ ಏನಾಗುತ್ತೆ D0 ಕಾನ್ಫಿಗರೇಷನ್, ಅದು ನೀವು ನೆನ್ಪಿಟ್ಕೋಬೇಕು. ಇವಾಗ ವೆನೇಡಿಯಮ್ 3+ ಅಂದಾಗ ಏನಾಗುತ್ತೆ, ಇಲ್ಲಿಂದ 2 ಎಲೆಕ್ಟ್ರಾನ್ ಹೋಗಿದೆ, ಇಲ್ಲಿಂದ 1 ಎಲೆಕ್ಟ್ರಾನ್. ಸೊ ಏನಾಗುತ್ತೆ D2 ಕಾನ್ಫಿಗರೇಷನ್ ಆಗುತ್ತೆ. ಅದನ್ನು ನೀವು ಕರೆಕ್ಟಾಗಿ ಈ ಎಲೆಕ್ಟ್ರಾನ್ಗಳನ್ನ, ಅದಕ್ಕೋಸ್ಕರ ಈ ಚಾರ್ಟ್ ಕೊಟ್ಟಿದ್ದೀನಿ. ಸೊ ಕೊಟ್ಟಾಗ ನೀವು ನೋಡ್ಕೋಬೇಕು, 3 ಎಲೆಕ್ಟ್ರಾನ್ ನಾನು ತೆಗಿತೀನಿ. ಇವಾಗ CO3+ ಅಂತ ಹೇಳ್ತೀನಿ. CO3+ ಅಂದಾಗ ಏನಾಗುತ್ತೆ, 3 ಎಲೆಕ್ಟ್ರಾನ್ಗಳನ್ನ ತೆಗಿತೀನಿ. 3 ಎಲೆಕ್ಟ್ರಾನ್ ತೆಗೆದ ನಮ್ಗೆ ಇದೇನಾಯಿತು, D6 ಕಾನ್ಫಿಗರೇಷನ್ ಆಯಿತು. ಅದಕ್ಕೋಸ್ಕರ ನೀವು ಕೇರ್ಫುಲ್ಲಾಗಿ ಇದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಇರೋದೇನು, ಇವಾಗ ಫಸ್ಟ್ ಒನ್ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂದಾಗ ಏನಾಗುತ್ತೆ, ಲಿಗ್ಯಾಂಡ್ ಬರುತ್ತೆ. ಸೊ ಇವಾಗ ಏನಾಗುತ್ತೆ, CO3+ ಸ್ಟೇಟು, NH3 ಅನ್ನೋದೇನು 0 ಲಿಗ್ಯಾಂಡು, ಚಾರ್ಜ್ ಎಷ್ಟಿದೆ CO3+ ಇದೆ. CO3+ ಅಂದಾಗ ಏನಾಗುತ್ತೆ, D6 ಕಾನ್ಫಿಗರೇಷನ್ ಆಗುತ್ತೆ. ಏನು D6 ಕಾನ್ಫಿಗರೇಷನ್ ಆಗುತ್ತೆ. 3 ಎಲೆಕ್ಟ್ರಾನ್ ತೆಗೆದ್ರೆ ಏನಾಗುತ್ತೆ, D6 ಕಾನ್ಫಿಗರೇಷನ್ ಆಗುತ್ತೆ. ಇವಾಗ D6 ಕಾನ್ಫಿಗರೇಷನ್ದಾಗ ಎಲೆಕ್ಟ್ರಾನ್ಗಳನ್ನ ಇದು ಮಾಡ್ತಾ ಹೋಗ್ತೀನಿ, ಬರಿತಾ ಹೋಗ್ತೀನಿ. ವಿಬಿಟಿಲಿ ನಮ್ಗೆ ಏನಾಗುತ್ತೆ, D ಅಲ್ಲಿ ಏನಾಗಿರುತ್ತೆ 5 ಆರ್ಬಿಟಲ್ಸ್ಗಳಿರುತ್ತೆ, S ಅಲ್ಲಿ 1 ಆರ್ಬಿಟಲ್ ಇರುತ್ತೆ, P ಅಲ್ಲಿ ಏನಾಗುತ್ತೆ, P ಸಬ್ಷನಲ್ಲಿ 3 ಆರ್ಬಿಟಲ್ಸ್ಗಳಿರ್ತವೆ. ಇವಾಗ ಈ 5 ಆರ್ಬಿಟಲ್ ನಾವು ಹಂಡ್ಸ್ ರೂಲ್ ಪ್ರಕಾರ ಒಂದೊಂದೇ ಪೇರ್ ಮಾಡ್ಕೊತ ಹೋಗಬೇಕು. ಓಕೆನಾ. ಇವಾಗ ಪೇರ್ ಮಾಡ್ಕೊಂಡಾದ್ಮೇಲೆ ನಮಗೇನಾಯಿತು, 1 2 3 1 2 3 4 5 6 ಮಾಡಿದೆ. ಇವಾಗ ಏನಾಯಿತು, ಲಿಗೆಂಡ್ ಬರ್ತಾ ಇದೆ. ಸೊ ಲಿಗೆಂಡಿಲ್ಲಿ ಬಂತು, ಲಿಗೆಂಡಿಲ್ಲಿ ಬಂದ ಕೂಡಲೇ ಏನಾಯಿತು, ಪೇರಿಂಗ್ ಆಗದೆ ಇರ್ಬೋದು, ಪೇರಿಂಗ್ ಆಗ್ಬೋದು. ಸೊ ಏನಾಗಿದೆ, ಪೇರಿಂಗ್ ಆಗ್ತಾ ಇದೆ. ಸೊ ಈ ಎಲೆಕ್ಟ್ರಾನ್ಗಳೇನಾಗಿದೆ, ಪೇರಿಂಗ್ ಆಗ್ತಾ ಇದೆ. ಪೇರಿಂಗ್ ಆದಮೇಲೆ ನಮ್ಗೆ ಏನಾಯಿತು, ಉಳಿದಿರೋ ಆರ್ಬಿಟಲ್ಸ್ಗಳಿದ್ದಾವಲ್ಲ, ಸೊ ಇವಾಗ ಏನಾಯಿತು, ಎಷ್ಟು ಲಿಗೆಂಡ್ ಬರ್ತಿದ್ದಾವೆ, 6 ಬಂದಾಗ ಏನಾಗುತ್ತೆ, 6 ಆರ್ಬಿಟಲ್ಸ್ಗಳೇನಾಗುತ್ತೆ, ಹೈಬ್ರಿಡೈಸ್ ಆಗ್ತಾ ಇದ್ದಾವೆ. ಸೊ ಹೈಬ್ರಿಡೈಸ್ ಆಗಿ ಏನಾಯಿತು, 6 ಡಿಫ್ರೆಂಟ್ ಹೈಬ್ರಿಡೈಸ್, ಅಂದರೆ 6 ಸೇಮ್ ಹೈಬ್ರಿಡೈಸ್ ಆರ್ಬಿಟಲ್ಗಳನ್ನ ಕೊಡ್ತು. ಯಾವ್ಯಾವ ಆರ್ಬಿಟಲ್ಗಳನ್ನ ಯೂಸ್ ಮಾಡಿದೆ ಇದು, 1 D 2 D, ಆಮೇಲೆ ಏನಾಗುತ್ತೆ 1 S, ಆಮೇಲೆ ಏನಾಗುತ್ತೆ 3 P ಯೂಸ್ ಮಾಡಿದೆ. ಏನಾಯ್ತು, D2sp3. ಅರ್ಥ ಆಯ್ತಾ, D2sp3 ಯಾಕೆ ಜೊಮೆಟ್ರಿನ ಕೊಡ್ತಾ ಇದ್ದೀವಿ ಅಂತ, ಬೇಸಿಕ್ಲಿ ಏನಾಗುತ್ತೆ, ಒಳಗಿರೋ 2 D 1 S 1 3 P. ಸೊ ಏನಾಗುತ್ತೆ, D2sp3 ಆಗಿದೆ. ಓಕೆನಾ, ಈ ಜೊಮೆಟ್ರಿಯಿಂದ ಅರ್ಥ ಆಯ್ತಾ ನಿಮಗೆ ಇವಾಗ. ಸೊ ಇದು ಹೈಬ್ರಿಡೈಸ್ ಆಯಿತು. ಇವಾಗ 6 D2sp3 ಫಾರ್ಮ್ ಆಯಿತು. ನೆಕ್ಸ್ಟ್ ಏನಾಯಿತು, ಈ 6 D2sp3 ಏನು ಮಾಡುತ್ತೆ, ಲಿಗೆಂಡ್ ಬಂದು ಎಲೆಕ್ಟ್ರಾನ್ಗಳನ್ನು ಕೊಡುತ್ತೆ. NH3 ಏನು ಮಾಡುತ್ತೆ, 2 ಎಲೆಕ್ಟ್ರಾನ್ಗಳನ್ನು ಅಂತ ಎಲ್ಲ ಕಡೆನೂ ಕೊಡ್ತಾ ಹೋಗುತ್ತೆ. ಕೊಟ್ಟಾಗ ನಮಗೇನಾಗುತ್ತೆ, ಒಂದು ಸ್ಪೆಸಿಫಿಕ್ ಜೊಮೆಟ್ರಿನ ಫಾರ್ಮ್ ಆಗುತ್ತೆ. ಇವಾಗ ನಾ ಇಲ್ಲಿ ಬರೆದ್ರೆ ಯಾವುದು ಇದು, ಆರ್ಗನ್ ಅಲ್ಲ, ಆರ್ಗನ್ ಅಂದಾಗ ನಮಗೆ ಯಾವುದು, ಕೋಬಾಲ್ಟ್. 1 2 3 4. ಓಕೆನಾ. ಇವಾಗ ಏನಾಯಿತು, NH3 ಬಂದಿದೆ. ಎಷ್ಟು, 6 ಇದ್ದಾವೆ. NH3 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 NH3. ಓಕೆನಾ. ಸೊ ಏನಾಯಿತು, ಈ ರೀತಿ ಜೊಮೆಟ್ರಿ ಫಾರ್ಮ್ ಆಯಿತು. ಅರ್ಥ ಆಯ್ತಾ. ಇದು ಏನಾಗಿದೆ, ಒಳಗಡೆ ಡಿ ಆರ್ಬಿಟಲ್ ಕಂಡಿದೆ. ಅದಕ್ಕೋಸ್ಕರ ಏನಾಗುತ್ತೆ, ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಸೊ ಇದೇನಾಗುತ್ತೆ, 3 ಮಾರ್ಕ್ಸಿಗೆ ಕೇಳ್ತಾರೆ. ಫಸ್ಟ್ ಏನು ಕೇಳ್ತಾರೆ, ಹೈಬ್ರಿಡೈಸೇಷನ್ ಯಾವುದು ಅಂತ. ಹೈಬ್ರಿಡೈಸೇಷನ್ ಯಾವುದು ಅಂದಾಗ ಇಲ್ಲಿ ಇನ್ನೊಂದು ನೆನ್ಪಿಟ್ಕೊಳ್ಳಿ, ನಿಮಗೆ ಈ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್, ಇವಾಗ ಸ್ಟ್ರಾಂಗ್ ಲಿಗೆಂಡ್ ಬಂತು, ಪೇರಿಂಗ್ ಆಯಿತು. ಇದನ್ನು ನಾನು ನಿಮಗೆ CFTಲಿ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಈ ಪಾಯಿಂಟ್ನ ಕರೆಕ್ಟಾಗಿ ಕೇಳ್ಕೊಳ್ಳಿ, ಇದನ್ನ ಕ್ಲಿಯರಾಗಿ ಹೇಳ್ಕೊಡ್ತೀನಿ ನಾನು ನಿಮಗೆ, ಯಾವಾಗ ಪೇರಿಂಗ್ ಮಾಡಬೇಕು, ಯಾವಾಗ ಪೇರಿಂಗ್ ಮಾಡಬಾರ್ದು ಅಂತ. ಇವಾಗ ಜಸ್ಟ್ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್. ಓಕೆನಾ, ಯಾವಾಗ ಪೇರಿಂಗ್ ಮಾಡಬೇಕು ಎಲ್ಲದೂ ನಾನು ಟ್ರಿಕ್ಸ್ ಪ್ರಕಾರ ಹೇಳ್ಕೊಡ್ತೀನಿ. ನೀವು ಜಸ್ಟ್ ಇವಾಗ ಇದನ್ನ ಹೇಗೆ ಬರೀಬೇಕು ಅನ್ನೋದು ಇಂಪಾರ್ಟೆಂಟ್. ಯಾಕಂದರೆ ಎಕ್ಸಾಮಲ್ಲಿ ನಮಗೆ ಇದನ್ನೇ ಕೇಳ್ತಾರೆ, CFTನ ಕೇಳಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, VBTಲಿ ನಮ್ಗೆ ಹೇಗೆ ಬರೀಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಏನಾಗುತ್ತೆ, ನೀವು ಜಸ್ಟ್ ನೋಡಿಕೊಳ್ಳಿ, ಹೀಗೆ ಪೇರಿಂಗ್ ಆಗುತ್ತೆ, ಪೇರಿಂಗ್ ಆಗಲ್ಲ ಅದನ್ನ ಅಂತ. ನಿಮ್ಗೆ ಟ್ರಿಕ್ ಹೇಳ್ಬಿಟ್ರೆ ನಾನು ಆಮೇಲೆ ಹೇಳ್ಕೊಡ್ತೀನಿ. ಹೇಳ್ಕೊಟ್ಟಾಗ ನೀವೇನು ಮಾಡ್ಬೋದು, ಡೈರೆಕ್ಟಾಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಇದೇ ಕಾಂಪ್ಲೆಕ್ಸು ಇದೇ ಬಂದ್ಬಿಡತ್ತೆ ಅಂತ. ಅವಾಗ ಏನು ಮಾಡ್ಬೋದು, ನೀವು ಡೈರೆಕ್ಟಾಗಿ ಸೈಡಿಗೆ ಎಲ್ಲ ಬರೆದಿಟ್ಕೊಬಿಡ್ಬೋದು. ಸೈಡಿಗೆ ಬರೆದಿಟ್ಟು ಆಮೇಲೆ ಏನಾಗುತ್ತೆ, ನೀಟಾಗಿ ಎಲ್ಲ ಬರ್ಕೊತ ಹೋಗ್ಬಿಟ್ರೆ ಏನಾಗುತ್ತೆ, ಇಷ್ಟು ಬರೆದ್ಬಿಟ್ರೆ 3 ಮಾರ್ಕ್ಸ್ ಬರುತ್ತೆ. ಓಕೆನಾ. ಇದು ನೀವು ಪೇಷನ್ಸಿಂದ ಕೇಳ್ಬೇಕು. ಅವಾಗ ಮಾತ್ರ ನಮ್ಗೆ ಏನಾಗುತ್ತೆ, ಲಾಸ್ಟಿಗೆ ನಾನು ಟ್ರಿಕ್ ಕೇಳಿದಾಗ ಅರ್ಥ ಆಗುತ್ತೆ. ಇವಾಗ ನೀವೇನು ಟೆನ್ಷನ್ ಮಾಡೋಕೆ ಹೋಗ್ಬಿಡ್ರಿ, ಯಾಕೆ ಪೇರಿಂಗ್ ಆಗ್ತಿದೆ, ಯಾಕೆ ಪೇರಿಂಗ್ ಆಗಲ್ಲ ಎಲ್ಲ ಹೇಳ್ಕೊಡ್ತೀನಿ. ಓಕೆನಾ. ನೆಕ್ಸ್ಟ್ ಏನಾಯ್ತು, ಇವಾಗ ಹೈಬ್ರಿಡೈಸೇಷನ್ ಆಗುತ್ತೆ, D2sp3 ಜೊಮೆಟ್ರಿ ಯಾವುದು, ಆಕ್ಟಾಹೆಡ್ರಲ್. ಡಯಾಮ್ಯಾಗ್ನೆಟಿಕ್ ಯಾಕೆ, ಪೇರಿಂಗ್ ಆಯಿತು ಅಂದ್ಕೊಳ್ಳೆ ನಮಗೇನಾಗುತ್ತೆ, ಯಾವುದೇ ಅನ್ಪೇಡ್ ಎಲೆಕ್ಟ್ರಾನ್ಸ್ ಇಲ್ಲ ಆದರೆ ಏನಾಗುತ್ತೆ, ಡಯಾಮ್ಯಾಗ್ನೆಟಿಕ್ ಕಾಂಪ್ಲೆಕ್ಸ್ ಆಗುತ್ತೆ. ಸೊ ಇದು ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ನೆಕ್ಸ್ಟ್ ಇರೋದು ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂದಾಗ ಏನಾಗುತ್ತೆ, ಪೇರಿಂಗ್ ಆಗಲ್ಲ. ಪೇರಿಂಗ್ ಆಗಲ್ಲ ಅಂದರೆ ಯಾವ್ದು ಇರುತ್ತೆ, ನಮಗೆ ವೀಕ್ ಲಿಗೆಂಡ್ ಇರುತ್ತೆ. ವೀಕ್ ಲಿಗೆಂಡ್ ಇದ್ದಾಗ ನಮಗೇನಾಗುತ್ತೆ, ಹೊರಗಡೆ ಆರ್ಬಿಟಲ್ಗಳನ್ನು ತೊಗೊತಾ ಇದೆ. ಹೊರಗಡೆ ಡಿ ಆರ್ಬಿಟಲ್ಗಳನ್ನ ತೊಗೊಂಡ್ರೆ ಏನಾಗುತ್ತೆ, ಹೊರಗಡೆದು D2, ಒಳಗಡೆದು P3, ಮತ್ತೇನಾಗುತ್ತೆ sp3 D2 ಅಂದಾಗ ನಮಗೇನಾಗುತ್ತೆ, ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಹೊರಗಡೆದು 4D ತೊಗೊತಿದೆ. ಇಲ್ಲಿ ಪೇರಿಂಗ್ ಆಗಿದ್ದರೆ ನಮಗೇನಾಗೋದು, ಒಳಗಡೆ D ತೊಗೊಳ್ತಿತ್ತು. ಈಗ ಏನಾಗುತ್ತೆ, ಹೊರಗಡೆದು D ತೊಗೊತಾ ಇದೆ. ಅದಕ್ಕೋಸ್ಕರ ಏನಾಗುತ್ತೆ, ಇದು ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಏನಾಗುತ್ತೆ, ವೀಕ್ ಲಿಗೆಂಡ್ ಇದೆ, ಹೈಬ್ರಿಡೈಸ್ ಮಾಡ್ಕೊಳುತ್ತೆ. ಹೊರಗಡೆದೆಲ್ಲ ಸೇರಿ ಹೈಬ್ರಿಡೈಸ್ ಮಾಡ್ಕೊಂಡು ಏನಾಗುತ್ತೆ, ಎಲ್ಲ ಕಡೆ ಈಕ್ವಲ್ ಆಗಿ ಎಲೆಕ್ಟ್ರಾನ್ಗಳನ್ನು ಶೇರ್ ಮಾಡ್ಕೊಳ್ಳುತ್ತೆ. ಸೊ ಇದೇನಾಗುತ್ತೆ, ಹೈಬ್ರಿಡೈಸೇಷನ್ sp3 D2 ಆಕ್ಟಾಹೆಡ್ರಲ್. ಮತ್ತೇನಾಗುತ್ತೆ, ಪ್ಯಾರಾಮ್ಯಾಗ್ನೆಟಿಕ್ ಆಗುತ್ತೆ. ಪ್ಯಾರಾಮ್ಯಾಗ್ನೆಟಿಕ್ ಯಾಕೆ, ಇವಾಗ ಎಲ್ಲ ಕಡೆನೂ ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳಿದ್ದಾವೆ. ಅರ್ಥ ಆಯ್ತಾ. ಇದು ಯಾವುದು, ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸು. ನೆಕ್ಸ್ಟ್ ನಾವು ನೋಡೋದಾದರೆ ಇನ್ನೊಂದೇ, ಇವಾಗ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್, ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸಲ್ಲಿ ಏನಾಗುತ್ತೆ, 3D ಆಗುತ್ತೆ. ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸಲ್ಲಿ ಏನಾಗುತ್ತೆ, 4D ಆಗುತ್ತೆ. ಯಾವುದು ಪೇರಿಂಗ್ ಆಗಲ್ಲ, ಆಮೇಲೆ ಹೇಳ್ತೀನಿ. ನೆಕ್ಸ್ಟ್ ಏನಾಗುತ್ತೆ, ಸ್ಕ್ವೇರ್ ಪ್ಲೇನರ್ ಕಾಂಪ್ಲೆಕ್ಸ್. ಸ್ಕ್ವೇರ್ ಪ್ಲೇನರ್ ಕಾಂಪ್ಲೆಕ್ಸ್ ಅಂದಾಗ ಏನಾಗುತ್ತೆ,
D8 ಕಾನ್ಫಿಗರೇಷನ್ ಯಾವಾಗಲೂ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಇದ್ದಾಗ ಏನಾಗುತ್ತೆ, ಸ್ಕ್ವೇರ್ ಪ್ಲೇನರ್ ಆಗುತ್ತೆ. ಈ ಸ್ಕ್ವೇರ್ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್, ವೀಕ್ ಫೀಲ್ಡ್ ಲಿಗೆಂಡ್ ಅದನ್ನ ನಿಮ್ಗೆ ಆಮೇಲೆ ಡೀಟೇಲ್ ಆಗಿ, ಓಕೆನಾ, ನೀವು ವೇಟ್ ಮಾಡಬೇಕು, ಸಮಾಧಾನ. ನೆಕ್ಸ್ಟ್ ಸ್ಕ್ವೇರ್ ಪ್ಲೇನರ್ ಕಾಂಪ್ಲೆಕ್ಸಲ್ಲಿ ಏನಾಗುತ್ತೆ ಅಂದರೆ ಇವಾಗ ಲಿಗೆಂಡ್ ಬರುತ್ತೆ. ಲಿಗೆಂಡ್ ಬಂದಾಗ ಏನಾಗುತ್ತೆ, ಪೇರಿಂಗ್ ಆಗುತ್ತೆ. D8 ಕಾನ್ಫಿಗರೇಷನ್ ಇದ್ದಾಗ ಮಾತ್ರ ನಮಗೆ 1 D ಸಿಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, 2 D ಸಿಗೋದು. 2 D ಸಿಕ್ಕಿದ್ರೆ ಏನಾಗೋದು, ಅದಷ್ಟೇ ಅಲ್ಲದೆ ನಮ್ಗೆ ಏನಾಗುತ್ತೆ, ಇಲ್ಲಿ 4 ಲಿಗೆಂಡ್ಗಳು ಮಾತ್ರ ಇದ್ದಾವೆ. 4 ಲಿಗೆಂಡ್ ಇದ್ದಾವೆ. ಅವಾಗ ಏನಾಗುತ್ತೆ, ಸ್ಟ್ರಾಂಗ್ ಲಿಗೆಂಡು ಪೇರಿಂಗ್ ಮಾಡಿಸ್ತಾ ಇದೆ. ಪೇರಿಂಗ್ ಮಾಡಿದಾಗ ಏನಾಯಿತು, 1 D ತೊಗೊಳ್ತು. ನೆಕ್ಸ್ಟ್ 1 S, ಆಮೇಲೆ 2 P ತೊಗೊಂಡು ಏನಾಯಿತು, DSP2 ಆಯಿತು. ಏನಾಗುತ್ತೆ, DSP2 ಆಯಿತು. DSP2 ಆದರೆ ನಮಗೇನಾಗುತ್ತೆ, ಸ್ಕ್ವೇರ್ ಪ್ಲೇನರ್ ಕಾಂಪ್ಲೆಕ್ಸ್ ಆಗುತ್ತೆ. DSP2 ಅಂದಾಗ ನಮಗೇನಾಗುತ್ತೆ, ಸ್ಕ್ವೇರ್ ಪ್ಲೇನರ್ ಕಾಂಪ್ಲೆಕ್ಸ್ ಆಗುತ್ತೆ. ಸ್ಕ್ವೇರ್ ಪ್ಲೇನರ್ ಅಂದರೆ ಏನಿರುತ್ತೆ, ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಪ್ಲೇನ್ ಯಾವುದೇ ರೀತಿಯ ಲಿಗೆಂಡ್ ಇದ್ರೂ ನಮಗೇನಾಗುತ್ತೆ, ಚಾರ್ಜ್ ಇದೆಯಾ 2- ಏನಾಗುತ್ತೆ, ಯಾವುದೇ ರೀತಿಯ ಲಿಗೆಂಡ್ ಇದ್ರೂ ನಮಗೇನಾಗುತ್ತೆ, ನಾವು ಆರಾಮಾಗಿ ಆಪ್ಟಿಕಲಿ ಕಟ್ ಮಾಡ್ಬೋದು. ಹಿಂಗೆ ಕಟ್ ಮಾಡಿಬಿಟ್ರೆ ಮುಗೀತು, ರಿಫ್ಲೆಕ್ಟ್ ಆಗ್ತಾ ಹೋಗ್ತದ್ದು. ಸೊ ಇದು ಆಪ್ಟಿಕಲಿ ಇನ್ಆ್ಯಕ್ಟಿವ್ ಆಗಿರುತ್ತೆ ಅಂತ ಹೇಳಿದ್ದೆ. ಸೊ ಏನಾಗುತ್ತೆ, ಹೈಬ್ರಿಡೈಸೇಷನ್ DSP2 ಸ್ಕ್ವೇರ್ ಪ್ಲೇನರ್ ಕಾಂಪ್ಲೆಕ್ಸ್. ನೆಕ್ಸ್ಟ್ ಏನಾಗುತ್ತೆ, ಡಯಾಮ್ಯಾಗ್ನೆಟಿಕ್ ಆಗುತ್ತೆ. ಏನಾಗುತ್ತೆ, ಡಯಾಮ್ಯಾಗ್ನೆಟಿಕ್. ಯಾಕೆ, ಪೇರಿಂಗ್ ಆಗಿಬಿಟ್ಟಿದೆ ಅಂತ. ಇವಾಗ ಅದೇ ಕಾಂಪ್ಲೆಕ್ಸ್ ನಾನು ಲಿಗೆಂಡ್ನ ಚೇಂಜ್ ಮಾಡಿಬಿಡ್ತೀನಿ, CLನ ಹಾಕ್ತೀನಿ. CL ಹಾಕಿದಾಗ ಏನಾಗುತ್ತೆ, ಟೆಟ್ರಾಹೈಡ್ರಲ್ ಆಗುತ್ತೆ. ಏನಾಗುತ್ತೆ, ಏನಾಗುತ್ತೆ, ಪೇರಿಂಗು ಆಗ್ತಾಯಿಲ್ಲ. ಪೇರಿಂಗ್ ಆಗ್ತಾಯಿಲ್ಲ ಅಂದ್ಕೊಂಡು ಏನಾಗುತ್ತೆ, ಹೊರಗಡೆ ತೊಗೊಳ್ತಾ ಇದೆ. ಹೊರಗಡೆದು ಯಾವ ತೊಗೊಳ್ತಾ ಇದೆ, SP3 ತೊಗೊಳ್ತಾ ಇದೆ. SP3 ತೊಗೊಂಡಾಗ ನಮಗೇನಾಗುತ್ತೆ, ಇದು ಟೆಟ್ರಾಹೈಡ್ರಲ್ ಶೇಪ್ ಸಿಗುತ್ತೆ. ಸೊ ಟೆಟ್ರಾಹೈಡ್ರಲ್ ಶೇಪ್ ಅಂದಾಗ ನಮಗೇನಾಗುತ್ತೆ, ಇವಾಗ ಮೆಟಲ್ ಐಟಮ್ ಸೆಂಟ್ರಲ್ ಇದೆ ಅಲ್ಲ, CL ಬದಲಿಗೆ CL ಆಗುತ್ತೆ. ಓಕೆನಾ. ಇವಾಗ ಏನಾಗುತ್ತೆ, ಕಾಂಪ್ಲೆಕ್ಸ್ ಮೇಲೆ ಏನು ಚಾರ್ಜ್ ಅದು ಬರೆದ್ಬಿಡ್ಬೇಕು ಇಲ್ಲಿ 2- ಅಂತ. ಇದೇನಾಯಿತು, ಟೆಟ್ರಾಹೈಡ್ರಲ್. ಇದು ಒಂದು ಒಳಗಡೆಯಿಂದ ಪೇರಿಂಗ್ ಮಾಡಿಸ್ತಾ ಇಲ್ಲ, ಹೊರಗಡೆ ತೊಗೊಳ್ತಾ ಇದೆ. ಹೊರಗಡೆ ತೊಗೊಳ್ತಾಗ ಏನಾಗುತ್ತೆ, SB3 ಆಯಿತು. ನೆಕ್ಸ್ಟ್ ಟೆಟ್ರಾಹೈಡ್ರಲ್. ನೆಕ್ಸ್ಟ್ ಏನಾಗುತ್ತೆ, ಮ್ಯಾಗ್ನೆಟಿಸಮ್, ಪ್ಯಾರಾಮ್ಯಾಗ್ನೆಟಿಕ್. ಯಾಕೆ, ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳಿದ್ದಾವೆ. ಅರ್ಥ ಆಯ್ತಾ. ಸೊ ಇದೇನಾಗುತ್ತೆ, ಡಿಪೆಂಡ್ ಆಗುತ್ತೆ ಯಾವ ಲಿಗೆಂಡ್ ಇದೆ ಅನ್ನೋದು, ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ, ವೀಕ್ ಫೀಲ್ಡ್ ಲಿಗೆಂಡ ಅಂತ. ಅದನ್ನ ಇವಾಗ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ, ಓಕೆನಾ. ಇಲ್ಲಿ ಸೊ ಅದಕ್ಕಿಂತ ಮುಂಚೆ ಏನಾಗುತ್ತೆ ಅಂದರೆ ಅದನ್ನ ನಾವು CFTಲಿ ಕಲಿಯೋದು, ಯಾವುದು ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್, ವೀಕ್ ಫೀಲ್ಡ್ ಲಿಗೆಂಡ್ ಅಂತ. ಇವಾಗ ಮ್ಯಾಗ್ನೆಟಿಕ್ ಬಿಹೇವಿಯರ್. ಸೊ ಹಾಗಾದರೆ VBT ಯಾವ ಬೇಸಿಸ್ ಮೇಲೆ ಹೇಳಿದ್ರು, ಸೊ ಇವಾಗ ಈ ರೀತಿ ಪೇರಿಂಗ್ ಆಗ್ತಾಯಿದೆ, ಈ ರೀತಿ ಪೇರಿಂಗ್ ಆಗತ್ತೆ ಇಲ್ಲ ಅನ್ನೋದು, ಅದು ಯಾವ ರೀತಿ ಹೇಳಿದ್ರು ಅಂದರೆ ಅವರು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ನ ನೋಡಿ. ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ನ ಹೇಗೆ, ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಅದರಲ್ಲಿ ಅವ್ರಿಗೆ ಗೊತ್ತಾಯಿತು ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳು ಎಷ್ಟಿದ್ದಾವೆ ಅನ್ನೋದು. ಇವಾಗ ಅವ್ರು ಹೇಳಿದ್ರು 2 ಅನ್ಪೇಡ್ ಎಲೆಕ್ಟ್ರಾನ್ಸ್ ಇದ್ದಾವೆ ಅಂತ. ನೆಕ್ಸ್ಟ್ ಹೇಳಿದ್ರು MNನಲ್ಲಿ 4 ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳಿದ್ದಾವೆ ಅಂತ. ಇವಾಗ ನೆಕ್ಸ್ಟ್ ಹೇಳಿದ್ರು 2 ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳಿದ್ದಾವೆ ಅಂತ. 2 ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳಿದ್ದಾಗ ಅಂದ್ಕೊಳ್ಳಿ ಏನಾಗುತ್ತೆ, ನೀವು ಇಲ್ಲಿ ನೋಡ್ತೀರಿ, ಇಲ್ಲೇ ತೋರಿಸ್ಬಿಡ್ತೀನಿ. 2 ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳಿದ್ದಾವೆ ಅಂತ ಹೇಳಿದ್ರು. 2 ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳಿದ್ದಾಗ ಏನು ಮಾಡ್ಬೋದು, ನೀವೇ ಬರೆದು ಎಲ್ಲ ಬರೆದಾದ್ಮೇಲೆ ಏನಾಗುತ್ತೆ, ಉಳಿದಿರೋದನ್ನ ಬರೆದುಬಿಟ್ರೆ ಏನಾಗುತ್ತೆ, ನೆಕ್ಸ್ಟ್ 4 ಲಿಗೆಂಡ್ ಬರ್ತಿದ್ದಾವೆ ಅಂದ್ಕೊಳ್ಳಿ, SP3, ಈ ಜಾಮೆಟ್ರಿ ಸಿಗುತ್ತೆ, ಈ ಮ್ಯಾಗ್ನೆಟಿಸಮ್, ಟೆಟ್ರಾಹೈಡ್ರಲ್ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಯಾವಾಗ, ಬೇಸ್ಡ್ ಆನ್ ನಂಬರ್ ಆಫ್ ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳು ಇದ್ದಾಗ. ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳಿದ್ದಾಗ ಈ ರೀತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಈ ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳ ಮೇಲೇ ಡಿಸೈಡ್ ಮಾಡ್ತಾ ಹೋಗ್ತಾ ಇರೋದು. ನಿಮ್ಗೆ ಇವಾಗ ಈ ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳನ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಇವಾಗ ನಿಮ್ಗೆ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್, ವೀಕ್ ಫೀಲ್ಡ್ ಲಿಗೆಂಡ್ ಗೊತ್ತಿಲ್ಲ ಅಂದರೆ ಅದು ನಾವು ನೆಕ್ಸ್ಟ್ ಕಲಿತಾ ಇದ್ದೀವಿ. ಇವಾಗ ನೀವು ಜಸ್ಟ್ ಈ ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳನ್ನ ನೆನ್ಪಿಟ್ಕೊಳ್ಳಿ ಅಷ್ಟೇ. ಆಮೇಲೆ ಹೇಗೆ ಅಂತ ಮತ್ತೆ ಇನ್ನೊಂದ್ಸಲ ಬಂದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ. ಇವಾಗ ಇದಿಷ್ಟ ನೋಟ್ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿರಿ, ಎಲ್ಲ ಕಾಂಪ್ಲೆಕ್ಸ್ನು ಬರೆದಿದ್ದೀನಿ. ಸೊ ಅನ್ಪೇಡ್ ಎಲೆಕ್ಟ್ರಾನ್ಗಳು ಎಷ್ಟು, ಅದಾದಮೇಲೆ ಆಕ್ಟಾಡ್ರಲ್ಲಿ ಏನು ಅಂತ. ನೀವು ಇಲ್ಲಿ ಏನು ಮಾಡೋದಂದರೆ ಜಸ್ಟ್ ಬರೆದಿಟ್ಕೊಳ್ಳಿ. ಸೊ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಯಾಕೆ ಇದು 1 ಅನ್ಪೇಡ್ ಎಲೆಕ್ಟ್ರಾನ್ ಇದೆ, 2 ಇದೆ, ಆಮೇಲೆ ಪೇರಿಂಗ್ ಆಗ್ತಿದೆ, ಅಲ್ಲಿ ಪೇರಿಂಗ್ ಆಗ್ತಿಲ್ಲ, ಇಲ್ಲಿ ಡಯಾಮ್ಯಾಗ್ನೆಟಿಕ್ ಇದೆ, ಪ್ಯಾರಾಮ್ಯಾಗ್ನೆಟಿಕ್ ಇದೆ. ಸೊ ಎಲ್ಲ ನಿಮಗೆ CFTಲಿ ಹೇಳಿದಾಗ ಕರೆಕ್ಟಾಗಿ ಕ್ಲಿಯರಾಗಿ ಅರ್ಥ ಆಗುತ್ತೆ. ಯಾಕಂದರೆ VBT ಅವ್ರು ಏನು ಮಾಡಿದ್ರು ಅಂದರೆ ಎಲ್ಲದನ್ನೂ ಕ್ಲಿಯರಾಗಿ ಹೇಳಿಲ್ರಿ, ನಾವೇನು ಮಾಡೋಕ್ಕಾಗತ್ತೆ. ಅದಕ್ಕೋಸ್ಕರ ನಾವು CFTಲಿ ಹೇಳಬೇಕಾಗತ್ತೆ, ಓಕೆನಾ. ಅವ್ರು ಅವಾಗಷ್ಟು ಮಾಡಿರೋದೇ ದೊಡ್ಡದು, ಹೌದಾ ಅಲ್ಲ ಹೇಳ್ರಿ, ಗ್ರೇಟ್ ಅವರು. ನೆಕ್ಸ್ಟು ಲಿಮಿಟೇಷನ್ಸ್ ಆಫ್ VBT. ಅದೇ ಲಿಮಿಟೇಷನ್ಸ್ ಏನಂದರೆ ಸಾಕಷ್ಟು ಅಸಂಪ್ಷನ್ಗಳಿದ್ದಾವೆ. ಇವಾಗ ನಿಮ್ಗೆ ಹೇಳ್ತಾ ಹೋದ್ನಲ್ಲ, ಅಸಂಪ್ಷನ್ಸ್ಗಳೇ ಸುಮಾರಿದ್ದಾವೆ, ಅದು ನಾವು CFTಲಿ ಕಲಿಬೇಕು. ನೆಕ್ಸ್ಟ್ ಇರೋದೇನು ಕ್ವಾಂಟಿಟೇಟಿವ್ ಡಾಟಾ. ಸೊ ಏನಾಗುತ್ತೆ ಅಂದರೆ ಇಲ್ಲಿ ಖಾಲಿ ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳಿದಾವೆ, ಅದು ಇದು ಅಂದರು. ನಮ್ಮ ಮ್ಯಾಗ್ನೆಟಿಕ್ ಯಾವಾಗ ಲಿಗೆಂಡ್ ಮಧ್ಯೆ ಏನಾಗುತ್ತೆ, ಚೇಂಜಸ್ ಆಗ್ತಾ ಇದೆ, ಪೇರಿಂಗು, ನಾನ್ ಪೇರಿಂಗ್, ಅವೆಲ್ಲ ಏನಾಗುತ್ತೆ, ಫ್ಯಾಕ್ಟ್ರು ಏನಾಗುತ್ತೆ, ಎಫೆಕ್ಟ್ ಆಗುತ್ತೆ. ಯಾವುದಕ್ಕೆ, ನಮ್ಮದು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ಗೆ, ಓಕೆನಾ. ನೆಕ್ಸ್ಟ್ ಇರೋದೇನು ಕಲರ್ ಗಿಲ್ಲರೆಲ್ಲ ಹೇಳಿಲ್ಲ ಯಾವ ಕಲರ್ ಅಂತ, ಅವೆಲ್ಲ ನಮ್ಗೆ ಗೊತ್ತಿಲ್ಲ, ಸಂಬಂಧ ಇಲ್ಲ ಅಂದ್ಬಿಟ್ರು ಅವರು. ಆಮೇಲೆ ಇಟ್ ಡಸ್ ನಾಟ್ ಡಿಫ್ರೆನ್ಷಿಯೇಟ್ ಮಾಡಿಲ್ಲ ಯಾವುದು ವೀಕ್ ಫೀಲ್ಡ್ ಲಿಗೆಂಡ್, ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಅಂತ. ಅದಕ್ಕೋಸ್ಕರ ನಮ್ಗೆ ಏನಾಯಿತು, ಒಂದು ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಇವಾಗ ಯಾವ್ದು ಬೇರಿಂಗ್ ಮಾಡ್ತಿದೆಯಪ್ಪ, ಯಾವ್ದು ಮಾಡ್ತಾ ಇಲ್ಲ ಅಂತ, ಓಕೆನಾ. ನೆಕ್ಸ್ಟ್ ಇರೋದು ಇವಾಗ ಈ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ನೀವು ಅದ್ರ ಬಗ್ಗೆ ಟೆನ್ಷನ್ ಮಾಡಿಬಿಡ್ರಿ, ಹೆಂಗೆ ಪೇರಿಂಗ್ ಅದನ್ನ ಹೇಳ್ತೀನಿ. ಇವಾಗ ಇರೋದು ಈ ಕ್ವಶನ್ಗಳನ್ನ ಕೇಳಿರೋದು ಏನೋ ಅದನ್ನ ಮಾತ್ರ ನೋಡಿರಿ. ಆಮೇಲೆ ಇನ್ನೊಂದ್ಸಲ ಬರೋಣ, ಮತ್ತೆ ಬರ್ತೀನಿ. ಜಾಮೆಟ್ರಿ ಕೇಳಿದ್ದಾರೆ, ಹೈಬ್ರಿಡೈಸೇಷನ್ ಕೇಳಿದ್ದಾರೆ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಕೇಳಿದ್ದಾರೆ. ಈ ಕಾಂಪ್ಲೆಕ್ಸ್ದು ಬರೀಬೇಕು, ಎಲ್ಲದಕ್ಕೂ 3 ಮಾರ್ಕ್ಸು.
ಎಲ್ಲದಕ್ಕೂ 3 ಮಾರ್ಕ್ಸು. ಮತ್ತು ಅದನ್ನೇ ಕೇಳಿದ್ದಾರೆ, ಇದು ಯಾವುದಿದು ಸ್ಕ್ವೇರ್ ಪ್ಲೇನರ್ ಕಾಂಪ್ಲೆಕ್ಸು, ಅದು ಯಾವುದಿದು ಆಕ್ಟಾಡ್ರಲ್ ಕಾಂಪ್ಲೆಕ್ಸು, ಅಲ್ಲೇನಾಗುತ್ತೆ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸು, ಇದು ಯಾವುದಿದು ಸ್ಟ್ರಾಂಗ್ ಫೀಲ್ಡ್, ಇದೇನಾಗುತ್ತೆ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸು, ಇದು ಯಾವುದು ಸ್ಕ್ವೇರ್ ಪ್ಲೇನರ್, ಇದು ಆಕ್ಟಾಡ್ರಲ್ಲು. ಸೊ ಇದೆಲ್ಲ ನೀವು ಹಾಗೆ ಹೇಳ್ತೀರಿ ಇವಾಗ ನಾನು ನಿಮ್ಗೆ ಕಲ್ಸ್ಕೊಂಬಂದಾಗ, ಓಕೆನಾ. ಸೊ ಇವಾಗ ಇಷ್ಟು ಕೇಳ್ತಾರೆ ಅವರು, ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್, ಹೈಬ್ರಿಡೈಸೇಷನ್, ಜೊಮೆಟ್ರಿ, ಇವು 3 ಬರೆದು ಆ ವಿ ಬಿ ಟಿನ ನೀಟಾಗಿ ಬರೆದುಬಿಟ್ರೆ 3 ಮಾರ್ಕ್ಸ್ ಬರುತ್ತೆ. ಒಂದು ವರ್ನರ್ಸ್ ಥಿಯರಿ ಇದೆ, ಇನ್ನೊಂದು ಜೊಮೆಟ್ರಿ ಆಯಿತು, ಇನ್ನೊಂದು ಏನಂದರೆ ಐಸೋಮೆರಿಸಮ್ ಉಂಟು, 3 ಆಯಿತು, ಓಕೆನಾ. ಈ 3 ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇರೋದು ಇವಾಗ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಇಲ್ಲಿ ಬಂದು ಕೂಡಲೇ ಒಂದು ಸ್ವಲ್ಪ ಡೌಟ್ ಕ್ಲಿಯರ್ ಆಗುತ್ತೆ ಇವಾಗ. ಸೊ ಕ್ರಿಸ್ಟಲ್ ಫೀಲ್ಡ್ ಥಿಯರಿಲಿ ಏನಾಗುತ್ತೆ ಅಂದರೆ ಇವರು ಒಂದು ಸ್ವಲ್ಪ ಉಲ್ಟಾ ಪಲ್ಟ ಹೇಳಿದ್ರು. ಏನಂದರೆ ಮೆಟಲ್ ಲಿಗೆಂಡ್ಗಳ ಮಧ್ಯೆ ಏನಿರುತ್ತೆ ಎಲೆಕ್ಟ್ರೋಸ್ಟ್ಯಾಟಿಕ್ ಇಂಟ್ರಾಕ್ಷನ್ ಇರುತ್ತೆ ಅಂತ ಹೇಳಿದ್ರು. ಮೆಟಲ್ ಮತ್ತು ಲಿಗೆಂಡ್ಗಳ ಮಧ್ಯೆ ಏನಿರುತ್ತೆ ಅಂತ ಹೇಳಿದ್ದೆ, ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡುತ್ತೆ, ಎಂಟಿ ಆರ್ಬಿಟಲ್ ಎಲೆಕ್ಟ್ರಾನ್ಗಳನ್ನು ಎಕ್ಸೆಪ್ಟ್ ಮಾಡುತ್ತೆ ಅಂತ. ಬಟ್ ಇವರೇನು ಹೇಳಿದ್ರು ಎಲೆಕ್ಟ್ರೋಸ್ಟ್ಯಾಟಿಕ್ ಇಂಟ್ರಾಕ್ಷನ್ ಇರುತ್ತೆ ಅಂತ ಹೇಳಿದ್ರು. ನೆಕ್ಸ್ಟ್ ಏನಾಗುತ್ತೆ, ಈ ಪಾಯಿಂಟ್ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ನಾವು ಅಲ್ಲಿ ಹೋಗಬೇಕು, ಇಲ್ಲ ಅಟ್ಯಾಕ್ ಮಾಡಬೇಕು. ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ, ಡಿ ಆರ್ಬಿಟಲ್ ಸ್ಪ್ಲಿಟ್ಟಿಂಗ್ ಇನ್ ಆಕ್ಟಾಡ್ರಲ್ ಕ್ರಿಸ್ಟಲ್ ಫೀಲ್ಡ್. ಸೊ ಇವಾಗ ಏನು ಹೇಳ್ತಿದ್ದಾರೆ ಅಂದರೆ, ಫಸ್ಟ್ ಆರ್ಬಿಟಲ್ಸ್ಗಳು 5 ಆರ್ಬಿಟಲ್ ಇದಾವಲ್ಲ, ಆ 5 ಆರ್ಬಿಟಲ್ಗಳು ಹಿಂಗಿರ್ತಾವಲ್ಲ, 1 2 3 4 5, ಅವುಗಳೇನಂತ ಕರಿತೀವಿ dx² y² dz², dxy dyz dzx ಅಂತ ಕರಿತೀವಿ. ಇವುಗಳ ಎನರ್ಜಿ ಎಲ್ಲ ಸೇಮ್ ಆಗಿತ್ತು. ಏನಾಯಿತು, ಎನರ್ಜಿ ಎಲ್ಲ ಸೇಮ್ ಆಗಿತ್ತು. ಬಟ್ ಯಾವಾಗ ಇವುಗಳ ಎನರ್ಜಿ ಲಿಗೆಂಡ್ ಬಂತು ಅಂತ ಗೊತ್ತಾಯಿತು, ಸ್ಪ್ಲಿಟ್ ಆಗ್ಬಿಡ್ತು. ಎನರ್ಜಿ ಯಾವಾಗ ಏನಾಯಿತು, ಸ್ಪ್ಲಿಟ್ ಆಗಿಬಿಡ್ತು. ಯಾಕೆ, ಬೇಸಿಕಲಿ ಏನಾಯಿತು ಅಂದರೆ ಇವಾಗ ಲಿಗೆಂಡ್ಗಳೇನಾಯಿತು ಆ್ಯಕ್ಸಿಸಲ್ಲಿ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದಾವೆ. ಇವಾಗ dx² y² ಇದು, ಓಕೆನಾ, ಇದು dz². ನೆಕ್ಸ್ಟ್ ಇರೋದೇನು, ಇನ್ನೊಂದು ಇಲ್ಲಿ ಬರೆದ್ಬಿಡೋಣ, ಇದ್ಯಾವುದು dxy dyz dzx ಯಾವುದೋ ಎಲ್ಲ ಸೇಮ್ ಇರ್ತಾವೆ. ಸೊ ಏನಾಯಿತು, ಲಿಗೆಂಡ್ಗಳು ಆ್ಯಕ್ಸಿಸ್ ಮೇಲೆ ಬರೋಕ್ಕೆ ಟ್ರೈ ಮಾಡಿದ್ವು. ಏನಾಗುತ್ತೆ, ಲಿಗೆಂಡ್ಗಳು ಆ್ಯಕ್ಸಿಸ್ ಮೇಲೆ ಬರ್ತಾ ಇದ್ದಾವೆ. ಬರ್ತಿದೆ ಅಂದ್ಕೊಳ್ಳಿ ಏನಾಯಿತು, ರಿಪಲ್ಷನ್ ಆಗ್ತಾ ಹೋಯಿತು. ರಿಪಲ್ಷನ್ ಆಯಿತು ಅಂದ್ಕೊಳ್ಳಿ ಎನರ್ಜಿ ಜಾಸ್ತಿ ಆಯಿತು. ಎನರ್ಜಿ ಜಾಸ್ತಿಯಾಗಿ ಏನಾಯಿತು, dx² y² dz² ಅನ್ನೋದೇನೋ ಆ್ಯಕ್ಸಿಸ್ ಮೇಲೆ ಇದ್ದಾವೆ. ಆ್ಯಕ್ಸಿಸ್ ಮೇಲೆ ಏನಾಗಿದೆ, ಲಿಗೆಂಡು ಬರ್ತಾ ಇದೆ. ಆ್ಯಕ್ಸಿಸ್ ಮೇಲೆ ಏನಾಗಿದೆ, ಲಿಗೆಂಡ್ ಬರ್ತಾ ಇದೆ. ಆ್ಯಕ್ಸಿಸ್ ಮೇಲೆ ಲಿಗೆಂಡ್ ಬರ್ತಾ ಇದೆ ಅಂದ್ಕೊಳ್ಳಿ ಏನಾಯಿತು, ಅವುಗಳ ಎನರ್ಜಿ ಜಾಸ್ತಿ ಆಯಿತು. ಎನರ್ಜಿ ಜಾಸ್ತಿ ಆಯಿತು ಅಂದ್ಕೊಳ್ಳೋ ಮೇಲ್ಗಡೆ ಹೋಗ್ಬಿಟ್ರು. ಯಾವುದದು ಇ ಜಿ, ಅದಕ್ಕೇನಂತ ಕರಿತೀವಿ ನಾವು, ಇ ಜಿ ಅಂತ ಆರ್ಬಿಟಲ್ಸ್ಗಳು ಅಂತ ಕರಿತೀವಿ. ಯಾವುದದು dx² y² dz². ನೆಕ್ಸ್ಟ್ ಇರೋದು dxy dyz dzx, ಓಕೆನಾ. ಏನಾಗುತ್ತೆ T2g ಅಂತ ನಾವು ಕರಿತೀವಿ. ಸೊ ಇದು ಏನಾಯಿತು ಅಂದರೆ ಪ್ಲಸ್, ಇವಾಗ ಏನಾಯ್ತು ಇದು -0.4 ಡೆಲ್ಟಾ ನಾಟ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ 0.6 ಡೆಲ್ಟಾ ನಾಟ್ ಅಂತ ಕರಿತೀವಿ, +0.6. ಇದರ ಎನರ್ಜಿ ಕಮ್ಮಿ ಆಯಿತು, ಇದರ ಎನರ್ಜಿ ಏನಾಯಿತು ಜಾಸ್ತಿ ಆಯಿತು, ಓಕೆನಾ. ಸೊ ಏನಾಯಿತು ಆ್ಯಕ್ಸಿಸ್ ಮೇಲೆ ಬರ್ತಾ ಇತ್ತು, ಅದಕ್ಕೋಸ್ಕರ ಏನಾಗುತ್ತೆ ಲಿಗೆಂಡುಗಳು ಸ್ಪ್ಲಿಟ್ ಆಗಿದ್ದಾವೆ ಅಂತ. ನಮಗೇನಾಗುತ್ತೆ ಇವಾಗ ಈ ರೀತಿ 3 ಆರ್ಬಿಟಲ್ಸ್ಗಳು ಅಲ್ಲೇನಾಯಿತು ಅಂದರೆ ಎಲ್ಲ 5 ಆರ್ಬಿಟಲ್ಸ್ಗಳಲ್ಲಿ ವಿ ಬಿ ಟಿ ಬರೀಬೇಕಾಗಿತ್ತು. ಇವಾಗ ಇಲ್ಲಿ ಪೇರಿಂಗ್ ಹೆಂಗಾಗತ್ತೆ, ಎಲ್ಲಿ ಬರೀಬೇಕಂತ ಗೊತ್ತಾಗಲ್ಲ ಆಯಿತು. ಇವಾಗ ನಾವು ಇಲ್ಲಿ ಪೇರಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ, ಇವಾಗ ಅರ್ಥ ಆಗುತ್ತೆ, ಓ ಈ ರೀತಿ ಪೇರಿಂಗ್ ಆಗ್ತಿದೆ ಅಂತ, ಓಕೆನಾ. ಇವಾಗ ಅರ್ಥ ಆಯ್ತು ನಿಮಗೆ ಯಾಕೆ ಎನರ್ಜಿ ಸ್ಪ್ಲಿಟ್ ಆಯಿತು ಆಕ್ಟಾಡ್ರಲ್ ಫೀಲ್ಡಲ್ಲಿ ಅಂತ. ಸೊ ಆಕ್ಟಾಡ್ರಲ್ ಏನಾಯಿತು, ನಮಗೆ ಎನರ್ಜಿ ಆ್ಯಕ್ಸಿಸ್ ಮೇಲೆ ಬರ್ತಿದ್ದಾವೆ, ಸ್ಪ್ಲಿಟ್ ಆಯಿತು, ಎನರ್ಜಿ ಜಾಸ್ತಿ ಆಯಿತು ಅವ್ರದ್ದು ಲಿಗೆಂಡ್ ಬಂದಾಗ. ಅದಕ್ಕೋಸ್ಕರ ನಮಗೆ ಆಕ್ಟಾಡ್ರಲ್ ಫೀಲ್ಡಲ್ಲಿ, ಸೊ ಆಕ್ಟಾಡ್ರಲ್ ಜೊಮೆಟ್ರಿ ನಮಗೆ ಏನಾಯಿತು ಸ್ಪ್ಲಿಟ್ ಆಯಿತು. ಇವಾಗ ನಾವು ಟೆಟ್ರಾಡ್ರಲ್ ಬಂದಾಗ, ಟೆಟ್ರಾಡ್ರಲ್ ಏನಾಯಿತು ಆ್ಯಕ್ಸಿಸ್ ಮೇಲೆ ಬಂದಿಲ್ಲ, ಸೈಡಿಂದ ಬಂದುಬಿಟ್ವು. ಏನಾಯಿತು, ಒಳಗಡೆಯಿಂದ ಹಿಂಗಿತ್ತಲ್ಲ ಒಳಗಡೆ ಹಿಂಗೆ ಬಂದುಬಿಟ್ವು. ಅಯ್ಯೋ ಏನು ಮರ, ಒಳಗಡೆಯಿಂದ ಬಂದುಬಿಡ್ತು, ಹಿಂಗೆ ಬಂದುಬಿಟ್ರ. ಅದಕ್ಕೋಸ್ಕರ ಏನಾಯಿತು, ಇವ್ರ ಎನರ್ಜಿ ಅಪೋಸಿಟ್ ಆಯಿತು. ಇವು ಆ್ಯಕ್ಸಿಸ್ ಮೇಲೆ ಇದ್ದವು ಕೆಳಗಡೆ ಬಂದವು, ಉಳಿದಿರೋದೇನಾಯಿತು ಮೇಲ್ಗಡೆ ಹೋಗ್ಬಿಟ್ಟು. ಮೇಲ್ಗಡೆ ಹೋಯ್ತಾ, ಇವಾಗ ಏನಾಯಿತು ಇರೋದು ಅಪೋಸಿಟ್ ಆಗುತ್ತೆ. ಎನರ್ಜಿ ಕೂಡ ಏನಾಗುತ್ತೆ 3/5 ಅಂದ್ಕೊಳ್ಳಿ ಏನಾಗುತ್ತೆ 0.6 -0.6 ಕೆಳಗಡೆ ಬಂತು. ಡೆಲ್ಟಾ ಟಿ ಅಂತ ಹೇಳ್ತೀವಿ ನಾವಿಲ್ಲಿ, ಓಕೆನಾ. ಟೆಟ್ರಾಡ್ರಲ್ಲಿದೆ ಡೆಲ್ಟಾ ಟಿ ಅಂತ, ಅಲ್ಲೇನಾಯಿತು 0.4 ಮೇಲ್ಗಡೆ ಹೋಯಿತು. ಅಪೋಸಿಟ್ ಆಗುತ್ತೆ ಟೆಟ್ರಾಡ್ರಲ್ ಫೀಲ್ಡಲ್ಲಿ. ಇನ್ನೊಂದು ಏನು ಅಂದರೆ ಡೆಲ್ಟಾ ಟಿಯಲ್ಲಿ ಏನಾಗುತ್ತೆ, ಯಾವಾಗಲೂ ಆಕ್ಟಾಡ್ರಲ್ ಫೀಲ್ಡ್ಗಿಂತ ಕಮ್ಮಿ ಇರುತ್ತೆ ಏನೋ ಸ್ಪ್ಲಿಟ್ಟಿಂಗ್ ಎನರ್ಜಿ, ಓಕೆನಾ. ಇವಾಗ ಈ ಸ್ಪ್ಲಿಟ್ಟಿಂಗ್ ಎನರ್ಜಿ ಗೊತ್ತಾಯ್ತು ನಿಮಗೆ, ಲಿಗೆಂಡ್ ಬರ್ತಿದ್ದಂಗೆ ಏನಾಗುತ್ತೆ ಸ್ಪ್ಲಿಟ್ ಆಗುತ್ತೆ. ಆಕ್ಟಾಡ್ರಲ್ ಏನಾಗುತ್ತೆ ಇ ಜಿ ಮೇಲೆ ಹೋಗುತ್ತೆ, T2g ಕೆಳಗೆ ಬರುತ್ತೆ. ಇಲ್ಲಿ ಏನಾಗುತ್ತೆ T2g ಮೇಲೆ ಹೋಗುತ್ತೆ, ಇ ಜಿ ಕೆಳಗೆ ಬರುತ್ತೆ. ಯಾಕಂದರೆ ಏನು, ಆಕ್ಟಾಡ್ರಲ್ ಫೀಲ್ಡಲ್ಲಿ ಒಳಗಡೆಯಿಂದ ಬರ್ತಿದ್ದಾವೆ. ಸೊ ಒಳಗಡೆ ನಮಗೆ ಆರ್ಬಿಟಲ್ಸ್ಗಳಿರ್ತವೆ, ಒಳಗಡೆ ಇರ್ತವೆ dxy dyz dzx ಅನ್ನೋದು, ಓಕೆನಾ. ಅದಕ್ಕೋಸ್ಕರ ಏನಾಗುತ್ತೆ dxy dyz dzx ಎಲ್ಲ ಸೇಮ್ ಇರ್ತವೆ. ಅದಕ್ಕೋಸ್ಕರ ಏನಾಗುತ್ತೆ ಒಳಗಡೆಯಿಂದ ಬರ್ತಿದ್ದಾವೆ ಅಂತ. ಇವಾಗ ನಾವು ನೋಡೋದು ವೀಕ್ ಫೀಲ್ಡ್ ಲಿಗೆಂಡ್, ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಅಂತ. ಸೊ ವೀಕ್ ಫೀಲ್ಡ್ ಲಿಗೆಂಡ್ ಇದ್ದಾಗ ಏನಾಯಿತು, ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಇದ್ದಾಗ ಏನಾಯಿತು. ಫಾರ್ ಎಕ್ಸಾಂಪಲ್ ಇವಾಗ ವೀಕ್ ಫೀಲ್ಡ್ ಲಿಗೆಂಡ್ ಇದ್ದಾಗ ಇವಾಗ ಆರ್ಬಿಟಲ್ಸ್ಗಳು ಇಲ್ಲಿದ್ವು, 5 ಆರ್ಬಿಟಲ್ಸ್ಗಳಿದ್ವು ಅಂತ ಅಂದ್ಕೊಳ್ಳೋಣ, ಓಕೆನಾ. 5 ಇರೋದು ಅಂದರೆ. ಆಮೇಲೆ ಏನಾಯಿತು ಅಂದರೆ ಇದು ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಇದ್ದಾಗ, ವೀಕ್ ಫೀಲ್ಡ್ ಲಿಗೆಂಡ್ ಇದ್ದಾಗ ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟ್ ಆಯಿತು ವೀಕ್ ಫೀಲ್ಡ್ ಲಿಗೆಂಡ್ ಇದ್ದಾಗ ಇಷ್ಟೇ ಸ್ಪ್ಲಿಟ್ ಮಾಡ್ತು. ಇವಾಗ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ನ ತೊಗೊಂಬರ್ತೀನಿ. ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ನ ತೊಗೊಂಬಂದಾಗ ಏನಾಯಿತು, ಅದೇ 5 ಆರ್ಬಿಟಲ್ಗಳು 1 2 3 4 5 1 2 3 4 5 ಏನಾಯಿತು ಜಾಸ್ತಿ ಸ್ಪ್ಲಿಟ್ಟಿಂಗ್ನ ಶೋ ಮಾಡ್ತು. ಇಲ್ಲಿ ವೀಕ್ ಫೀಲ್ಡ್ ಲಿಗೆಂಡ್ ಇದ್ದಾಗ ಏನಾಯಿತು ಕಮ್ಮಿ ಇತ್ತು, ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಇದ್ದಾಗ ಜಾಸ್ತಿ ಶೋ ಮಾಡ್ತು. ಇವಾಗ ಏನಾಯಿತು ಅಂದರೆ ನಾವು ಇವಾಗ ಮೆಟಲ್ ಆಟಮ್ನ ಫಾರ್ ಎಕ್ಸಾಂಪಲ್ CuNH3 6 ಟೈಮ್ ತೊಗೊಂಡಾಗ
3+ ಇತ್ತು. ಇವಾಗ ಇನ್ನೊಂದು Cl6 3- ತೊಗೊಳೋಣ. ಇದೇನಾಗುತ್ತೆ ಇವಾಗ 3- ಅಂದರೆ +6, ಆ ಕಡೆ ಹೋದರೆ ಏನಾಗುತ್ತೆ -6 +6 ಆಗುತ್ತೆ, +6 -3 +3 ಆಕ್ಸಿಡೇಷನ್ ಸ್ಟೇಟು. Cu3+ ಇದೆ, CO ಮಾಡಬೇಡ, CO ಓಕೆನಾ. CO3+ CO3+ ಇದೆ. ಇವಾಗ ಏನಾಯಿತು ಇಲ್ಲಿ ವೀಕ್ ಫೀಲ್ಡ್ ಲಿಗಂಡ್ ಇದ್ದಾಗ ಯಾವುದೋ ಇದು ವೀಕ್ ಫೀಲ್ಡ್ ಲಿಗಂಡ್ಗೆ ಎಕ್ಸಾಂಪಲ್ ಓಕೆನಾ. ಇದೇನೋ ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್ಗೆ ಎಕ್ಸಾಂಪಲ್. ವೀಕ್ ಫೀಲ್ಡ್ ಲಿಗಂಡ್ ಇದ್ದಾಗ ಏನಾಯಿತು ನಮಗೆ ಇಲ್ಲೆರಡು ಆರ್ಬಿಟಲ್ಗಳಿದಾವಲ್ಲ, ಇವು 3 ಆರ್ಬಿಟಲ್ಸ್ಗಳಿದ್ದಾವೆ. ಇದ್ಯಾವುದು EG, ಇದ್ಯಾವುದು T2G, ಇದ್ಯಾವುದು EG, ಇವಾಗಿನ EG, ಇದೇನಾಗುತ್ತೆ T2G. ಇಲ್ಲೇನಾಗುತ್ತೆ 3 ಆರ್ಬಿಟಲ್ಸ್ಗಳಿದ್ದಾವೆ, 1 2 3 ಓಕೆನಾ. ಇಲ್ಲೇನಾಗುತ್ತೆ 2 ಆರ್ಬಿಟಲ್ಸ್ಗಳಿದ್ದಾವೆ. ಇಲ್ಲಿ ಮೇಲೆ ಬರೀಬೇಕಾದ್ರೆ ಕೆಳಗಡೆ ಬರ್ತಿದ್ದೀನಿ, ಅದಕ್ಕೇನು ಪ್ರಾಬ್ಲಮ್ ಇಲ್ಲಲ್ಲ. ಸೊ ಏನಾಗುತ್ತೆ EG T2G ಇದೆ. ಯಾವಾಗ ಇದು ವೀಕ್ ಫೀಲ್ಡ್ ಲಿಗಂಡ್ ಅಂದಾಗ ಏನಾಯಿತು ನಮಗೆ ಎಷ್ಟಾಯಿತು D6 ಕಾನ್ಫಿಗರೇಷನ್ ಅಲ್ಲ. ಸೊ ಏನಾಗುತ್ತೆ ವೀಕ್ ಫೀಲ್ಡ್ ಲಿಗಂಡ್ ಇದ್ದಾಗ ಏನಾಯಿತು ಇದ್ರ ಎನರ್ಜಿ ಗ್ಯಾಪ್ ಕಮ್ಮಿ ಇತ್ತು. ಏನಾಗುತ್ತೆ ಇಲ್ಲಿಂದ 4 5 6 ಆಯಿತು, ಈ ರೀತಿ ಫಿಲ್ ಆಗ್ತಾ ಬಂತು. ಯಾವಾಗ ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್ ಇತ್ತು ಇವುಗಳ ಮಧ್ಯೆ ಎನರ್ಜಿ ಗ್ಯಾಪ್ ಜಾಸ್ತಿ ಇತ್ತು ಅಂದ್ಕೊಳ್ಳೆ ನಮ್ಗೆ ಏನಾಗುತ್ತೆ ಈ ರೀತಿ ಪೇರ್ ಆಗ್ತಾ ಬಂತು. ಅದಕ್ಕೋಸ್ಕರ ನಮಗೇನಾಯಿತು ಡಯಾಮ್ಯಾಗ್ನೆಟಿಕ್ ಆಯಿತು. ಇಲ್ಲೇನಾಯಿತು ಪೇರಿಂಗ್ ಆಗ್ತಾಯಿದೆ, ಇಲ್ಲೇನಾಗುತ್ತೆ ಪೇರಿಂಗ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಏನಾಯಿತು ಸಿ ಫೇಸ್ ನಮಗೆ ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್ ಇದ್ದಾಗ ಏನಾಯಿತು ಅಲ್ಲಿ ನಾವು ನೋಡಿದ್ವಿ, ಅಲ್ಲೇನಾಯಿತು ಪೇರಿಂಗ್ ಆಗ್ತಾ ಬಂತು. ಪೇರಿಂಗ್ ಆಗಿದ್ದಕ್ಕೋಸ್ಕರ ಏನಾಯಿತು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳು ಇರಲಿಲ್ಲ. ಅದಕ್ಕೋಸ್ಕರ ಏನಾಯಿತು ಈ ಆರ್ಬಿಟಲ್ಸ್ಗಳನ್ನ ಎಕ್ಸೆಪ್ಟ್ ಮಾಡಿ ಏನು ಮಾಡ್ತು sp3d2 ಆಯಿತು, ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಆಯಿತು. ಇಲ್ಲೇನಾಯಿತು ಅಂದರೆ ಈ ಒಳಗಡೆದು ಫಿಲ್ ಆಗಿದೆ, ಅವನಿಗೆ ಏನಾಯಿತು ಅದೇನಾಯಿತು ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಆಯಿತು, D2 sp3 ಆಯಿತು. ಇಲ್ಲೇನಾಯಿತು sp3d2 ಆಯಿತು. ಯಾಕೆಂದರೆ ಹೊರಗಡೆದು D2ನ ತೊಗೊತಾ ಇದೆ, 4D ತೊಗೊತಾ ಇದೆ ಅಂತ. ಇವಾಗ ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್ ಇದ್ದಾಗ ವೀಕ್ ಫೀಲ್ಡ್ ಲಿಗಂಡ್ ಇದ್ದಾಗ ಅಂತ ಗೊತ್ತಾಯಿತು. ಇವಾಗ ಯಾರ್ಯಾರು ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್ ಥರ ಆ್ಯಕ್ಟ್ ಮಾಡ್ತಾರೆ, ಯಾರು ವೀಕ್ ಫೀಲ್ಡ್ ಲಿಗಂಡ್ ಥರ ಆ್ಯಕ್ಟ್ ಮಾಡ್ತಾರೆ, ಇದು ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಓಕೆನಾ. ಸ್ಪೆಕ್ಟ್ರೋಕೆಮಿಕಲ್ ಸೀರೀಸಲ್ಲಿ ನಮಗೇನಾಗುತ್ತೆ I- Br- ಇವೆಲ್ಲ ಒಂದು ಲಿಗೆಂಡ್ಸ್ಗಳ ಅರೇಂಜ್ ಮಾಡಿದ್ದಾರೆ. ಇದು ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡು, ಆಮೇಲೆ ಕಮ್ಮಿ, ಆಮೇಲೆ ಕಮ್ಮಿ ಈ ರೀತಿ ಅರೇಂಜ್ ಮಾಡಿದ್ದಾರೆ. ಇವಾಗಿರೋದು ಹಾಗಾದರೆ ಯಾರು ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್ ಇದರಲ್ಲಿ, ಯಾರು ವೀಕ್ ಫೀಲ್ಡ್ ಲಿಗಂಡು? ಇವಾಗಿರೋದು ಟ್ರಿಕ್ಕು ಏನು, ನಮಗೆ ಸ್ಕ್ಯಾಂಡಿಯಮ್ ಟು Zn2+ ತನಕ ಯಾವುದು ಆಕ್ಸಿಡೇಷನ್ ಸ್ಟೇಟ್ ಯಾವುದು 2+. ಇಲ್ಲೇನಾಗುತ್ತೆ I- to NH3 ತನಕ ಇದ್ದಾಗ ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್ ಇದ್ದಾಗ ನಮ್ಗೆ ಏನಾಗುತ್ತೆ I- to NH3 ತನಕ ಏನಾಗುತ್ತೆ ವೀಕ್ ಫೀಲ್ಡ್ ಲಿಗಂಡ್ ಇರುತ್ತೆ. ಯಾವಾಗ +2 ಇಂದ +2ಗೆ ಉಳಿದಿರೋದು ಏನಾಗುತ್ತೆ ಆಫ್ಟರ್ NH3 ಏನಿದೆ ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್ ಆಗುತ್ತೆ. ಇಲ್ಲಿ ಬನ್ನಿ, ಇಲ್ಲಿಂದ ಇಲ್ಲಿ ತನಕ ವೀಕ್ ಫೀಲ್ಡ್ ಲಿಗಂಡು ಯಾವಾಗ +2 ಸ್ಟೇಟಲ್ಲಿ. ಆದರೆ ಉಳಿದಿದ ಮೇಲೆ ಏನಿದೆ ಅಲ್ಲ ಇದೇನಾಗುತ್ತೆ ಇದು ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್. ಅರ್ಥ ಆಯ್ತಾ? ಅಲ್ಲಿಂದ ಅಲ್ಲಿ ತನಕ ಏನಾಗುತ್ತೆ ವೀಕ್ ಫೀಲ್ಡ್ ಲಿಗಂಡು, ಉಳಿದಿರೋದೇನಿದೆ ಸ್ಟ್ರಾಂಗ್ ಫೀಲ್ಡ್ ಲಿಗಂಡು. ಇವಾಗ ಏನಾಯ್ತು ಇವಾಗ ಇಲ್ಲಿ ನೋಡ್ರಿ, ಓಕೆ ಇದು +3 ಸ್ಟೇಟಲ್ಲಿದೆ ಅಲ್ಲ. ನೆಕ್ಸ್ಟ್ ಬರ್ತೀನಿ Sc3+ ಇಂದ Fe3+ ತನಕ I- to NH3 ಏನಾಗುತ್ತೆ ವೀಕ್ ಫೀಲ್ಡ್ ಲಿಗಂಡ್, ಸೇಮ್ ಆರ್ಡರ್. ನೆಕ್ಸ್ಟ್ ಏನಾಗುತ್ತೆ ಆಫ್ಟರ್ NH3 ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್. ಎಲ್ಲಿ ತನಕ ಮೆಟಲ್ ಐಟಮ್ಸ್ 3+ ಇಂದ Fe3+ ತನಕ. ನೆಕ್ಸ್ಟ್ CO3+ ಇಂದ ಏನಾಗುತ್ತೆ Zn3+ ತನಕ ಚೇಂಜಸ್ ಆಗುತ್ತೆ. ಇಲ್ಲೇನಾಗುತ್ತೆ I- to N3- ಏನಾಗುತ್ತೆ I- ಏನದು ಸ್ಪೆಸಿಫಿಕಲಿ ಮೆನ್ಷನ್ ಮಾಡಿದ್ದೀನಿ. ಇದನ್ನ ಬಿಟ್ಟು ಉಳಿದಿರೋದೆಲ್ಲ ಏನಾಗುತ್ತೆ ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್ ಆಗುತ್ತೆ. I- Br- Cl- F- S2- Sn- N3- ರೆಸ್ಟ್ ಆಲ್ ಏನಾಗುತ್ತೆ ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್ ಓಕೆನಾ. ಇವು ಇದ್ದರೆ ಮಾತ್ರ ಏನಾಗುತ್ತೆ ವೀಕ್ ಫೀಲ್ಡ್ ಲಿಗಂಡು. ಇಲ್ಲಿ ಬನ್ನಿ ಏನಾಯಿತು Cl ಅನ್ನೋದೇನು 3+ ಸ್ಟೇಟಲ್ಲಿದೆ. CO 3+ ಇದ್ದಾಗ ಏನಾಗುತ್ತೆ Cl ಅನ್ನೋದೇನು ಒಂದು ವೀಕ್ ಫೀಲ್ಡ್ ಲಿಗಂಡ್. ಉಳಿದಿರೋದೇನಿದೆ ಅಲ್ಲ ಇವಾಗ ಈ ನಮ್ಗೆ NH3 ಸೀರೀಸಲ್ಲಿ ಇದೆಯಾ? ಇಲ್ಲ. ಉಳಿದಿರೋದಿಲ್ಲದೆ NH3 ಎಲ್ಲರೂ ಇರ್ಬೋದು, ಅದು NH3 ಎಲ್ಲಿದೆ ಇಲ್ಲಿದೆ. ಅದೇನಾಗುತ್ತೆ ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್ ಆಗುತ್ತೆ. ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್ ಅಂದಾಗ ನಮಗೇನಾಯಿತು ಪೇರಿಂಗ್ ಆಯಿತು. ಇಲ್ಲಾಂದರೆ ವೀಕ್ ಫೀಲ್ಡ್ ಅಂದಾಗ ಪೇರಿಂಗ್ ಆಗಿಲ್ಲ ಓಕೆನಾ. ಇದು ಟ್ರಿಕ್ಕು, ನೀವು ನೆನ್ಪಿಟ್ಕೋಬೇಕು. Sc2+ ಇಂದ Zn2+ ತನಕ ಏನಾಗುತ್ತೆ I- to NH3 ತನಕ ಇದ್ರೆ ಏನಾಗುತ್ತೆ ವೀಕ್ ಫೀಲ್ಡ್ ಲಿಗಂಡು. Sc3+ ಇಂದ Fe3+ ತನಕ ಮಾತ್ರ ಅದು ಅಲ್ಲೇನಾಗುತ್ತೆ ಸೇಮ್ ಆರ್ಡರು. ಆಫ್ಟರ್ NH3 ಏನಾಗುತ್ತೆ ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್ ಆಗುತ್ತೆ. CO3+ ಇಂದ Zn3+ ತನಕ ಆಫ್ಟರ್ ಏನಾಗುತ್ತೆ ಇದ್ರೆ ಏನಾಗುತ್ತೆ ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್ ಆಗುತ್ತೆ ಓಕೆನಾ. ಅರ್ಥ ಆಯ್ತಾ? ಸೊ ಇವಾಗ ನೀವು ನೋಡೋದಾದರೆ ಇಲ್ಲಿ ಯಾಕೆ ವೀಕ್ ಫೀಲ್ಡು ಸ್ಟ್ರಾಂಗ್ ಫೀಲ್ಡ್ ಅಂತ. ಇವಾಗ ನೀವು ಡೈರೆಕ್ಟಾಗಿ ಏನು ಬರಿಬೋದು, ಇಲ್ಲಿ ಈ ಕಾಂಪ್ಲೆಕ್ಸ್ನ ಕೊಟ್ಟಾಗ ನಿಮ್ಗೆ ಗೊತ್ತಾಗ್ಬಿಡತ್ತೆ 1 2 3 4 5 VBTಲಿ ನಾವು ಎಕ್ಸ್ಪ್ಲೇನ್ ಮಾಡೋದಾದರೆ ಏನಾಗುತ್ತೆ CO Cl6 3- CO NH3 6 times 3+ ಓಕೆನಾ. ಇವಾಗ ಏನಾಗುತ್ತೆ ನಿಮ್ಗೆ ಇದು Cl ಅಂದಾಗ ಏನಾಗುತ್ತೆ ವೀಕ್ ಫೀಲ್ಡ್ ಲಿಗಂಡು. ಸೊ ಏನಾಗುತ್ತೆ ಪೇರಿಂಗ್ ಆಗಲ್ಲ. D6 ಕಾನ್ಫಿಗರೇಷನ್ 1 2 3 4 5 1 2 3 4 5 6. NH3 ಅನ್ನೋದೇನು ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್. ಸೊ ಏನಾಗುತ್ತೆ ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್ ಅಂದಾಗ ಏನಾಗುತ್ತೆ ನಮಗೆ 3+ ಇದ್ದಾಗ ಏನಾಗುತ್ತೆ CO ಫಸ್ಟ್ ನೋಡಬೇಕು, ಮೆಟಲ್ ಐಟಮ್ ನೋಡಬೇಕು ಏನಿದೆ CO ಇದೆ. CO ಅಂದಾಗ ನಮಗೇನಾಗುತ್ತೆ ಸ್ಪೆಸಿಫಿಕಲಿ ಮೆನ್ಷನ್ ಮಾಡಿರೋ ಲಿಗಂಡ್ ಮಾತ್ರ ವೀಕ್ ಫೀಲ್ಡ್ ಲಿಗಂಡ್ ಆಗುತ್ತೆ. ಅದರಲ್ಲಿ ಯಾವುದೋ ಒಂದು Cl. ಉಳಿದಿರೋದು ಏನಾಗುತ್ತೆ ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್ ಆಗುತ್ತೆ. ಇವಾಗ ಏನಾಯಿತು ಉಳಿದಿರೋದೇನು ಇದು 1 2 3 ನಮಗೇನಾಗುತ್ತೆ 3 ಆರ್ಬಿಟಲ್ಸ್ಗಳಿದ್ದಾವೆ.
ನಾವು ಇಲ್ಲಿ ಫಿಲ್ ಮಾಡೋದಲ್ಲ, ಫಸ್ಟ್ ಏನಾಗುತ್ತೆ ಈ ಆರ್ಬಿಟಲ್ಸ್ಗಳಲ್ಲಿ ಫಿಲ್ ಮಾಡಬೇಕು, ಯಾಕಂದರೆ ಇದು ಸ್ಪ್ಲಿಟ್ ಆಗಿರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ನೀವು T2Gನ ಈ CFSನ ಸೈಡಿಗೆ ಬರೆದಿಟ್ಕೋಬೇಕು, ಇದನ್ನ ಸೈಡಿಗೆ ಬರೆದಿಟ್ಕೋಬೇಕು. ಫಸ್ಟ್ ಏನು ಮಾಡಬೇಕು, ವೀಕ್ ಫೀಲ್ಡ್ ಲಿಗೆಂಡ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ ನೋಡಬೇಕು. ನೋಡಿ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಅಂತ ಗೊತ್ತಾದಮೇಲೆ ಇನ್ನು ಸುಮ್ಮನೆ ಸೈಡಿಗೆ ಬರೆದಿಟ್ಕೋಬೇಕು. ಬರೆದಿಟ್ಕೊಂಡು ಏನು ಮಾಡಬೇಕು, ಪೇರ್ ಮಾಡ್ಕೋಬೇಕು. ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಅಂದಾಗ ಏನಾಗುತ್ತೆ, ಪೇರಿಂಗ್ ಆಗುತ್ತೆ. ಈ ಟ್ರಿಕ್ನ ನೀವು ನೆನ್ಪಿಟ್ಕೋಬೇಕು. ಈ ಟ್ರಿಕ್ನ ಏನು ಮಾಡಬೇಕು, ಏನಾಗುತ್ತೆ, ಇದನ್ನ ಟ್ರಿಕ್ನ ನೆನ್ಪಿಟ್ಕೋಬೇಕು. ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ವೀಕ್ ಫೀಲ್ಡ್ ಲಿಗೆಂಡ್ ಅಂತ ಗೊತ್ತಾಗುತ್ತೆ. ಆದಮೇಲೆ ಇದನ್ನ ಪೇರಿಂಗ್ ಮಾಡಿ ಇಟ್ಕೋಬೇಕು. ಆಮೇಲೆ ಸುಮ್ಮನೆ ಬಂದು ಇಲ್ಲೇ ಪೇರ್ ಮಾಡಬೇಕು. ಇಲ್ಲಾಂದರೆ ಏನಾಗುತ್ತೆ, VBT ಪ್ರಕಾರ ಹಣ್ಸ್ ರೂಲ್ ಪ್ರಕಾರ ಹೋದರೆ ಇಲ್ಲಿ ತನಕ ಪೇರ್ ಮಾಡ್ಕೊಬರ್ಬೇಕು. ಹಂಗೆ ಮಾಡಿದರೆ ನಮಗೇನಾಗುತ್ತೆ, ಇಲ್ಲಿ ಮಾಡುತ್ತಾ ಬಂದರೆ ನಾನು ಇವಾಗ ಈ ರೀತಿ ವೀಕ್ ಫೀಲ್ಡ್ ಲಿಗೆಂಡ್ದು ಆ ರೀತಿ ಪೇರಿಂಗ್ದು ಇನ್ನು ನಮಗೇನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಅದು ನೆಕ್ಸ್ಟು ಇದು ನೀವು ಯೂಸ್ ಮಾಡಬೇಕು. ಓಕೆನಾ. ಇವಾಗ ಇಲ್ಲಿ ಬಂದಾಗ ಇನ್ನು ಬನ್ನಿ, ಇವಾಗ ಏನಾಗುತ್ತೆ, CN ಅನ್ನೋದೇನು ಒಂದು ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡು ಯಾವುದ್ರಿದೆ, +3ಯಲ್ಲಿದೆ. ಇನ್ನು ಎಲ್ಲಿದೆ, ಇದು ಒಂದು ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡು. ನೆಕ್ಸ್ಟ್ ಇದೇನೋ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡು, ಎಲ್ಲ +3 ಏನಾಗುತ್ತೆ, CN ಅನ್ನೋದು NH3 ಅನ್ನೋದೇನು ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡು. ನೆಕ್ಸ್ಟ್ ಇದೇನೋ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡು. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ವೀಕ್ ಫೀಲ್ಡ್ ಲಿಗೆಂಡು. ವೀಕ್ ಫೀಲ್ಡ್ ಲಿಗೆಂಡ್ ಅಂದಾಗ ಏನಾಗುತ್ತೆ, ಪೇರಿಂಗ್ ಆಗಲ್ಲ ಅಂದ್ಕೊಳ್ಳೆ ನಮಗೇನಾಗುತ್ತೆ, ನಾವು ಆರಾಮಾಗಿ ಫುಲ್ಲು ಬರೆದಿಟ್ಕೋಬೇಕು. ಹಿಂಗೆ 1 2 3 4 5 ಈ ರೀತಿ. ಓಕೆನಾ. ಬರೆದಿಟ್ಕೊಂಡು ಆಮೇಲೆ ನಾವು ಈ ಆರ್ಬಿಟಲ್ನ ಹಾಕ್ಕೊಂಡು ಸುಮ್ಮನೆ ಹಿಂಗೆ ಬರ್ಕೊತ ಹೋಗ್ಬಿಟ್ರೆ ಮುಗೀತು. ಅದನ್ನ ಆಮೇಲೆ ಸ್ಟೆಪ್ ಬೈ ಬರ್ಕೊತ ಹೋದರೆ ಆಯಿತು. ಅರ್ಥ ಆಯ್ತಾ. ನೆಕ್ಸ್ಟ್ ಏನಾಗುತ್ತೆ, ಇದು ವೀಕ್ ಫೀಲ್ಡ್ ಲಿಗೆಂಡು. ವೀಕ್ ಫೀಲ್ಡ್ ಲಿಗೆಂಡು ಏನಾಗುತ್ತೆ, +2 ಇದ್ದಾಗ CN ಅನ್ನೋದೇನು ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಆಗುತ್ತೆ. ನೆಕ್ಸ್ಟ್ CO ಇರೋದು ಇದೇನೋ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಆಗುತ್ತೆ. ಓಕೆನಾ. ಫಸ್ಟು ವೀಕ್ ಫೀಲ್ಡ್ ಲಿಗೆಂಡ್ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ನೋಡಬೇಕು. ಆಮೇಲೆ ಈ ರೀತಿ ಆರ್ಬಿಟಲ್ಸ್ಗಳನ್ನ ಬ್ರೇಕ್ ಮಾಡಬೇಕು, ಪೇರಿಂಗ್ ಮಾಡಬೇಕು. ಅದಾದಮೇಲೆ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳಿರ್ತವೆ ಅಂತ. ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳು ಗೊತ್ತಾದ್ಮೇಲೆ ನಮ್ಗೆ ಏನಾಗುತ್ತೆ, ನಾವು ಜಾಮೆಟ್ರಿನ ಬರ್ಕೊಂತ ಆರಾಮಾಗಿ ಪ್ಯಾರಾಮ್ಯಾಗ್ನೆಟಿಕೋ ಡೈಮ್ಯಾಗ್ನೆಟಿಕೋ ಆಕ್ಟಾಡ್ರಲ್ಲೋ ಟೆಟ್ರಾಡ್ರಲ್ಲೋ. ಆಕ್ಟಾಡ್ರಲ್ ಆದರೆ ನಮ್ಗೆ ಏನಾಗುತ್ತೆ 6 ಲಿಗೆಂಡ್ ಇರುತ್ತಿಲ್ಲ ಅಂದರೆ 4 ಲಿಗೆಂಡ್ ಇರುತ್ತೆ ಅಂತ ನಾವು ನೋಡ್ಕೊತ ಹೋಗ್ಬೋದು. ಇದು ಅರ್ಥ ಆಯ್ತಾ ನಿಮಗೆ? ಇದು ಅರ್ಥ ಆಯಿತು ಅನ್ಸತ್ತೆ ಇವಾಗ. ನೆಕ್ಸ್ಟು ಪೇರಿಂಗ್ ಎನರ್ಜಿ. ಇವಾಗ ಏನಾಗುತ್ತೆ, ಸ್ಪ್ಲಿಟ್ಟಿಂಗ್ ಜಾಸ್ತಿ ಇದ್ದರೆ ಏನಾಗುತ್ತೆ, ಡೆಲ್ಟಾ ನಾಟ್ ಗ್ರೇಟರ್ ದೆನ್ P ಆಗುತ್ತೆ. ಪೇರಿಂಗ್ ಎನರ್ಜಿ ಜಾಸ್ತಿ, ಡೆಲ್ಟಾ ನಾಟ್ ಸ್ಪ್ಲಿಟ್ಟಿಂಗ್ ಜಾಸ್ತಿ ಇತ್ತು ಅಂದ್ಕೊಳ್ಳಿ ಏನಾಗುತ್ತೆ, ಪೇರಿಂಗ್ ಆಗುತ್ತೆ ಅಂತ. ಡೆಲ್ಟಾ ನಾಟ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಜಾಸ್ತಿ ಇದೆ ಅಂತ. ಇವಾಗ ಇಲ್ಲೇನಾಗುತ್ತೆ, ಡೆಲ್ಟಾ ನಾಟ್ ಕಮ್ಮಿ ಇರುತ್ತೆ, ಪೇರಿಂಗ್ ಎನರ್ಜಿ ಜಾಸ್ತಿ ಇರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಪೇರಿಂಗ್ ಆಗಲ್ಲ. ಸೊ ಏನಾಗುತ್ತೆ ಅಂದರೆ ಗ್ಯಾಪ್ ಕಮ್ಮಿ ಇದೆ, ಎನರ್ಜಿ ಗ್ಯಾಪ್ ಕಮ್ಮಿ ಇದ್ದಾಗ ಏನಾಗುತ್ತೆ, ಪೇರಿಂಗ್ ಆಗಲ್ಲ. ನೆಕ್ಸ್ಟ್ ಇರೋದೇನು, ಕಲರ್ ಆಫ್ ದ ಕಾಂಪ್ಲೆಕ್ಸ್ ಯಾವಾಗ ಬರುತ್ತೆ, ಈ ರೀತಿ ಆರ್ಬಿಟ್ಸ್ಗಳು ಬ್ರೇಕ್ ಆಗಿದ್ದಾಗ ಏನಾಗುತ್ತೆ, ನೀವು ಲೈಟ್ನ ಕೊಟ್ಟಾಗ ಏನಾಗುತ್ತೆ, ಇದು ಹೈಯರ್ ಸ್ಟೇಟಿಗೆ ಹೋಗುತ್ತೆ. ಇಲ್ಲಿಂದ T2Gಯಿಂದ ಈಜಿಗೆ ಹೋಗುತ್ತೆ. ಈಜಿಗೆ ಹೋಗ್ಬೇಕಾದ್ರೆ ಏನು ಮಾಡುತ್ತೆ, ಕಾಂಪ್ಲಿಮೆಂಟ್ರಿ ಕಲರ್ ಇದು ಯಾವಾಗಲೂ ಹಿಂಗಿರುತ್ತಲ್ಲ, VBGYOR ಏನಾಗುತ್ತೆ, ಇವಾಗ ಒಂದು ಲೈಟ್ನ ಅಬ್ಸಾರ್ವ್ ಮಾಡುತ್ತೆ. ವೈಲೆಟ್ನ ತೊಗೊಳ್ತು ಅಂದ್ಕೊಳ್ಳೋಣ, ಎನರ್ಜಿನ ತೊಗೊಳ್ತು, ಹೈಯರ್ ಸ್ಟೇಟಿಗೆ ಹೋಗುತ್ತೆ. ಹೈಯರ್ ಸ್ಟೇಟಿಗೆ ಹೋಗಬೇಕಾದ್ರೆ ವೈಲೆಟ್ನ ಅಬ್ಸಾರ್ವ್ ಮಾಡಿದೆ, ಬಟ್ ಮತ್ತೆ ಕೆಳಗಡೆ ಬರುತ್ತೆ, ಈಜಿಂದ T2G ಬರುತ್ತೆ. ಬಂದಾಗ ನಮಗೇನಾಗುತ್ತೆ, ಯೆಲ್ಲೋ ಕಲರ್ನ ಎಮಿಟ್ ಮಾಡುತ್ತೆ. ನಮ್ಮ ಕಣ್ಣಿಗೆ ಯಾವ್ದು ಕಾಣಿಸುತ್ತೆ, ಯೆಲ್ಲೋ ಕಲರ್ ಕಾಣಿಸುತ್ತೆ. ಅದರಿಂದ ನಮಗೇನಾಗುತ್ತೆ, ಲೈಟ್ ಶೋ ಮಾಡುತ್ತೆ. ನೆಕ್ಸ್ಟ್ ಇರೋದೇನು, ಬೇರೆ ಕಲರ್ಗಳು. ಸೊ ನಿಮ್ಗೆ ಗೊತ್ತು ಎನರ್ಜಿ H ಅಲ್ಲ. ಸೊ ಏನಾಗುತ್ತೆ, ಎನರ್ಜಿ ವಿಚ್ ಇಸ್ ಈಕ್ವಲ್ ಟು 1/λ ಅಂದರೆ ವೇವ್ ಲೆಂತ್ ಆಗುತ್ತೆ. ಯಾರ್ದು ಎನರ್ಜಿ ಜಾಸ್ತಿ ಇರುತ್ತೋ, ಯಾರ್ದು CFSE ಜಾಸ್ತಿ ಇರುತ್ತೋ, ಯಾರ್ದು ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಜಾಸ್ತಿ ಇರುತ್ತೋ ಅವ್ರದ್ದು ವೇವ್ ಲೆಂತ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ 310 ಇದೆ, ಇಲ್ಲೆಲ್ಲ ನೋಡ್ಬೋದು. ಯಾಕೆ, CN ಅನ್ನೋದೇನು ಒಂದು ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಅಂದಾಗ ಏನಾಗುತ್ತೆ, CFSE ಜಾಸ್ತಿ ಆಗುತ್ತೆ, ಎನರ್ಜಿ ಗ್ಯಾಪ್ ಜಾಸ್ತಿ ಆಗುತ್ತೆ. ಎನರ್ಜಿ ಗ್ಯಾಪ್ ಜಾಸ್ತಿ ಆಯಿತು ಅಂದ್ಕೊಳ್ಳಿ ನಮಗೇನಾಗುತ್ತೆ, ವೇವ್ ಲೆಂತು ಕಮ್ಮಿ ಆಗುತ್ತೆ. ವೇವ್ ಲೆಂತು ಕಮ್ಮಿ ಆಗಿದೆ. ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ನಮಗೆ NH3 ಇದೆ. ನೆಕ್ಸ್ಟ್ ಉಳಿದಿರೋದೇನು ಒಂದು H2O, ಇಲ್ಲಿ ಇರೋದೇನು Cl ಇದೆ. H2O ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್, C ಅಲ್ಲ. ಯಾವುದ್ರಲ್ಲಿ ಸ್ಟೇಟ್ ಇದೆ, 2+ ಇದೆ, 3+ಅಲ್ಲಿದೆ. ಸೊ ಏನಾಗುತ್ತೆ, ಇಲ್ಲಿ H2O ಒಂದು ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್, ಇಲ್ಲೇನಾಗುತ್ತೆ ಒಂದು ವೀಕ್ ಫೀಲ್ಡ್ ಲಿಗೆಂಡು. ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಇದ್ದಾಗ ಏನಾಗುತ್ತೆ, ಒಂದು ಸ್ವಲ್ಪ ಸ್ಪ್ಲಿಟ್ಟಿಂಗ್ ಜಾಸ್ತಿ ಮಾಡಿಸುತ್ತೆ. ಸ್ಪ್ಲಿಟ್ಟಿಂಗ್ ಜಾಸ್ತಿ ಮಾಡಿಸ್ತು ಅಂದ್ಕೊಳ್ಳಿ ನಮಗೇನಾಗುತ್ತೆ, ವೇವ್ ಲೆಂತ್ ಕಮ್ಮಿ ಆಗಿದೆ, ವೇವ್ ಲೆಂತ್ ಜಾಸ್ತಿ ಆಗಿದೆ. ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ? ಈ ಸ್ಪ್ಲಿಟ್ಟಿಂಗ್ ಪ್ಯಾಟರ್ನಿಂದ ನಮಗೇನಾಗ್ತಿದೆ, ವೇವ್ ಲೆಂತ್ ಮೇಲೆ ಎನರ್ಜಿ ಮೇಲೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಸೊ ಯಾರ್ದು ಸ್ಪ್ಲಿಟ್ಟಿಂಗ್ ಎನರ್ಜಿ ಜಾಸ್ತಿ ಇರುತ್ತೋ ಅವ್ರದ್ದು ವೇವ್ ಲೆಂತ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಸೊ ಈ ರೀತಿ ನೀವು ನೋಡ್ಬೋದು. ಇಲ್ಲೇನಾಗುತ್ತೆ, H2O ಒಂದು ವೀಕ್ ಫೀಲ್ಡ್ ಲಿಗೆಂಡ್ ಥರ ಆ್ಯಕ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, 2+ ಇದ್ದಾಗ H2O ಏನಾಗುತ್ತೆ, ವೀಕ್ ಫೀಲ್ಡ್ ಲಿಗೆಂಡ್ ಥರ ಆ್ಯಕ್ಟ್ ಮಾಡುತ್ತೆ. ಸೊ ಅದೇನಾಗುತ್ತೆ, ವೇವ್ ಲೆಂತ್ ಜಾಸ್ತಿ ಆಗಿದೆ, ನಮ್ಮ ಬ್ಲೂ ಕಲರ್ ಕಾಣಿಸ್ತಾ ಇದೆ. ಸೊ ಇದೇನು ಕಲರ್. ಓಕೆನಾ. ನೆಕ್ಸ್ಟ್ ಇರೋದೇನು, ಲಿಮಿಟೇಷನ್ಸ್ ಆಫ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಸೊ ನಾವು ಲಿಮಿಟೇಷನ್ಸ್ನ ನೋಡೋದಾದರೆ
ಸಾಕಷ್ಟು ಇಲ್ಲೂ ನಾವು ನೋಡ್ಬೋದು ಬ್ಯಾಕ್ ಬಾಂಡಿಂಗ್ ಎಲ್ಲ ಮಾಡ್ತವೆ ಕಾರ್ಬೊನಿಲ್ ಗ್ರೂಪ್ಸ್ಗಳು, ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡಿಲ್ಲ. ಇನ್ನೊಂದು ಏನಾಗುತ್ತೆ, ಆ್ಯನೈನಿಕ್ ಲಿಗಂಡ್ಗಳು ಇವ್ರ ಪ್ರಕಾರ ಏನಾಗಬೇಕಂದ್ರೆ ಜಾಸ್ತಿ ಸ್ಪ್ಲಿಟ್ಟಿಂಗ್ ಮಾಡಬೇಕಾಗಿತ್ತು. ಬಟ್ Cl - F- ಎಲ್ಲ ಏನಾಗುತ್ತೆ ವೀಕ್ ಫೀಲ್ಡಿಂಗ್ ಅಂದರೆ ನಮಗೇನಾಗುತ್ತೆ ಕಮ್ಮಿ ಸೇಫೆಸ್ ತೋರಿಸ್ತಾ ಇದೆ. ಅದೇ ನೀವು ನೋಡ್ಬೋದು NH3 ಅಕ್ವಾ ವಾಟ್ರಲ್ಲಿ ಏನಾಗುತ್ತೆ ಜಾಸ್ತಿ ಸ್ಪ್ಲಿಟ್ಟಿಂಗ್ನ ತೋರಿಸ್ತಾ ಇದೆ. ಸೊ ಏನಾಗುತ್ತೆ ಇದೊಂದು ಡಿಸ್ಅಡ್ವಾಂಟೇಜು. ನೆಕ್ಸ್ಟ್ ನಾವು ನೋಡೋದಾದ್ರೆ ಇಲ್ಲಿ ನೋಡ್ಬೋದು MnCN6 ಇದೆ, Fe6 ಇದೆ. ಇಲ್ಲೇನಾಗುತ್ತೆ Mn3+ ಅಲ್ಲಿದೆ, ಇಲ್ಲೇನಾಗುತ್ತೆ Fe ಕೂಡ 3+ಇದೆ. Fe 3+ ಇದ್ದಾಗ F ಅನ್ನೋದೇನಿದೆ ವೀಕ್ ಫೀಲ್ಡ್ ಲಿಗೆಂಡು. ವೀಕ್ ಫೀಲ್ಡ್ ಲಿಗೆಂಡ್ ಇದ್ದಾಗ ಏನಾಗುತ್ತೆ ಅಂದರೆ ಹೊರಗಡೆ ಹೋಗುತ್ತೆ, ಮತ್ತು ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಆಗುತ್ತೆ. Mn3+ ಇದೆ, ಯಾವುದಿದು CN ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡು, ಪೇರಿಂಗ್ ಮಾಡಿಸುತ್ತೆ. ಪೇರಿಂಗ್ ಮಾಡಿದಾಗ ಏನಾಗುತ್ತೆ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ನ ಸಿಗುತ್ತೆ. ಅವತ್ತು ನಾನು ಆಪ್ಷನ್ನ ಹೀಗೆ ಟ್ರಿಕ್ ಮಾಡಿದ್ದು, ಏನು ಮಾಡಿದ್ದೆ ಔಟರ್ ಆರ್ಬಿಟಲ್ ಇನ್ನರ್ ಆರ್ಬಿಟಲ್ ಅಂತ. ಇವತ್ತು ನೀವು ಮಾಡ್ತೀರಾ? ಓಕೆ, ಟ್ರೈ ಮಾಡಿ, ಇನ್ನೊಂದು ಸಲ ಅರ್ಥ ಮಾಡ್ಕೊತ ಆರಾಮಾಗಿ ಮಾಡಿ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಇರೋದೇನೋ ಬಾಂಡಿಂಗ್ ಇನ್ ಮೆಟಲ್ ಕಾರ್ಬೊನಿಲ್. ಬಾಂಡಿಂಗ್ ಇನ್ ಮೆಟಲ್ ಕಾರ್ಬೊನಿಲ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ನೀವು ನೋಡ್ಬೋದು ಇಲ್ಲೇನಾಗುತ್ತೆ ಅಂದರೆ ಮೆಟಲ್ ಮತ್ತು ಕಾರ್ಬನ್ ಗಳ ಮಧ್ಯೆ ಏನಾಗುತ್ತೆ ಅಂದರೆ ಸಿಗ್ಮಾ ಬಾಂಡ್ ಪೈ ಬಾಂಡ್ ಇರುತ್ತೆ. ಸಿಗ್ಮಾ ಬಾಂಡ್ ಅಂದಾಗ ಏನಾಗುತ್ತೆ ಫಸ್ಟ್ ಲಿಗೆಂಡ್ ಏನು ಮಾಡುತ್ತೆ ಮೆಟಲಿಗೆ ಕೊಡುತ್ತೆ ಎಲೆಕ್ಟ್ರಾನ್ಗಳನ್ನು. ಆಮೇಲೆ ಏನು ಮಾಡುತ್ತೆ ಮೆಟಲ್ ಏನು ಮಾಡುತ್ತೆ ನನ್ನ ಹತ್ರನೂ ಎಲೆಕ್ಟ್ರಾನ್ ಇದೆ ನಾನು ಕೊಡ್ತೀನಿ ಅನ್ನತ್ತೆ. ಮತ್ತೇನಾಗುತ್ತೆ ಇವಾಗ ಲಿಗೆಂಡು ಮೆಟಲ್ ಲಿಗೆಂಡಿಗೆ ಕೊಡುತ್ತೆ. ಇಲ್ಲೇನಾಗುತ್ತೆ ಸಿಗ್ಮಾ ಬಾಂಡ್ ಇರುತ್ತೆ, ಇಲ್ಲೇನಾಗುತ್ತೆ ಪೈ ಬಾಂಡ್ ಆಗುತ್ತೆ. ಇದು ಯಾವಾಗ ಪಾಸಿಬಿಲಿಟಿ? ಆಕ್ಸಿಡೇಷನ್ ಸ್ಟೇಟ್ ನಮಗೇನಾಗಬೇಕು 0 ಇರಬೇಕು, -1 ಇರಬೇಕು, ಇಲ್ಲಾಂದರೆ +1 ಇರಬೇಕು, -2 ಇರಬೇಕು, ಮೈನಸಲ್ಲಿ ಹೋಗಬೇಕು. ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆದಾಗಲೇ ನಮ್ಗೆ ಏನಾಗುತ್ತೆ ಮೈನಸ್ ಚಾರ್ಜ್ ಬರುತ್ತೆ. ಮೈನಸ್ ಇದ್ದಾಗ ಮಾತ್ರ ಏನು ಮಾಡುತ್ತೆ ನಾವು ಎಲೆಕ್ಟ್ರಾನ್ ಕೊಡೋಕ್ಕೆ ಸಾಧ್ಯ. ನಮ್ಮ ಹತ್ರನೇ ಎಲೆಕ್ಟ್ರಾನ್ ಇಲ್ಲ ಇದ್ದಾಗ, ಪಾಸಿಟಿವ್ ಚಾರ್ಜ್ ಇದ್ದಾಗ ನಾವು ಹೇಗೆ ಎಲೆಕ್ಟ್ರಾನ್ ಕೊಡೋದು? ಸೊ ಅದೇನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೆಟಲ್ ಕಾರ್ಬೊನಿಲ್ ಬಾಂಡು ಇದೇನಾಗುತ್ತೆ ಸಿಗ್ಮಾ 5 ಕ್ಯಾರೆಕ್ಟರ್ ಇರುತ್ತೆ. ಮೆಟಲಿಂದ ಸಿಗ್ಮಾ ಬಾಂಡ್ ಇಸ್ ಫಾರ್ಮ್. ಮೆಟಲ್ ಕಾರ್ಬೊನಿಲ್ ಮಧ್ಯೆ ಏನಾಗುತ್ತೆ ಸಿಗ್ಮಾ ಬಾಂಡ್ ಫಾರ್ಮ್ ಆಗಿದೆ ಅಂತ. ಮೆಟಲ್ C ಅಂದರೆ ಏನು ಕಾರ್ಬನ್ ಅಂತ, ಕಾರ್ಬೋನಿಲ್ ಅಂತ ಕರಿತೀವಿ CO. ಓಕೆನಾ, ನ್ಯೂಟ್ರಲ್ ಲಿಗೆಂಡು. ಆಮೇಲೆ ಏನಾಗುತ್ತೆ ಇಲ್ಲಿ ಸಿಗ್ಮಾ ಬಾಂಡ್ ಫಾರ್ಮ್ ಆಗಿದೆ, ಇಲ್ಲಿ ಪೈ ಬಾಂಡ್ ಫಾರ್ಮ್ ಆಗಿದೆ ಅಂತ. ಇಲ್ಲಿ ವೆಕೆಂಟ್ ಆರ್ಬಿಟಲಲ್ಲಿ ಅದೇ ಎಲೆಕ್ಟ್ರಾನ್ಗಳನ್ನು ಏನು ಮಾಡುತ್ತೆ ವೆಕೆಂಟ್ ಆರ್ಬಿಟಲ್ ಆಗ್ತಾಯಿದೆ. ನೆಕ್ಸ್ಟ್ ಏನಂತೆ ಪೈ ಬಾಂಡ್ ಮತ್ತೆ ಏನು ಮಾಡುತ್ತೆ ಮೆಟಲ್ ಏನು ಮಾಡುತ್ತೆ ಇದ್ರ ಎಂಟಿ ಆರ್ಬಿಟಲಲ್ಲಿ ಎಲೆಕ್ಟ್ರಾನ್ಗಳನ್ನು ಹಾಕ್ತಾಯಿದೆ. ಇಲ್ಲಿ ಏನಾಗುತ್ತೆ ಪೈ ಬಾಂಡಿಂಗ್ ಆಗ್ತಾಯಿದೆ, ಪೈ ಬಾಂಡಿಂಗ್ ಆಗ್ತಾಯಿದೆ ಮೆಟಲಿಂದ ಹಾಕಬೇಕಾದ್ರೆ. ಓಕೆನಾ, ಸೊ ಇದು ನೀವು ಓದಿ. ಇಲ್ಲಿ ನಾವು ನೆಕ್ಸ್ಟ್ ನೋಡೋದಾದರೆ ಜೊಮೆಟ್ರಿ. ಈ ಕಾರ್ಬೊನಿಲ್ ಅನ್ನೋದೇನು ನ್ಯೂಟ್ರಲ್ ಲಿಗೆಂಡ್, ಯಾವುದೇ ರೀತಿಯ ಚಾರ್ಜ್ಗಳನ್ನು ಕೊಡ್ತಾ ಇಲ್ಲ. ಮತ್ತೇನಾಗುತ್ತೆ ಇಲ್ಲಿ ಒಳ್ಳೊಳ್ಳೆ ಬಾಂಡಿಂಗ್ ಮಾಡಿಸ್ತಾ ಇದೆ, ಸಿನರ್ಜಿಕ್ ಬಾಂಡಿಂಗ್ ಅಂತ ಕರಿತೀವಿ ನಾವು, ಬೈ ಬ್ಯಾಕ್ ಬಾಂಡಿಂಗ್ ಅಂತ ಕರಿತೀವಿ. ಅದಕ್ಕೋಸ್ಕರ ನಮಗೇನಾಗುತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಜೊಮೆಟ್ರಿನ ಶೋ ಮಾಡ್ತಾ ಇದೆ. ಸೊ ಇದು ವೆರಿ ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್ ಇವಾಗ ನಾವು ನೋಡ್ಬೋದು ಎಕ್ಸಾಂಪಲ್ ಕ್ವಶನ್ ಕೇಳಿದ್ದಾರೆ. ಸೊ ಏನಾಗುತ್ತೆ ಹೌ ಮೆನಿ ಸ್ಕ್ವೇರ್ ಪಿರಮಿಡಲ್ ಯೂನಿಟ್ಸ್ ಪ್ರೆಸೆಂಟ್ ಡೆಕಾ ಕಾರ್ಬೊನಿಲ್ ಡೈಮ್ಯಾಂಗನೀಸ್ ಇದು ಏನದು ಆಕ್ಸಿಡೇಷನ್ ಸ್ಟೇಟ್ ಇದು. ಓಕೆನಾ, 0 ಇದು. ಓಕೆನಾ, ಓಕೆ 0 ಏನಾಗುತ್ತೆ ಅಂತ ಕೇಳಿದರೆ ಡೆಕಾ ಕಾರ್ಬೊನಿಲ್ ಡೈಮ್ಯಾಂಗನೀಸ್ ಅಂತ. ಯಾವುದದು ಡೆಕಾ ಕಾರ್ಬೊನಿಲ್ ಡೈಮ್ಯಾಂಗನೀಸು ಇಲ್ಲಿದೆ. ಇದರಲ್ಲಿ ಏನಾಗುತ್ತೆ ಸ್ಕ್ವೇರ್ ಪ್ಲೇನರು ಎಷ್ಟು ಸ್ಕ್ವೇರ್ ಪಿರಮಿಡಲ್ ಎಷ್ಟಿದ್ದಾವೆ ಅಂತ. ಏನಾಗುತ್ತೆ ಸ್ಕ್ವೇರ್ ಪಿರಮಿಡಲ್ ಅಂದ್ರೇನು ಈ ರೀತಿ ಜಾಮೆಟ್ರಿ. ಇಲ್ಲಿ ಒಂದಿದೆ, ಇಲ್ಲಿ 2 ಇದೆ. ಅದರದ್ದು ಸ್ಟ್ರಕ್ಚರ್ ಕೇಳಿದ್ದಾರೆ, ಅದ್ರ ನೇಮ್ ಕೇಳಿದ್ದಾರೆ. ಇದನ್ನ 3 ಬರೆದ್ಬಿಟ್ರೆ ಏನಾಗುತ್ತೆ 3 ಮಾರ್ಕ್ಸು. ನೆಕ್ಸ್ಟು ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ರೈಟ್ ದ IUPAC ನೇಮ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ CO2 CO8 ಮೆನ್ಷನ್ ದ ನಂಬರ್ ಆಫ್ ಬ್ರಿಡ್ಜ್ ಗ್ರೂಪ್ಸ್ ಅಂತ ಕೇಳಿದ್ದಾರೆ. ಇಲ್ಲೇನು ಕೇಳಿದ್ದಾರೆ ಸ್ಟ್ರಕ್ಚರ್ ಕೇಳಿದ್ದಾರೆ, ನೇಮ್ ಕೇಳಿದ್ದಾರೆ, CO ಎಷ್ಟಿದ್ದಾವೆ ಅಂತ. ಇಲ್ಲಿ ಬ್ರಿಡ್ಜ್ ಏನಿದೆ 2 ಗ್ರೂಪ್ಗಳಿದ್ದಾವೆ. ವೆರಿ ಇಂಪಾರ್ಟೆಂಟು, ಇದನ್ನು ನೋಟ್ ಮಾಡಿಟ್ಕೊಳ್ಳಿ. ನೆಕ್ಸ್ಟು ಮುಗೀತು ಅಪ್ಲಿಕೇಶನ್ಸ್. ಸೊ ಏನಾಗುತ್ತೆ ಅಪ್ಲಿಕೇಶನ್ ಅದೇ ಅದನ್ನೆಲ್ಲ ಬ್ಲಡ್ ಗಿಡ್ಡಲ್ಲಿ ಎಲ್ಲ ಕಡೆಯೂ ಕೋಆರ್ಡಿನೇಷನ್ ಕಾಂಪೌಂಡ್ ಇರುತ್ತೆ. ಮೆಟಲ್ ನಾವು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೂ ನಾವು ಇದು ಹಾರ್ಡ್ನೆಸ್ ಆಫ್ ವಾಟರ್ನ ಯೂಸ್ ಮಾಡೋಕ್ಕೂ ನಾವೇನು ಮಾಡ್ತೀವಿ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ಗಳನ್ನೆಲ್ಲ ಯೂಸ್ ಮಾಡ್ತೀವಿ. ಸೊ ಸಾಕಷ್ಟು ಅಪ್ಲಿಕೇಶನ್ಸ್ಗಳಿದ್ದಾವೆ, ನೀವು ನೋಡ್ತಾ ಹೋಗಿ. ಸೊ ಚೆನ್ನಾಗಿದೆ ಕೋಆರ್ಡಿನೇಷನ್ ಕಾಂಪೌಂಡ್ಸು. ಹಾಗಾದರೆ ನೆಕ್ಸ್ಟ್ ವೀಡಿಯೋ ಮತ್ತೆ ಸಿಗ್ತೀನಿ. ಅಷ್ಟು ತನಕ ಟಾಟಾ, ಬೈ ಬೈ, ಟೇಕ್ ಕೇರ್, ಸಿ ಯು, ಆಲ್ ದ ಬೆಸ್ಟ್, ಸ್ಟಡಿ ವೆಲ್, ಆರಾಮಾಗಿ ಓದಿ, ಟೆನ್ಷನ್ ಮಾಡಬೇಡಿ.